ಇವತ್ತಿನ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಹಸಿರು ಹಳ್ಳಿ ನಮ್ಮೂರು. ನಡೆದು ಹೋಗುವ ಆನಂದ, ಆ ಬಡತನಕ್ಕೆ ಇರುವಂಥ ಸ್ವಾಭಿಮಾನ ಆನಂದ ಇದೆಯಲ್ಲ, ಅದೇ ಬೇರೆ ಜಗತ್ತು. ಜೋಗ ಜಲಪಾತ ಅನ್ನೋದು ನಮ್ಮ ಜೀವನಾಡಿ ಇದ್ದ ಹಾಗೆ. ಅದೇ ಟೈಮಲ್ಲಿ ಅದೇ ಜೋಗದಿಂದಾಗಿ ನಮ್ಮ ಬದುಕು ಮುರಾಬಟ್ಟೆ ಆಯ್ತಲ್ಲ ಅಂತನೂ ಒಂದೊಂದ್ಸರಿ ಅನಿಸ್ಬಿಡುತ್ತೆ. ರಂಗಭೂಮಿಯ ಮೇಲೆ ಆಸಕ್ತಿ ಆ ಮಿತ್ರಮಂಡಳಿಯ ಕಾರಣದಿಂದಾಗಿ ಖಂಡಿತ. ಶಿವಮೊಗ್ಗದ ಜೀವನ ಅಂತ ಕಣ ನನಗೆ ಮಕ್ಕಳ ನಾಟಕಕ್ಕೆ ಹೋಗುತ್ತೆ. ನೀವು ಏನನ್ನು ಕೊಡಬೇಕು ಅದನ್ನು ಕೊಡ್ತಾ ಹೋದರೆ ನೀವು ಏನನ್ನು ಪಡೆಯಬೇಕು ಅದು ಬೇರೆ ರೂಪದಲ್ಲಿ ನಿಮ್ಗೆ ಸಿಗುತ್ತೆ ಅಂತ. ವೃತ್ತಿ ಮತ್ತು ಪ್ರವೃತ್ತಿಯನ್ನು ಬ್ಯಾಲೆನ್ಸ್ ಮಾಡೋದು ಸುಲಭ ಅಲ್ಲ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಈ 100 ವರ್ಷಗಳ ಅವಧಿಯಲ್ಲಿ ಕಾದಂಬರಿಗಳ ಪರಂಪರೆ ಆರಂಭ ಆಗಿಯೇ 100 ವರ್ಷಕ್ಕೂ ಹೆಚ್ಚು ಕಾಲ ಆಗಿದೆ. ಈ 100 ವರ್ಷಗಳ ಅವಧಿಯಲ್ಲಿ ಸಾವಿರಾರು ಕಾದಂಬರಿಗಳು ಸಾಹಿತ್ಯ ಲೋಕವನ್ನು ಸಮೃದ್ಧವಾಗಿಸಿವೆ. ಅದರಲ್ಲಿ 200ಕ್ಕೂ ಹೆಚ್ಚು ಮಹತ್ವದ ಅನ್ನಿಸುವಂಥ ಕಾದಂಬರಿಗಳು ಸಾಹಿತ್ಯ ಲೋಕವನ್ನು ಇನ್ನಷ್ಟು ಗಟ್ಟಿಯಾಗಿ ಒಂದು ಹೆಜ್ಜೆಗಳನ್ನು ಊರ್ಕೊಂಡು ಹೋದ ಪರಂಪರೆ ಕಾದಂಬರಿಗಳದ್ದು. ಅದರಲ್ಲಿ ಮಹತ್ವದ ಕಾದಂಬರಿಕಾರ ಅನ್ನಿಸುವ ವಿಶೇಷ ಕಾದಂಬರಿಕಾರರಲ್ಲಿ ಇವತ್ತೊಬ್ಬರನ್ನು ನಾನು ಮಾತಾಡಿಸ್ತಾ ಇದ್ದೀನಿ. ಗಜಾನನ ಶರ್ಮಾ ಅವರು. ಅವರ ಹೆಸರೊಂದಿಗೆ ಪುನರ್ವಸು, ಭೈರಾದೇವಿ ಅಥವಾ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಇರಬಹುದು. ಇತ್ತೀಚೆಗಿನ ಕೆಂಪ ನಂಜಮ್ಮಣ್ಣಿ ಅನ್ನುವ ಕಾದಂಬರಿಯ ಹೆಸರು ತಳುಕು ಹಾಕೊಂಡಿದೆ. ಅದರೆಲ್ಲ ವಿಷಯವನ್ನು ಅವರೊಂದಿಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಗಜಾನನ ಶರ್ಮಾ ಅಂದ ಕೂಡಲೇ ತಟ್ಟಂತ ನನ್ನ ಮನಸ್ಸಿಗೆ ಬಂದ ಒಂದೇ ಒಂದು ಸಾಲು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಅದು ಒಂದು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡಿತು. ಆ ವಿಷಯವನ್ನು ಆಮೇಲೆ ಮಾತಾಡ್ತೀನಿ. ಕಾದಂಬರಿಕಾರರು ನೀವು, ನಾಟಕಕಾರರು ನೀವು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಅಧೀಕ್ಷಕ ಅಭಿಯಂತರರಾಗಿ ಕೆಲಸ ಮಾಡಿ ನಿವೃತ್ತ ಆಗಿರುವವರು. ದೊಡ್ಡ ಪರಂಪರೆಯನ್ನು ಹುಟ್ಟುಹಾಕಿದ್ದೀರಿ ಸರ್. ಅದಕ್ಕೂ ಮುನ್ನ ಒಂದು ಸಣ್ಣ ಅವಲೋಕನ, ನಿಮ್ಮ ಬಾಲ್ಯ, ನಿಮ್ಮ ಹೆತ್ತವರು, ನಿಮ್ಮಲ್ಲಿ ಒಬ್ಬ ಕವಿ ಇರ್ಬೋದು, ನಾಟಕಕಾರ ಹುಟ್ಟಿದ ಒಂದು ಹೊತ್ತೆ ಏನಿದೆ, ಅದರೆಲ್ಲವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ನನ್ನ ಹುಟ್ಟು, ಬಾಲ್ಯ ಅಥವಾ ಬೆಳವಣಿಗೆ ಈಗ ಹೇಳಬೇಕು ಅಂದರೆ ಅಂಥ ವಿಶೇಷವಾದ್ದೇನೂ ಇಲ್ಲ ಮೇಡಮ್. ನಾನು ಚಿಕ್ಕಂದಿನಲ್ಲಿ ನಮ್ಮೂರು ಈ ತಲಕಳಲೆ ಹಿನ್ನೀರಿನ ಒಂದು ಹಳ್ಳಿ, ಪುಟ್ಟ ಹಳ್ಳಿ. ನಮ್ಮ ಮನೆ ಹಿಂದೆ 18 ಕಿಲೋಮೀಟರ್ ಕಾಡು, ಮುಂದೆಲ್ಲ ನೀರು. ನಾವು ಆ ನಡುವೆ ಒಂದು ಊರಲ್ಲಿರೋದು. ಇವತ್ತು ಕೂಡ ನಮ್ಮೂರಿಗೆ ಬಸ್ಸಿನ ಸಂಪರ್ಕ ಇಲ್ಲ. ಇವತ್ತು ಕೂಡ ನಾವು 5-6 ಕಿಲೋಮೀಟರ್ ನಡಿಬೇಕು. ನಾವು ಶಾಲೆಗೂ ಹಾಗೆ ನಡಿಬೇಕಾಗಿತ್ತು ಅನ್ನೋಂಥ ಊರಲ್ಲಿ ಹುಟ್ಟಿದವರು. ಆದರೆ ಇವತ್ತಿನ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಹಸಿರು ಹಳ್ಳಿ ನಮ್ಮೂರು. ಅಲ್ಲಿ ನಮ್ಮ ಅರ್ಧ ಇಲ್ಲಿ ತಲಕಳಲ್ಲಿ ಜಲಾಶಯದಲ್ಲಿ ನಮ್ಮದು ಅರ್ಧ ಜಮೀನು ಮುಳುಗಡೆ ಆಗಿ ಇನ್ನು ಅರ್ಧ ಉಳಿದು ಒಂದು ಕಾಲದಲ್ಲಿ ಅರಜೀವವಾಗಿ ಉಳಿದವರು ನಾವು ಆ ಪ್ರದೇಶದಲ್ಲಿ. ಹಾಗಾಗಿ ಮುಳುಗಡೆಯ ಕಷ್ಟಗಳು, ಮುಳುಗಡೆಯ ಸಂಕಷ್ಟಗಳು ಅವೆಲ್ಲ ನಮಗೆ ನಮ್ಮ ಕಣ್ಣೆದುರಿಗೆ ನಡೆದು ಹೋಯಿತು. ನಾವು ಸ್ವತಃ ಅನುಭವಿಸುವ ಹಾಗೆ ಆಯಿತು. ಅಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಅದರಿಂದ ಎಷ್ಟೆಲ್ಲ ಅಡಚಣೆ ಆಯಿತು ಅನ್ನೋದನ್ನು ನೋಡ್ತಾ ಹೋದರೆ, ನಾನು 1 ವರ್ಷ 7 ತಿಂಗಳಿದ್ದಾಗಲೇನೋ ನಮ್ಮ ತಾಯಿ ತೀರೋಗಿದ್ದು. ನಾವೆಲ್ಲೋ ಸಾಗರದಲ್ಲಿ ಯಾರ್ದೋ ಮನೆಯಲ್ಲಿ ಇದ್ದುಕೊಂಡು ಓದುವಂಥ ಪ್ರಸಂಗ ಬಂತು. ಆಮೇಲೆ ಪ್ರೈಮರಿ ಆಯಿತು, ಮಿಡ್ಲ್ ಸ್ಕೂಲ್ ಮತ್ತು ವಾಪಸ್ ಬಂದು ಇಲ್ಲಿ ಊರಿಗೆ ಬಂದು ಊರಿಂದ 6-7 ಕಿಲೋಮೀಟರ್ ನಡೆದು ಹೋಗಿ ವಿದ್ಯಾಭ್ಯಾಸ ಆಯಿತು. ನಮಗೇನು ಅದೊಂದು ಕಷ್ಟ ಅನ್ನಿಸ್ತಿರ್ಲಿಲ್ಲ ಬಿಡಿ ಆ ಕಾಲದಲ್ಲಿ. ಆ ನಡೆದು ಹೋಗುವ ಆನಂದ, ಆ ಬಡತನಕ್ಕೆ ಇರುವಂಥ ಸ್ವಾಭಿಮಾನ ಆನಂದ ಇದೆಯಲ್ಲ, ಅದೇ ಬೇರೆ ಜಗತ್ತು. ಅಲ್ಲಿಂದ ಜೋಗದಲ್ಲಿ ನಾನು ಹೈಸ್ಕೂಲನ್ನು ಓದಿದೆ. ಆಮೇಲೆ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿದಾಗ ಕೆಲಸ ಏನು ಅನ್ನೋದು ಇದ್ದಾಗ ನಾವು ಯಾವ ಜೋಗವನ್ನು ಅರ್ಧ ಪ್ರೀತಿ ಅರ್ಧ ದ್ವೇಷದೊಡನೆ ನೋಡ್ತಿದ್ನೋ ಅದೇ ಜೋಗದ ವಿದ್ಯುತ್ ಶಕ್ತಿಯ ವಿಚಾರದಲ್ಲಿ ಅದೇ ಇಲಾಖೆಗೆ ಸೇರುವಂತಾಯಿತು. ಆದರೆ ನಾನು ಜೋಗದ ಬಗ್ಗೆ ಒಂಥರ ಒಂದು ನೆಗೆಟಿವ್ ಮಾತು ಹೇಳಿದ್ನಲ್ಲ. ಯಾಕೆ ಹೇಳಿದೆ ಅಂತಂದರೆ, ಜೋಗ ಜಲಪಾತ ಅನ್ನೋದು ನಮ್ಮ ಜೀವನಾಡಿ ಇದ್ದ ಹಾಗೆ. ನಮಗೆ ಜೋಗ ಅಂದರೆ ಒಂಥರ ಇದ್ದಕ್ಕಿದ್ದಾಗಿ ಒಂದು ಉತ್ಸಾಹ ಪುಟಿಯುತ್ತೆ. ಅದೇ ಟೈಮಲ್ಲಿ ಅದೇ ಜೋಗದಿಂದಾಗಿ ನಮ್ಮ ಬದುಕು ಮುರಾಬಟ್ಟೆ ಆಯ್ತಲ್ಲ ಅಂತನೂ ಒಂದೊಂದ್ಸರಿ ಅನಿಸ್ಬಿಡುತ್ತೆ. ಅದು ಸತ್ಯ ಅಲ್ವಾ ಸರ್? ಯಾವುದನ್ನ ನಾವು ಹೆಚ್ಚು ಪ್ರೀತಿ ಮಾಡ್ತೀವಿ, ನೋವು ಕೂಡ ನಮ್ಗೆ ಅದೇ ಕೊಡ್ತಾ ಹೋಗುತ್ತೇನೋ ಅಂತ ಅನಿಸ್ತು. ಈ ಬದುಕನ್ನು ಇಲ್ಲಿ ತನಕ ಇಂದಾಗ ಈಗೂ ಕೂಡ ನನಗೆ ನೀವು ಹೇಳಿರೋ ಭಾವನೆ ಇದೆ. ಬಹಳ ಪ್ರೀತಿ ಪಡೋದೇ ಒಂದಿಷ್ಟು ನೋವು ಕೊಡುತ್ತಲ್ಲ ಅಂತೇಳಿ ಕೊಟ್ಟೆ. ಆದರೆ ನೀವು ಕೇಳಿರೋ ಪ್ರಶ್ನೆಯನ್ನು
ನಾನು ಸ್ವೀಕರಿಸಿದ ಹೇಗೆ ಅಂತಂದರೆ, ನಿಮಗೆ ಈ ಸಾಹಿತ್ಯದ ಲವ್ ಯಾಕೆ ಬಂತು ಅಂತ. ಹೌದು. ನಾನು ಹಾಗಾಗಿ ನನ್ನ ತಾಯಿ ತೀರೋಗಿದ್ದು ವಿಚಾರ ಹೇಳಿದ್ದು. ನನ್ನ ತಾಯಿಯ ತಂದೆ ಅವರು ಪುಟ್ಟಯ್ಯ ಅಂತ ಕರೀತಿದ್ರು ಎಲ್ಲರೂ, ಐತು ಮನೆ ಮಂಜಯ್ಯ ಅಂತ. ಅವರ ಒಂಥರ ಶಾಲೆಯಲ್ಲಿ ಆ ಕಾಲದ ಈ ಶಾಲೆ ಟೀಚರು ಅಂದರೆ ಅಪಾಯಿಂಟೆಡ್ ಟೀಚರ್ ಅಲ್ಲ, ಎಲ್ಲೋ ಹೋಗಿ ಅಕ್ಷರಗಳನ್ನು ಕಲಿಸುವಂಥ ಆ ವೃತ್ತಿಯನ್ನು ಮಾಡ್ತಿದ್ರು. ಅವರಿಗೆ ಒಂದು ಕೈ ಅಡಿಕೆ ಮರದಿಂದ ಬಿದ್ದು ಒಂದು ಕೈ ಬೇರೆ ತುಂಡಾಗಿತ್ತು. ಅವರು ನಿಜವಾಗಿ ನಮ್ಮೊಳಗೆಲ್ಲ ಬಹುಶಃ ನಾವು ಆ ಕುಟುಂಬದಲ್ಲಿ ಒಂದು 4-5 ಜನ ಈ ಸಲ ಬರವಣಿಗೆಯ ಹುಚ್ಚಿರೋರು ಇದ್ದೀವಿ. ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂದ್ರೆ ಅವರು. ಅವ್ರು ಚಿಕ್ಕಂದಲಿದ್ದಾಗಲೇ ನಮಗೆ ಒಂಥರ ಈ ಸಾಹಿತ್ಯ, ಆವಾಗ ಮಗ್ಗಿ ಬಾಯ್ಪಾಠ ಹೇಳೋದೆಲ್ಲ ಇತ್ತಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಜೊತೆಗೆ ಪ್ರಭಾವ ವಿಭವದಿಂದ ಶುರು ಅದನ್ನು ಹೇಳಿ ಕೊನೆಗೆ ಈ ಮಾರ್ನೋಮಿ ಪದ್ಯ ಕೂಡ ಹೇಳಿಸಿ ಅದನ್ನು ಹೇಳುವಾಗ ಅವರು ಈ ಜಗತ್ತನ್ನು, ಅಕ್ಷರ ಜಗತ್ತನ್ನು ನಮಗೆ ನಮ್ಮೊಳಗೆ ಎಲ್ಲೋ ಒಂದು ಕಡೆ ಪರಿಚಯ ಮಾಡ್ತಾ ಹೋಗ್ತಾರೆ. ಅದು ಬಹಳ ಪರಿಣಾಮ ಬೀರ್ತು ಮೇಡಮ್. ಅದಿಲ್ಲ ಅಂತಂದ್ರೆ ನಮ್ಮ ಕುಟುಂಬದಲ್ಲಿ ಬರೆದವರು ಆ ಥರದವರು ಕಡಿಮೆ. ಮತ್ತೆ ನಾವಿದ್ದಿದ್ದೆ ಭಾಳ ರಿಮೋಟ್ ಹಳ್ಳಿಯಾಗಿದ್ದರಿಂದ ತುರಂಗ್ ಭಾರತವನ್ನು ಮನೇಲಿ ಓದ್ತಿದ್ರು ಅನ್ನೋದು ಬಿಟ್ಟರೆ ಈ ಹೊಸ ಜಗತ್ತಿನ ಈ ಪುಸ್ತಕ ಪರಂಪರೆ ಗೊತ್ತಿರಲಿಲ್ಲ ಹೆಚ್ಚು ನಮಗೆ. ಅವರಿಂದಾಗಿ ಒಂದಿಷ್ಟು ಅದರಲ್ಲಿ ಆಸಕ್ತಿ ಬಂತು. ತುರಂಗ ಭಾರತವನ್ನ ಮನೆಯಲ್ಲಿ ಓದ್ತಾ ಇದ್ರಿ ಅಂತ ಹೇಳಿದ್ರಿ. ಬಟ್ ಅದೆಲ್ಲ ಕಿವಿಗೆ ಬೀಳುವ ಅಕ್ಷರಗಳೇ ಅಲ್ವಾ? ಖಂಡಿತ ಹೌದು. ಅಲ್ಲ, ಅದು ಯಾವುದೇ ಇದರಲ್ಲೂ ಅದು ಇನ್ನೂ ಹೇಳಬೇಕು ಅಂತಂದ್ರೆ ಒಂಥರ ಅದರ ಅಂತಸತ್ವ ಎಲ್ಲ ಸಾಹಿತ್ಯಕ್ಕಿಂತಲೂ ದೊಡ್ಡದು ಅಂತ ಕೂಡ ಹೇಳ್ಬೋದು ನಾವು. ಅದು ನಮ್ಮ ಮೇಲೆ ಖಂಡಿತವಾಗಿ ಪರಿಣಾಮ ಬೀರಿದೆ. ಮತ್ತೆ ಈ ಯಕ್ಷಗಾನ, ತಾಳ್ಮತ್ಲೆಯ ಆ ವಾತಾವರಣ ಇದೆಯಲ್ಲ ನಮ್ಮ ಹಳ್ಳಿಗಳಲ್ಲಿ, ಮಲೆನಾಡಿನ ಕರಾವಳಿ ಹಳ್ಳಿಗಳಲ್ಲಿ ಇದೆಯಲ್ಲ, ಅದು ನಮಗೆ ಬೇಡ ಅಂದ್ರೂ ಒಂಥರ ಸಾಹಿತ್ಯದ ಲೋಕವನ್ನು ಪರಿಚಯ ಮಾಡಿಸುತ್ತೆ. ಹೌದು. ನೀವು ಹೇಳಿದ್ರಿ ಸರಿಯಾದ ರಸ್ತೆಗಳು ಇಲ್ಲದ, ಯಾವುದೂ ಇಲ್ಲದ ಒಂದು ಹಳ್ಳಿ ಅಂತ. ಬಟ್ ಹಳ್ಳಿಯ ವಾತಾವರಣ ಬಹುಶಃ ಈಗ 70 ಆಸುಪಾಸಿನಲ್ಲಿರುವ ಎಲ್ಲರ ಮನಸ್ಸನ್ನ ಬೆಳಗಿದ್ದೇ ಅಂತ ಹಳ್ಳಿಗಳು. ಈಗ ನನಗೆ ಕುತೂಹಲ ಮೂಡಿಸಿದ್ದು ನೀವು PhD ಮಾಡಿದ ವಿಷಯ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿ ಅಂತ. ಬಟ್ ಆ ಹೊತ್ತಿನಲ್ಲಿ ನಿಮ್ಗೆ ಆ ಸ್ಥಳದಲ್ಲಿ ನಾಟಕಗಳನ್ನ ನೋಡುವ ಅವಕಾಶ ಆಗಿತ್ತಾ ಸರ್? ಖಂಡಿತ. ಜೋಗದಲ್ಲಿ ನಾನು ಮೊದಲು ಪ್ರೌಢಶಾಲೆಯನ್ನು ಓದಿದ್ದು ಜೋಗದಲ್ಲಿ, ಆ ನಂತರ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದು ಕೆಲಸಕ್ಕೆ ಸೇರಿದ್ದು ಜೋಗದಲ್ಲಿ. ಶಿವಮೊಗ್ಗದಲ್ಲಿ 2 ವರ್ಷ ಇದ್ದೆ, ಕೊನೆಗೆ 9 ವರ್ಷದ ಜೋಗದಲ್ಲಿದ್ದೆ ನಾನು. ಜೋಗದಲ್ಲಿ ಮಿತ್ರಮಂಡಳಿ ಅಂತ ಒಂದು ಸಂಸ್ಥೆ ಇತ್ತು. ಅವರು ಆಗ ನಾಟಕ ಸ್ಪರ್ಧೆಗಳನ್ನು ರಾಜ್ಯ ಮಟ್ಟದ್ದು ಬಹಳ ಚೆನ್ನಾಗಿ ನಡೆಸ್ತಿದ್ರು ಆಗದು. ಮತ್ತು ನಾನು ಅಲ್ಲಿ ಹೋದ ಮೇಲೆ ಆ ಮಿತ್ರಮಂಡಳಿಯಲ್ಲಿ ನಟನಾಗಿ ಭಾಗವಹಿಸುವಂತಹ, ನಿರ್ದೇಶಕನಾಗಿ ಕೆಲಸ ಮಾಡುವಂಥ, ಜೊತೆಗೆ ಅದರ ಸಂಘಟನೆಯಲ್ಲಿ ಪಾತ್ರವಹಿಸುವಂಥ ಎಲ್ಲ ಅವಕಾಶಗಳು ಸಿಕ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹೈಸ್ಕೂಲ್ ದಿನಗಳಲ್ಲಿ ಆ ಮಿತ್ರಮಂಡಳಿಯ ನಾಟಕಗಳು ಅಂತಂದರೆ ನಮಗೊಂದು ರೀತಿಯ, ಯಾಕಂದರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬರೋರು. ಹಾಗಾಗಿ ನಮಗೆ ಆ ರಂಗಭೂಮಿಯ ಮೇಲೆ ಆಸಕ್ತಿ ಆ ಮಿತ್ರಮಂಡಳಿಯ ಕಾರಣದಿಂದ ಆಯಿತು ಅಂತ. ಖಂಡಿತ ಮೇಡಮ್. ನೀವು ಮಕ್ಕಳ ನಾಟಕಗಳನ್ನು ಬರೀತೀರಿ, PhD ಸಹ ಅದೇ ವಿಷಯ ಆಯಿತು. ಈ ಹೊತ್ತು ಅಂತಲ್ಲ, ಇತ್ತೀಚಿನ ಒಂದಷ್ಟು ವರ್ಷಗಳು ಮಕ್ಕಳ ಸಿನಿಮಾ ಇರ್ಬೋದು, ಮಕ್ಕಳ ನಾಟಕ, ಮಕ್ಕಳ ಸಾಹಿತ್ಯ ಎಲ್ಲವೂ ಸ್ವಲ್ಪ ಮಟ್ಟಿಗೆ ಕಡೆಗಣಿಸಲ್ಪಟ್ಟ ಕ್ಷೇತ್ರನೇ ಅದು. ನಿಮಗೆ ಯಾಕೆ ಮಕ್ಕಳ ನಾಟಕಗಳ ಬಗ್ಗೆ ಗಮನ ಬಂತು? ನಿಜ ಹೇಳ್ಬೇಕಂದ್ರೆ ನಾನು ಜೋಗಲ್ಲಿದ್ದಾಗ ನನಗೆ ಜೋಗದಲ್ಲಿ ಆಗ ಟಿವಿಯ ಹಾವಳಿ ಇಲ್ದಿದ್ದ ಕಾಲ ನಾನು ಹೇಳ್ತಿರೋದು, ಅದು 80s. ಆಗ ಜೋಗದಲ್ಲಿ ಈ ಮಕ್ಕಳ ಜೊತೆಗಿನ ಒಡನಾಟ ಜಾಸ್ತಿ ಇತ್ತು. ನಾವು ಬಾಲಗೋಕುಲ ಅಂತ ಮಾಡ್ತಿದ್ವಿ, ಅಲ್ಲಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಆಟ ಆಡಿಸ್ತಿದ್ವಿ. ಯಾಕೆಂದರೆ ನಾವು ವಿದ್ಯುತ್ ಸ್ಥಾವರದಲ್ಲಿ ಕೆಲಸ ಮಾಡ್ತಿದ್ವಿ. ಆಮೇಲೆ ಅಲ್ಲಿಂದ ಈಚೆಗೆ ಬಂದ ಮೇಲೆ ನಮ್ಮ ಉಳಿದ ಟೈಮನ್ನು ನಾವು ಕಳೆಯೋದು ಹೇಗೆ ಅನ್ನುವಂಥ ಪ್ರಶ್ನೆ ಬಂದಾಗ ಮಕ್ಕಳು ನಮಗೆ ತುಂಬ ಒದಗ್ತಿದ್ರು. ಆಗ ಅಲ್ಲಿ ಈ ಮಕ್ಕಳ ಚಟುವಟಿಕೆಗಳನ್ನು ಮಾಡಿಸುವಾಗ ಮಕ್ಕಳಿಗಾಗಿ ಮೊದಲು ಸಣ್ಣ 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 ಶರಾವತಿ ಅನ್ನೋದು ಒಂದು ರೂಪಕ ಹಾಗೆಯೇ ಬರಿತಾ ಇದ್ವಿ. ಅದು ಆಗ್ತಾ ಆಗ್ತಾ ನನಗೆ ಏನಾಗ್ಬಿಡ್ತು ಅಂತಂದರೆ ಒಂಥರ ಈ ಮಕ್ಕಳ ಜೊತೆಗೆ ಬೆರೆತು ಆ ಮಕ್ಕಳ ಮನಸ್ಸನ್ನು ತಿಳ್ಕೊಳ್ಳುವಂಥ, ಮಕ್ಕಳ ಮನಸ್ಸಿಗೆ ಇಷ್ಟ ಆಗೋದು ಯಾವುದು ಅನ್ನೋದು ನಮ್ಗೆ ಗೊತ್ತಾಯಿತು ಅಂತ ನಾನು ಭಾವಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ನಾಟಕಗಳನ್ನು ಬರೆಯಕ್ಕೆ ಹೊರಟೆ. ಸೊ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಪದಾರ್ಪಣೆ ಮಾಡಿದ್ದು ಅದರಲ್ಲೂ ಮಕ್ಕಳ ನಾಟಕದ ಮೂಲಕ. ದೊಡ್ಡವರ ನಾಟಕಗಳಲ್ಲಿ ಭಾಗವಹಿಸುತ್ತೆ, ಆದರೆ ಸಣ್ಣವರ ಮಕ್ಕಳ ನಾಟಕವನ್ನು ಮಾಡಿಸ್ತಿದ್ದೆ. ಆಮೇಲೆ ಈ 1-2 ನಾಟಕಗಳನ್ನು ಮಾಡಿಸಿದ ಮೇಲೆ ಅದಕ್ಕೊಂದು ಹದ ಸಿಕ್ತು ಮೇಡಮ್. ನಿಜ ಹೇಳಬೇಕು ಅಂತಂದರೆ
ನಾನು ಅಲ್ಲಿಂದ ಮತ್ತೆ ಶಿವಮೊಗ್ಗಕ್ಕೆ ಬಂದ ಮೇಲೆ ಕೂಡ ಸುಮಾರು 1999 2000 ತನಕನೂ ಮಕ್ಕಳ ನಾಟಕದಲ್ಲಿ ನನಗೆ ಅದರಂಥ ಒಂದು ಉತ್ಸಾಹ ಉಮೇದು ಕೊಡುವಂಥ ಇದೇ ಇರಲಿಲ್ಲ ಅಂದಾಗೆ. ಈ ಮಕ್ಕಳ ನಾಟಕ ಅಂದ್ರೆ ವರ್ಷಕ್ಕೆ 1-2 ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರ ಇತ್ತು. ಆಗ ಶಿವಮೊಗ್ಗದಲ್ಲಿ ಮಕ್ಕಳ ನಾಟಕ ಅಂತಂದರೆ ಒಂಥರದಲ್ಲಿ ಎಲ್ಲರೂ ಗಜಾನನ ಶರ್ಮಾ ಅನ್ನಂಗೆ ಅಷ್ಟು ಆಯಿತು. ಆಮೇಲೆ ಮಕ್ಕಳು ಅಷ್ಟು ಒಳ್ಳೆ ಮಕ್ಕಳುಗಳು ಸಿಕ್ಕಿದ್ರು. ಇವತ್ತು ಎಲ್ಲೆಲ್ಲೆಲ್ಲ ಇದ್ದಾರೆ. ನಾವು ವರ್ಷಕ್ಕೆ 1 ಅಥವಾ 2 ನಾಟಕ ಮಾಡಿಸ್ತಿದ್ವಿ. ಅದರಲ್ಲಿ ನನ್ನ ಶ್ರೀಮತಿಯ ಸಹಕಾರ ತುಂಬ ಇತ್ತು. ಯಾಕಂದರೆ ನನ್ನ ವೃತ್ತಿ ನೀವು ಹೇಳಿದ್ರಲ್ಲ ಅಧೀಕ್ಷಕ ಇಂಜಿನಿಯರ್ ಆಗಿದ್ದಕ್ಕೆ ಇದರಲ್ಲಿ ಅಂತೇಳಿ, ಅದರಲ್ಲಿ ಹೆಚ್ಚು ಭಾಗ ಮೇಡಮ್ ನಮ್ಮದು ಈ ಟೆಸ್ಟಿಂಗು. ಅಂದರೆ ಎಲ್ಲೋ ಒಂದು ಪವರ್ ಸ್ಟೇಷನ್ ಇದೆ, ಶರಾವತಿ ಇದೆ, ಗೇರ್ಸೊಪ್ಪ ಇದೆ. ನಾವು ಅಲ್ಲಿಗೆ ಹೋಗಿ ಅದರ ಜನರೇಟ್ರಿ ಇರುವಂಥ ರಿಲೇಗಳನ್ನು ಆ ಥರದ್ದೆಲ್ಲ ಟೆಸ್ಟ್ ಮಾಡುವಂಥದ್ದು ಕೆಲಸ. ಅದು ಏನಾಗ್ತಿತ್ತು, ಏನೋ ಟ್ರಬಲ್ ಬಂತು ಅಂದಾಗ ರಾತ್ರಿನೋ ಎಲ್ಲೋ ಹೋಗ್ತಿದ್ವಿ. ಈ ಮಕ್ಕಳ ಬಗ್ಗೆ ನಮಗೊಂಥರ ಏನು ಹೇಳಬೇಕು, ಅದಕ್ಕೆ ಒಂದು ಕಮಿಟ್ಮೆಂಟ್, ಬದ್ಧತೆ ಏನಿತ್ತು ಅಂತಂದರೆ ಮಕ್ಕಳನ್ನು ಕಾಯಿಸಬಾರ್ದು. ಮಕ್ಕಳು ಬಂದು ಅಲ್ಲೆಲ್ಲೋ ಹೋಗ್ತಿರ್ತೀವಿ ನಾವು. ಈಗ ಶನಿವಾರ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡೋಣ ಅಂದರೆ ಶನಿವಾರ ಬೆಳಗ್ಗೆ ನಾನು ಶಿವಮೊಗ್ಗದಿಂದ ಗೇರ್ಸೊಪ್ಪ ಹೊರಟ್ಬಿಟ್ಟೆ ಅಂದ್ರೆ ಬರೋಕ್ಕೆ ಅರ್ಧ ರಾತ್ರಿ ಆಗೋದು. ಅಂಥ ಸಂದರ್ಭದಲ್ಲಿ ನನ್ನ ಶ್ರೀಮತಿ ಹೋಗಿ ಅವ್ರನ್ನೆಲ್ಲ ಇದು ಮಾಡಿ 100ಕ್ಕೆ 100 ನಾ ಏನು ಮಾಡಿಸ್ತಿದ್ನೋ ಅದು ಅವಳು ಮಾಡಿಸ್ತಿದ್ಲು. ಅದು ಹಾಗಾಗಿ ಶಿವಮೊಗ್ಗದ ಜೀವನ ಅಂತ ಕಣ ನನಗೆ ಮಕ್ಕಳ ನಾಟಕಕ್ಕೆ ಹೋಗುತ್ತೆ. ನಾನು ಅಲ್ಲಿಂದ ಬಂದ ಮೇಲೆ ಏನೋ ಕಳ್ಕೊಂಡೆ ಅಂತ ಇವತ್ತಿಗೆ ಕೂಡ ಅನಿಸುತ್ತೆ ನನಗೆ. ಆ ಮಕ್ಕಳ ನಾಟಕಗಳ ಅಲ್ಲಿ ಮುಳುಗೋದಿದೆಯಲ್ಲ ಮೇಡಮ್, ಅದೊಂದು ಅದ್ಭುತವಾದ ಅನುಭವ. ಅಂದ್ರೆ ಅದು ನಿತ್ಯವೂ ಹೊಸತಾಗುವ ಒಂದು ಅನುಭವ ಮತ್ತು ನಾವು ಮಕ್ಕಳಾಗುವ ಒಂದು ಅವಕಾಶ. ಅದು ಖಂಡಿತ ನಾವು ಮಕ್ಕಳಾಗುವ. ಇವರು ಕುವೆಂಪು ಅವರು ಹೇಳ್ತಾರಲ್ಲ, ದೊಡ್ಡವರೆಲ್ಲರ ಹೃದಯದ ಕಟ್ಟಿದ ಮಕ್ಕಳ ಲೋಕದಲ್ಲಿ ದಿವ್ಯ ಕಿಶೋರತೆ ನಿದ್ರಿಸುತ್ತೆ. ಹೌದು, ಅದು ದಿವ್ಯ ಕಿಶೋರತೆ. ಅದು ನಾವು ಮಕ್ಕಳ ಜೊತೆ ಇದ್ದಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ. ಆಗ ನಮ್ಮ ಮಕ್ಕಳು ಸಣ್ಣವರಿದ್ರು, ಅವ್ರನ್ನೂ ಸೇರಿಸ್ಕೊಂಡೆಲ್ಲ ಹೋಗಿ ಶಿವಮೊಗ್ಗದಲ್ಲಿ ನಾವು MRS ಕಾಲೋನಿ ಅಂತ ಊರ ಹೊರಗಿದ್ದವರು, ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಆ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಬೆಳಗಿಂದ ಸಂಜೆ ತನಕ ಕುಣಿಯೋದು. ಈ ಶನಿವಾರ ಭಾನುವಾರಗಳಂತೂ ದೇಹ ಕುಣಿದು ಕೊನೆಗೆ ಅವತ್ತೋ ಒಂದು ದಿನ ಶೋ, ಅದ್ರ ನಡುವೆ ಮಕ್ಕಳ ಟೆನ್ಷನ್ನು ಎಲ್ಲ ಆಗಿ ನಾವು ಮಕ್ಕಳಿಗೆ ಎಲ್ಲದೂ ಹೇಳಿದ್ವಿ ಅಂತಂದರೆ ಅವನು ಯಾರೋ ಒಬ್ಬ ಹುಡುಗ, ಸರ್ ನಾಟಕದ ದಿನ ಟವಲ್ ತರಬೇಕು, ಸೋಪ್ ತಗೊಂಬನ್ನಿ ಅಂದರೆ ಟವಲ್ ತರಬೇಕು ಅಂತ ಕೇಳೋದು. ಅದು ಆ ಮಕ್ಕಳ ಸ್ವಭಾವದ ಬಗ್ಗೆ ನಮಗಿರುವಂಥ ಬಹಳ ಮುಗ್ಧ ಕುತೂಹಲ, ಮುಗ್ಧ ವರ್ತನೆ, ಅದು ಬಹಳ ಒಳ್ಳೆಯ ಆಯಿತು. ಅದು ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ ಮೇಡಮ್, ಚೈಲ್ಡ್ ಇಸ್ ದಿ ಫಾದರ್ ಆಫ್ ಮ್ಯಾನ್ ಅಂತ. ಖಂಡಿತವಾಗಿ ಹೌದು. ನಮಗೆ ಅವ್ರು ಕಲಿಸೋದಿದೆಯಲ್ಲ, ಅದ್ಭುತ ಪ್ರಪಂಚ ಅದು. ನಿಮ್ಮ PhD ವಿಷಯದಲ್ಲಿ ಮಕ್ಕಳ ರಂಗಭೂಮಿಯ ಬಗ್ಗೆ ಮಾತಾಡ್ತೀರಿ. ರಂಗಭೂಮಿ ಒಂದು ಪ್ರಪಂಚ, ದೊಡ್ಡ ಪ್ರಪಂಚ ಅದು. ಬಟ್ ಮಕ್ಕಳ ರಂಗಭೂಮಿ, ಅದರಲ್ಲಿ PhD ಮಾಡುವಂಥ ಒಂದು ವಸ್ತುವನ್ನು ನೀವು ಹೇಗೆ ತಗೊಂಡ್ರಿ ಮತ್ತು ನಿಮಗೆ ಏನು ಸಿಕ್ತು ಅದರಿಂದ? ಮೇಡಮ್, ನಿಜ ಹೇಳಬೇಕು ಅಂತಂದರೆ ಮಕ್ಕಳ ರಂಗಭೂಮಿಗೆ ನಮ್ಮಲ್ಲಿ ಆಗ ಅದೊಂದು PhDಯ ವಸ್ತುವಾಗಿ ಆಗಿರಲಿಲ್ಲ. ಅದಕ್ಕೆ ನಾನು, ಯಾಕಂದರೆ ರಂಗಭೂಮಿಯಲ್ಲಿ ಈ ಕಂಪನಿ ನಾಟಕಗಳು ಇದೊಂದು ದೊಡ್ಡ ಪ್ರಪಂಚ ಆಗಿ ಬೆಳೆದು ಬಿಟ್ಟಿದೆ. ಬಟ್ ಅದರ ನಡುವೆ ಒಂದು ಸಣ್ಣ ಪುಟ್ಟ ವಿಭಾಗ ಮಕ್ಕಳ ನಾಟಕಗಳದ್ದು. ಸೊ ನೀವು ಅದನ್ನು ಹೇಗೆ ಎಲಾಬರೇಟ್ ಮಾಡಿದ್ರಿ, ಏನು ನೋಡಿದ್ರಿ? ಅಲ್ಲ, ವಾಸ್ತವವಾಗಿ ನಾವು ಅದನ್ನು ಸಣ್ಣದು ಮಾಡಿಬಿಟ್ಟಿದ್ದೀವಿ ಮೇಡಮ್. ಇವತ್ತು ಲೆಕ್ಕ ಹಾಕಬೇಕು ಅಂತ ಆದರೆ ನಿಜವಾದ ನಾಟಕ ಇರೋದು ಬಾಲ್ಯದಲ್ಲಿ, ಮಕ್ಕಳಲ್ಲಿ. ಯಾವುದೋ ಒಂದು ಮಗುನ ರಸ್ತೆಯಲ್ಲಿ ಹೋಗ್ತಾ ಇರೋ ಒಂದು ಕಲ್ಲನ್ನು ಹಿಂಗೆ ಒದ್ಬಿಟ್ಟು ಅವನಿಗೆ ಅದನ್ನ ಕಲ್ಲು ಒದ್ದಾಗ ಅದು ಎಲ್ಲ ಅವನು ಅನ್ಕೊಂಡಿರೋ ಜಾಗಕ್ಕೆ ಹೋಗೋತಿ ತಲುಪುತ್ತಲ್ಲ. ಅದು ವರ್ಲ್ಡ್ ಕಪ್ನ ಫೈನಲ್ನಲ್ಲಿ, ಫುಟ್ಬಾಲ್ ವರ್ಲ್ಡ್ ಕಪ್ ಫೈನಲಲ್ಲಿ ಗೋಲ್ ವಿನ್ನಿಂಗ್ ಗೋಲ್ ಹೊಡಿತಾನಲ್ಲ, ಅವನಷ್ಟು ಖುಷಿ ಪಡುವಂಥ ಒಂದು ಇದಿದೆ ಆ ಮಗುವಿಗೆ. ಅದು ಯಾವುದೋ ಕೈಯಲ್ಲಿ ಏನೂ ಇಲ್ಲದೆ ಪಟಾರ್ ಅಂತ ಒಂದು ಮಗು ಹೇಳುತ್ತೆ ಅಂತಂದರೆ ಅದು ಒಂದು ಎಂಥ ದೊಡ್ಡ ಪಟಾಕಿನೇನೋ ಅನ್ನೋಷ್ಟು ಅದು ಅಂತಹ ನಾಟಕೀಯ ಸ್ವಭಾವ ಮಕ್ಕಳಲ್ಲಿ ಇರುತ್ತೆ. ನಮ್ಮಲ್ಲಿ ನೋಡಿ, ಒಂದು ಲೆಕ್ಕ ಹಾಕೋಣ, ನಾವು ಇವತ್ತು 7 ಕೋಟಿ ಜನಸಂಖ್ಯೆ ನಮ್ಮದು. ಇದು ನನ್ನ ಲೆಕ್ಕ. ಈಗ ನೀವು ಕೇಳಿರೋ ಪ್ರಶ್ನೆ ಹೇಳ್ತಿರೋದು, 1 ರಿಂದ 13 ವರ್ಷದವರೆಗೆ ನನ್ನ ವಯಸ್ಸಿನವರನ್ನು, ಹೆಣ್ಮಕ್ಳಿರ್ಬೋದು, ಮಕ್ಕಳು ಅಂತ ತಗೊಳ್ಳೋಣ ನಾವು. ಮಕ್ಕಳು ತಗೊಳ್ಳೋದಾರೆ ಎಷ್ಟಿರ್ಬೋದು? 7 ಕೋಟಿನಲ್ಲಿ ಕಡಿಮೆ ಅಂದರೂ ಒಂದು 30% ಇರ್ತಾರೆ. ಅದು ಅಂತಂದರೆ 2 ಕೋಟಿ ಮಕ್ಕಳಿದ್ದಾರೆ. ನಮ್ಮಲ್ಲಿ ಎಷ್ಟು ಮಕ್ಕಳು ನಾಟಕಗಳು ನಡೆಯಬಹುದು ವರ್ಷಕ್ಕೆ ಅಂತ ಕೇಳಿದರೆ? ಈಗಂತೂ ಬಿಡಿ, ಕ್ಯಾಸೆಟ್ ಡ್ಯಾನ್ಸ್ಗಳು ಅಥವಾ ಏನೇನೋ ಬರುತ್ತಲ್ಲ, DJ ಡ್ಯಾನ್ಸ್ಗಳನ್ನ ಸ್ಕೂಲಲ್ಲಿ ಆಡಿಸೋದಷ್ಟೇ ಆಗಿಬಿಡುತ್ತೆ. ಹಾಗಾಗಿ ಆ ನಾಟಕದಲ್ಲಿ ಏನಿರಬೇಕು, ಎಷ್ಟಿರಬೇಕು ನಾಟಕಗಳು, ಅದು ಹೇಗೆ ಇರಬೇಕು, ಏನೂ ಇರಲಿಲ್ಲ. ಅದನ್ನು ಹುಡುಕ್ತಾ ಹೋಗುವಂಥ ಒಂದು ಪ್ರಯತ್ನ ಮಾಡಿದೆ ನಾನು. ಮಂಗಳೂರಲ್ಲಿ MN ಕಾಮತ್ರಿಂದ ಈ ನಾಟಕ ಪರಂಪರೆ ಏನು ಶುರುವಾಯಿತು, ಅದು ಶಿವರಾಮ್ ಕಾರತ್ರು 60ಕ್ಕೂ
ಹೆಚ್ಚು ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ, ಹೌದು 60ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ. ಕೆ ವಿ ಸುಬ್ಬಣ್ಣ ಅವರಿರ್ಬೋದು, ಕಂಬಾರರು ಇರ್ಬೋದು, ಇವರೆಲ್ಲ ಬರೆದಿರೋ ನಾಟಕಗಳನ್ನು ಅದನ್ನೆಲ್ಲ ಜೊತೆಗೆ ಸಾಕ್ತಾ ವೈದೇವಿಯವರು ಮಾಡಿ ಬರೆದಿರೋ ನಾಟಕಗಳಂತೂ ಭಾಳ ಎಲ್ಲ ನಮ್ಮ ನೀನಾಸಮ್ಮಲ್ಲಿ ಕೆ ಜಿ ಕೃಷ್ಣಮೂರ್ತಿಯವರ ಕಿನ್ನರ ಮೇಳದಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೆದಂಥ ಇವರು ಅವ್ರದ್ದೆಲ್ಲ ನಾಟಕಗಳನ್ನು ಸ್ಟಡಿ ಮಾಡ್ತಾ ನಿಮಗೆ ಒಂದು ಚಿಲಿ ದೇಶದ ಗ್ಯಾಬ್ರಿಯಲ ಮಿತ್ತಾಲೆ ಅಂತ ಏನಿದೆಯಲ್ಲ ಅವರೊಂದು ಮಾತು ಹೇಳ್ತಾರೆ, ಏನು ಅಂತಂದರೆ ನಮ್ಮ ಯಾವುದೇ ಯೋಜನೆಯನ್ನು ಜಗತ್ತು ಇನ್ನೊಂದು ಸ್ವಲ್ಪ ದಿನ ಕಾಯ್ಬೋದು, ಆದರೆ ಮಕ್ಕಳಿಗೆ ಮಾಡುವ ಯೋಜನೆಯನ್ನು ನಾವು ಕಾಯಿಸಬಾರ್ದು, ಈಗಲೇ ಮಾಡಬೇಕು. ಯಾಕೆಂದ್ರೆ ಆ ಮಗು ಇವತ್ತು ಇರೋ ಮಗು ನಾಳೆ ಮಗುವಾಗಿ ಉಳಿಯಲ್ಲ, ಬೆಳೆದ್ಬಿಡುತ್ತೆ. ಇಲ್ದಿದ್ರೆ ಈಗ ನಾವು ಈಗಿನ ಮಕ್ಕಳಿಗೆ ಒಂದು ಜನರೇಷನ್ ಮಕ್ಕಳನ್ನು ಖಾಲಿ ಮಾಡಿಬಿಟ್ವಿ ಅಂತಂದರೆ ಅವರು ಭಾಳ ಇವರು ಮಾತಾಡುವಾಗ ಸುಬ್ಬಣ್ಣ ಅವರು ಮಾತಾಡುವಾಗ ಒಂದು ಮಾತು ಹೇಳ್ತಿದ್ರು, ಈ ನಮಗೆ 10 ತಲೆಮಾರಿಗೆ ಒಬ್ಬ ಗಾಂಧಿ ಬರದೇ ಹೋದರೂ ಸುಧಾರಿಸ್ಕೊಳ್ಳುತ್ತೇನೋ ಸಮಾಜ, ಆದರೆ 100 ತಲೆಮಾರಿಗೆ ಒಬ್ಬ ಲಾಡನ್ ಬಂದ್ಬಿಟ್ರೆ ಸಮಾಜ ಉಳ್ಕೊಳ್ಳೋದು ಕಷ್ಟ ಅನ್ನಾಗಿ. ಅದು ಆಗಬಾರ್ದು ಅಂದರೆ ಯಾವುದೇ ಒಂದೂ ಜನ್ರೇಷನಿನ ಮಕ್ಕಳು ಖಾಲಿ ಉಳಿಬಾರ್ದು, ಅವ್ರಿಗೆ ನಾವು ಎಂಗೇಜ್ ಮಾಡಬೇಕು, ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು ಅಂತೇಳಿ. ಮತ್ತು ಮಕ್ಕಳಿಗೆ ಹೆಚ್ಚು ವಿಚಾರಗಳನ್ನು ಅವರು ವಿದ್ಯೆಯನ್ನು ಕೊಡಬೇಕು ಅಂತಂದರೆ ಅದು ರಂಗಭೂಮಿ ಬಹಳ ಸೂಕ್ತವಾದ ಸುಲಭ ಮತ್ತು ಆಗಲೇಬೇಕಾದ್ದು. ಪ್ರಜಾಪ್ರಭುತ್ವ ಬದುಕೋದು ಮಕ್ಕಳ ರಂಗಭೂಮಿಯಿಂದ ಅಂತ ಹೇಳ್ತಿದ್ರು ಅವರು. ಯಾಕೆ ಅಂತ ಹೇಳಿ, ನೀವು ಬೇರೆ ಎಲ್ಲ ಜಾಗದಲ್ಲಿ ಮಗು ಒಂದು ಪರೀಕ್ಷೆ ಆಯಿತು, ಯಾರೋ ಒಬ್ಬ ಫಸ್ಟ್ ಬಂದ್ಬೋದು, ರಂಗಭೂಮಿಲಿ ಹಾಗಾಗಲ್ಲ ಅಂತ ಎಲ್ಲರೂ ಸೇರಬೇಕು. ಇಲ್ಲಿ ರಾಜ ಕೂತಿದ್ದಾನೆ, ರಾಜ ಕಾಡಲ್ಲಿದ್ದ, ಅವನಿಂದ ಒಂದು ಮರ ಅಂತೇಳಿ ಒಂದು ಮಗುವನ್ನು ನಾವು ಮರವಾಗಿ, ರಾಜನ ಪಾತ್ರಕ್ಕೆ ಜಾಸ್ತಿ ಇರುತ್ತೆ, ಇಲ್ಲಿ ಮರ ಹಿಂದಿರುತ್ತೆ. ಆದ್ರೆ ಸುಮ್ಮನೆ ಇದ್ದಾಗ ಆ ಮರ ಪಲ್ಟಿ ಆಗ್ಬಿಟ್ರೆ ಏನಾಗುತ್ತೆ, ಇಡೀ ನಾಟಕ ಹಾಳಾಗುತ್ತೆ. ಅಂದ್ರೆ ಅದಕ್ಕೂ ಇಂಪಾರ್ಟೆನ್ಸ್ ಇದೆ, ರಾಜನಷ್ಟೇ ಅಥವಾ ಅವನಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಈ ಮರಕ್ಕೂ ಇದೆ. ಇದು ಬೇರೆ ಕ್ಷೇತ್ರಗಳಲ್ಲಿ ಆಗಲ್ಲ. ರಂಗಭೂಮಿಯ ಮೂಲಕ ಮಕ್ಕಳಿಗೆ ನಾವೆಲ್ಲರೂ ಒಂದು ಗೆದ್ರೆ ನಾವೆಲ್ಲರೂ ಸೇರಿ ಗೆಲ್ಲಬೇಕು, ನಮ್ಮಲ್ಲಿ ಯಾರೋ ಒಬ್ರು ಗೆಲ್ಲಕ್ಕಾಗಲ್ಲ ಅನ್ನೋದನ್ನು ತೋರಿಸೋದಲ್ಲ. ಒಂದು ಸಮಗ್ರ ಬೆಳವಣಿಗೆ ಟೀಮ್ ಅಂದ್ರೆ ಒಂದು ತಂಡವಾಗಿ ಈ ಬದುಕನ್ನು ನಿಭಾಯಿಸೋದು, ಅದು ಪ್ರಜಾಪ್ರಭುತ್ವವನ್ನು ಕಲಿಸುತ್ತೆ ಅಂತ. ಇದು ನನ್ನ ಮಾತಲ್ಲ, ಕೆ ವಿ ಸುಬ್ಬಣ್ಣಂತವ್ರು ಹೇಳಿರೋ ಅಂತ ಮಾತು. ಯಾಕಂದ್ರೆ ಆಗ ನಾವು ಅಲ್ಲಿ ಮಕ್ಕಳ ನಾಟಕದ ಪ್ರಬಂಧವನ್ನು ಬರೆಯುವಾಗ ಕೂಡ ನಾನು ಹೆಗ್ಗೋಡಿಗೆ ಹೋಗ್ತಿದ್ದೆ. ಅವರು ನಂದೊಂದು ಪುಸ್ತಕ ಮಾಡಿದ್ರು, ಬೆಳಕಾಯಿತು ಕರ್ನಾಟಕ ಅಂತ ವಿದ್ಯುತ್ ಶಕ್ತಿಯ ಉಗಮ ಮತ್ತು ವಿಕಾಸಗಳ ಬಗ್ಗೆ ಬರೆದಿದ್ದು. ಅದನ್ನು ಕೆ ವಿ ಸುಬ್ಬಣ್ಣ ಅವರೇ ಹೇಳಿ ಕರೆಸಿ ಪಬ್ಲಿಷ್ ಮಾಡಿದ್ದು. ಅವ್ರಿಗಷ್ಟು ಆಸಕ್ತಿ ಇತ್ತು ಅವ್ರಿಗೆ. ಯಾಕೆಂದರೆ ಅವರೇ ಹೇಳ್ತಿದ್ರು, ನೋಡ್ರಿ ನಮ್ಮ ಸಾಹಿತ್ಯ ಅನ್ನೋದು ಬರೀ ಕತೆ, ಕವನ, ಕಾದಂಬರಿ ಮತ್ತು ಇಲ್ಲಿ ಸೀಮಿತವಾದ ವಿಷಯಗಳಷ್ಟೇ ಅಲ್ಲ, ನಿಮ್ಮದು ಪ್ರೊಫೆಷನಲ್ಸ್ ಇವ್ರು ಕೂಡ ಬರೀಬೇಕು, ಬೇರೆ ಬೇರೆ ವಿಷಯಗಳು ಬರಬೇಕು ಸಾಹಿತ್ಯಕ್ಕೆ ಅಂತ ಹೇಳ್ತಿದ್ರು. ಅಲ್ಲಿ ಹೋದಾಗೆಲ್ಲ ಅವ್ರು ಈ ಮಕ್ಕಳ ನಾಟಕಗಳ ಬಗ್ಗೆ ಅವ್ರು ಇನ್ನೂ ಹೇಳ್ತಿದ್ರು. ನಂಗೆ ಒಂದ್ಸರಿ ಇದು ಮಾಡಿದ್ರು, ನಾಟಕಗಳ ಬಗ್ಗೆ ಯಾಕೆ ಮಾಡಕ್ಕೆ ಹೋದ್ರೆ ನಮ್ಮಂತವ್ರಿಗೆ ಬಿಟ್ಟು ಬಿಡ್ಬೋದಾಗಿತ್ತು, ನೀವು ನಿಮ್ಮ ಕ್ಷೇತ್ರದ ಬಗ್ಗೆ ಮಾಡಬೇಕು, ನೀವಲ್ಲ ನಿಮ್ಮ ಕ್ಷೇತ್ರವನ್ನು ಸಾಹಿತ್ಯಕ್ಕೆ ತಂದ್ರಪ್ಪ ಅಂತಿದ್ರು. ಹಾಗೆ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ನೀವು ಕೆಲಸ ಮಾಡಿದ್ರಿ ಸರ್. ಒಬ್ಬ ಮನುಷ್ಯನನ್ನ ಅವನ ವೃತ್ತಿ ಕೂಡ ರೂಪಿಸ್ತದೆ, ಖಂಡಿತ ಸಾಹಿತ್ಯ ಹೇಗೆ ರೂಪಿಸ್ತದೆ, ಒಂದು ವೃತ್ತಿ ಕೂಡ ರೂಪಿಸ್ತದೆ. ಎರಡನ್ನ ಬ್ಯಾಲೆನ್ಸ್ ಮಾಡಿದ್ರಿ. ಅದು ನಿಮ್ಮ ವೃತ್ತಿಯಂತೂ ಎಲ್ಲರ ಕಣ್ಣಿಗೆ ಬೆಳಕು ಕೊಡುವಂಥದ್ದು, ಸಾಹಿತ್ಯ ಮನಸ್ಸಿಗೆ ಬೆಳಕು ಕೊಟ್ಟಿದ್ದು. ನಿಮ್ಮನ್ನ ವೃತ್ತಿ ಹೇಗೆ ರೂಪಿಸಿತು? ನಿಮ್ಮ ಈ ಆಸಕ್ತಿಗಳಿಗೆ ವೃತ್ತಿ ನೆರವಾಯ್ತಾ ಅಥವಾ ಎಲ್ಲಾದರೂ ತೊಡಗಾಯ್ತು ಅಂತನೂ ಅನಿಸಿದ್ದಿದೆಯಾ? ಎರಡನ್ನೂ ಹೇಳಿ ನಮಗೆ. ಸತ್ಯ ಹೇಳಬೇಕಂದ್ರೆ ತೊಡಕಾಗಲಿಲ್ಲ ಮೇಡಮ್. ಯಾಕೆ ಅಂತ ಕೇಳಿ, ನಾನು ಪಡ್ಕೊಂಡಿದ್ದು ನನ್ನ ಅದೃಷ್ಟ ಇರ್ಬೋದು. ಅದು ನಾನು ಮೊದಲು ಜನರೇಟಿಂಗ್ ಸ್ಟೇಷನಲ್ಲಿ ಜೋಗಲ್ಲಿ ಕೆಲಸ ಮಾಡಿದೆ. ಅದರ ನಂತರ ನಾನು ಹೇಳಿದಾಗೆ ನಿಮಗೆ ಪರೀಕ್ಷಾ ವಿಭಾಗದಲ್ಲಿ ಕೆಲಸ ಮಾಡಿದೆ. ಅದು ಒಂದು ಚಾಲೆಂಜಿಂಗ್. ನಮಗೆ ನೇರವಾಗಿ ಪಬ್ಲಿಕ್ ಕಾಂಟ್ಯಾಕ್ಟ್ ಬರ್ತಿರಲಿಲ್ಲ. ನಾವು ಹೋದರೆ ಎಷ್ಟೊತ್ತು ಹೋಗಿ ಏನೋ ಒಂದು ಸಮಸ್ಯೆ ಬಂತು ಅಂದ್ರೆ ಅದನ್ನು ಸಾಲ್ವ್ ಮಾಡಿದ್ರಾಯ್ತು. ರಾತ್ರಿ ಆಯಿತು, ಅರ್ಧ ರಾತ್ರಿ ತನಕ ಕೆಲಸ ಮಾಡ್ತಿದ್ರಿ, ಬೆಳಗಿನ ಜಾವ ತನಕ ಎಲ್ಲ ವರಾಯಿ ಸ್ಟೇಷನಿಗೆ ಹೋದ್ವಿ ಅಂತಂದರೆ ಶಿವಮೊಗ್ಗದಿಂದ ನಾವು ಹೊರಟ್ವಿ. ಇವತ್ತು ಹೊರಟಿದ್ವಿ ಅಂದರೆ ನಾಳೆ ನಾಡಿದ್ದು ಅಲ್ಲೇ ಇರಬೇಕಾದ ಪ್ರಸಂಗಗಳು ಬಂದಿರೋದಿದೆ, ಇರ್ತಿದ್ವಿ. ಹಾಗಿದ್ದಿದ್ದರಿಂದ ನಮಗೇನಾಯಿತು ಅಂತಂದರೆ ನಮ್ಮ ಜಾಬಿನ ಬಗ್ಗೆ ಬೇರೆಯವರು ಯಾರೋ ಒಬ್ಬರು ಎಲ್ಲೋದ್ರಪ್ಪ ಅವರು ಅಂತ ಹೇಳಲ್ಲ ಅನ್ನುವಂಥ ಒಂದು ಪ್ರಾಮಾಣಿಕತೆಯ ಮತ್ತು ಆ ಬದ್ಧತೆಯನ್ನು ಗಳಿಸ್ಕೊಂಡಿದ್ದು, ಅದರ ಫಲ ನಮಗೆ ಸಿಕ್ತು. ನಾನು ಹೇಳ್ತಿರೋದು ನಾವೇನೋ ಸಾಧನೆ ಮಾಡಿದ್ದೀನಿ ಅಂತಲ್ಲ ಮೇಡಮ್. ಆದರೆ ನೀವು ಏನನ್ನು ಕೊಡಬೇಕು ಅದನ್ನು ಕೊಡ್ತಾ ಹೋದರೆ ನೀವು ಏನನ್ನು ಪಡೆಯಬೇಕು ಅದು ಬೇರೆ ರೂಪದಲ್ಲಿ ನಿಮ್ಗೆ ಸಿಗುತ್ತೆ ಅಂತ. ನಾವು ಈಗ 2-3 ದಿನ ಕಂಟಿನ್ಯೂಸ್ ಕೆಲಸ ಮಾಡಿದ್ವಿ ಅನ್ನೋದನ್ನ ಹೇಳ್ಕೊತೀವಿ ನಿಮ್ಮ ಹತ್ರ. ಆದರೆ ಅದರ ನಂತರದಲ್ಲಿ ನಮಗೆ ಸಿಗುವ ಸ್ವಾತಂತ್ರ್ಯವನ್ನು ನಾವು ಹೇಳೋದಿಲ್ಲ. ಆ ಸ್ವಾತಂತ್ರ್ಯವನ್ನು ನಾವು ಇಂತಹ ಕೆಲಸಗಳಿಗೆ ಬಳಸ್ಕೊತಿದ್ವಿ. ಹಾಗಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಯ್ತು. ವೃತ್ತಿ ಮತ್ತು ಪ್ರವೃತ್ತಿಯನ್ನು ಬ್ಯಾಲೆನ್ಸ್ ಮಾಡೋದು ಸುಲಭ ಅಲ್ಲ.
ಯಾವಾಗಲೂ ಏನಾಗುತ್ತೆ ಅಂತಂದರೆ, ಈ ನೀವು ವೃತ್ತಿಯಲ್ಲಿ ಒಂದು ವೃತ್ತಿಯಲ್ಲಿದ್ದಾಗ ಈ ಪ್ರವೃತ್ತಿಗೆ ಜಾಸ್ತಿ ನಾವು ಒತ್ತು ಕೊಟ್ವಿ ಅಂತ ಆದಾಗ ವೃತ್ತಿನಲ್ಲಿರೋರೆಲ್ಲ ನಮ್ಮ ಕೊಲೀಗ್ಸ್ ಇರ್ಬೋದು, ನಮ್ಮ ಬಾಸ್ಗಳಿರ್ಬೋದು, ಏನು ಹೇಳುವಂಥ ಚಾನ್ಸ್, ಅವ್ರು ಬಿಟ್ಟರೆ ಎಲ್ಲೋ ನಾಟಕ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ರೆ ಒಟ್ಟು ನಮ್ಮ ಸಾಧನೆನೇ ಜೀರಾ ಆಗೋದಂಗಾಗತ್ತೆ. ಹಾಗೆ ಆಗದೇ ಇರೋ ಹಾಗೆ ಮಾಡುವಾಗ ಏನು ಅಂದರೆ ಒಂದು ಸಣ್ಣ ಸೂಕ್ಷ್ಮ, ನೀವಲ್ಲಿ ಪ್ರಾಮಾಣಿಕವಾಗಿ ನೀವೇನನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ರಾಯ್ತು. ಅದನ್ನು ಮಾಡ್ಕೊಂಡ ಮೇಲೆ ನಿಮ್ಮನ್ನು ಯಾರು ಪ್ರಶ್ನೆ ಜನರಲಿ ಮಾಡೋದಿಲ್ಲ. ಮತ್ತೆ ನಾವು ಮಾಡಿರೋದು ಒಳ್ಳೇದು ಅಂತ ಅವರಿಗೂ ಗೊತ್ತಾಗ್ತಿದ್ದಾಗ ಅವರು ನಮ್ಮ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ ಅಥವಾ ಬೇಕಾದ ಅನುಕೂಲ ಕೊಡ್ತಾರೆ. ಇಡೀ ನನ್ನ ಬದುಕಲ್ಲಿ ಹಾಗೇ ಬಂತು. ನಾನು ಕೊನೆಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಕೂಡ ನಾನು ಎನರ್ಜಿ ಮಿನಿಸ್ಟರ್ ಹತ್ರ 2 ವರ್ಷಗಳ ಕಾಲ ಇರುವಂಥ ಇದು ಬಂತು. ಅಲ್ಲಿ ಇದ್ದಾಗಲೂ ಕೂಡ ನನಗೆ ನನ್ನ ಪ್ರವೃತ್ತಿ ಎಲ್ಲೂ ತೊಂದರೆ ಬರಲಿಲ್ಲ. ಅದು ಒಂದು ಅದೃಷ್ಟ ಇರ್ಬೋದು, ಇನ್ನೊಂದು ಅದು ಹೇಗೋ ಬ್ಯಾಲೆನ್ಸ್ ಆಗ್ತಿತ್ತು ಎರಡೂ ಕಡೆನೂ. ನಾನು ರಿಟೈರ್ ಆಗುವ ದಿನವೂ ಕೂಡ ಅಹಂಕಾರ ಅನ್ಕೋಬೇಡಿ ದಯವಿಟ್ಟು. ನನ್ನನ್ನು ಒಬ್ಬ ಅತ್ಯುತ್ತಮ ಇಂಜಿನಿಯರನ್ನಾಗಿಯೇ ಒಳ್ಳೆ ಎಕ್ಸ್ಪರ್ಟನ್ನು ಹಾಗೆಯೇ ಇಲಾಖೆ ಟ್ರೀಟ್ ಮಾಡ್ತು. ಅದೇ ಥರದಲ್ಲಿ ನನ್ನ ಪ್ರವೃತ್ತಿನಿಗೂ. ಆದರೆ ನಾನು ಇಲಾಖೆಯಲ್ಲಿ ಇರೋಷ್ಟು ದಿನ ಕಾದಂಬರಿಗೆ ಬರೆಯೋಕ್ಕೆ ಹೋಗಲಿಲ್ಲ. ಅಲ್ಲಿ ಬರೆದಿದ್ದು ವಿದ್ಯುತ್ ಶಕ್ತಿಯ ಚರಿತ್ರೆ, ವಿಶ್ವೇಶ್ವರಯ್ಯನವ್ರದ್ದು ಕಾದಂಬರಿ, ಇದನ್ನು ಲೈಫ್ ಟ್ರಾನ್ಸ್ಫರ್ ಮಾಡಿದ್ದು ಮಿರ್ಜಾ ಇಸ್ಮಾಯಿಲ್ ಅವರು. ವಿಶ್ವೇಶ್ವರಯ್ಯನವರಿಗೆ ಸರಿಸಮಾನವಾದ ವ್ಯಕ್ತಿರೋ ಅಂತ ಮಿರ್ಜಾ ಇಸ್ಮಾಯಿಲ್ ಅವರ ಜೀವನ ಚರಿತ್ರೆ ಅಂಥದ್ದು ಇಲಾಖೆಗೆ ಅವರೆಲ್ಲರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟವರೇ. ಆ ಥರದವ್ರದ ಇದನ್ನೇ ಮಾಡಿದೆ. ಆಮೇಲೆ 2014ರಲ್ಲಿ ರಿಟೈರ್ ಆದಮೇಲೆ ಕಾದಂಬರಿ ಬರೆಯೋಕ್ಕೆ ಶುರು ಮಾಡಿದ್ದಷ್ಟೇ. ಈಗಷ್ಟೇ ನೀವು ಅನುವಾದದ ಬಗ್ಗೆ ಮಾತಾಡಿದ್ರಿ ಸರ್. ನಾನು ನಿಮ್ಮ ಒಂದು ಪ್ರವಾಸ ಕಥನವನ್ನು ಕೂಡ ನೋಡಿದೆ, ಗೋಮುಖ ಮತ್ತು ಕೈಲಾಸ ಮಾನಸ. ಹೌದು, ಶಂಕರ ಭಗವತ್ಪಾದರು ಅವರು ನಡೆದಾಡಿದ ಆ ಒಟ್ಟು ಮ್ಯಾಪ್ ಇದೆ ಅದರಲ್ಲಿ. ಇದರೆಲ್ಲ ನನಗೆ ನೋಡಿದಾಗ ಅನಿಸಿದ್ದು, ನಿಮ್ಮ ಅನುಭವನ ನಾನೀಗ ಕೇಳ್ತೀನಿ. ಪ್ರವಾಸ ಕಥನ ಅಂದರೆ ಅದು ಅನುಭವ ಕಥನನೇ. ಅದರಲ್ಲಿ ನೀವು ಅಧ್ಯಾತ್ಮವನ್ನು ಕೊಡ್ತೀರಿ. ಆಮೇಲೆ ನನಗೆ ಆಶ್ಚರ್ಯ ಹುಟ್ಟಿಸಿರೋದು, ನಾವೀಗ ಏನು ಒಂದು ಕನಸು ಕಟ್ಕೊಂಡಿರ್ತೀವಿ, ಮಾನಸ ಸರೋವರ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ. ಆದರೆ ಈ ಎಲ್ಲ ತಾಣಗಳು ಈಗ ಒಂದು ಆಧುನಿಕತೆಯನ್ನು ಹೊದ್ದುಕೊಂಡು ಅವುಗಳ ನಿಜವಾದ ಮಹತ್ವವನ್ನು ಕಳ್ಕೊಳ್ತಾ ಬರ್ತಾ ಇವೆ ಅಲ್ವಾ? ಗೋಮುಖ ಏನೆಲ್ಲವನ್ನು ಹೇಳಿತು, ನೀವು ಏನೆಲ್ಲವನ್ನು ಹೇಳಬೇಕು ಅಂತ ಇತ್ತು ಅದೆಲ್ಲವನ್ನು ಹೇಳಿದ್ರ. ಅದರಲ್ಲಿ ಅಧ್ಯಾತ್ಮವನ್ನು ತಂದಿದ್ದೀರಿ ನಾನು ನೋಡಿದ ಹಾಗೆ. ಬಟ್ ಉಳಿದದ್ದು ನೀವು ಗೋಮುಖವನ್ನು ಹೇಗೆ ನೋಡಿದ್ರಿ? ಹರಿದ್ವಾರ ಅದರ ಬಗ್ಗೆ ಎಲ್ಲ ಬರೆದಿದ್ದೀರಿ ನೀವು. ಹೌದು ಮೇಡಮ್, ಎರಡಿದೆ. ನಾವು ಹಿಮಾಲಯಕ್ಕೆ ಹೋದರೆ, ಹಿಮಾಲಯ ನನ್ನ ಅತ್ಯಂತ ಪ್ರಿಯ, ಎಲ್ರಿಗೂ, ಎಲ್ಲ ಭಾರತೀಯರಿಗೂ, ಎಲ್ಲರ ಭಾರತ. ನಾನು ಒಂದು 13-14 ಸರಿ ನಾನು ನಮ್ಮ ಮನೆಯವರು, ಹೌದು ಖಂಡಿತ. ಆಮೇಲೆ ನಾನು ನನ್ನ ಶ್ರೀಮತಿ ಸೇರಿ ಒಂದು 10 ಸರಿ ಹೋಗಿದ್ದೀವಿ. ನಾವು ಕೈಲಾಸ ಮಾನಸ ಪರಿಕ್ರಮವನ್ನು ಮಾಡಿದ್ವಿ, ಗೋಮುಖಕ್ಕೂ ಹೋದ್ವಿ, ಚಾರ್ಧಾಮ್ ಇರಬಹುದು. ನೀವು ಬಹುತೇಕ ಹಿಮಾಲಯದ ಬಹಳಷ್ಟು ಜಾಗಗಳು, ಬಹುತೇಕ ಅನ್ನೋದು ಯಾಕಂದರೆ ಹಿಮಾಲಯದ 2500 ಮೈಲ್ ದೂರದ ಆ ಹಿಮಾಲಯವನ್ನು ನಾವು ಸುಲಭಕ್ಕೆ ಎಲ್ಲದನ್ನು ನೋಡೋಕ್ಕಾಗಲ್ಲ. ಆದರೆ ಅಲ್ಲಿ ಹೋದರೆ ನೀವು ಅಧ್ಯಾತ್ಮ ಹೇಳಿದ್ರಿಂದ ಹೇಳ್ತೀನಿ, ಅಧ್ಯಾತ್ಮದಲ್ಲಿ ನಾವು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಹಿಮಾಲಯದ ಹತ್ರ ಹೋದ ಅಂತಾದರೆ, ಇವತ್ತಿನ ಈ ಬಿಸಿಯಾದ ಹಿಮಾಲಯ, ಈ ಏನು ಹೇಳಬೇಕು, ಯಾತ್ರಾರ್ಥಿಗಳಿಂದ ತುಂಬಿ ತುಳುಕುವಂಥ ಹಿಮಾಲಯದಲ್ಲೂ ಕೂಡ ನಿಮ್ಗೆ ಎಲ್ಲೋ ಒಂದು ಕಡೆ ನಿಮ್ಮ ಆಧ್ಯಾತ್ಮದ ಒಳ ಮನಸ್ಸಿನ ಇದು ಹೊರಗೆ ಬರುವಂಥ ಅವಕಾಶ ಇದೆ. ಮತ್ತು ನಾವು ನಮ್ಮ ಪರಂಪರೆ ಭಾವಿಸ್ಕೊಂಡು ಬಂದಿರೋದು ಹೇಗಿದೆ ಅಂದರೆ, ಇವತ್ತು ಕೂಡ ನಾವು ಅಲ್ಲಿ ಹೋದರೆ ಹಾಗೆ ಆಗ್ತೀವಿ ಮೇಡಮ್. ಅಲ್ಲಿ ವಿಶೇಷವಾಗಿ ನಾವೇನೋ ಧ್ಯಾನ ಮಾಡಿ, ಈಗ ನಾನು ಹಿಮಾಲಯದಲ್ಲಿದ್ದೀನಿ, ನನಗೆ ಉತ್ತಮವಾದ ಭಾವನೆಗಳಷ್ಟೇ ಬರಲಿ ಅಂತ ಹೇಳಬೇಕಾಗಿಲ್ಲ. ನೀವು ಅಲ್ಲೆಲ್ಲೋ ಹೋಗಿ ಮೂಡಿಸುತ್ತೆ ಆ ವಾತಾವರಣಕ್ಕೆ ಅಂಥದ್ದೊಂದು ಶಕ್ತಿ ಇದೆ ಅಲ್ಲಿ. ಅಂದ್ರೆ ಹಿಮಾಲಯ ಸುಮ್ಮನೆ ಹಿಮಾಲಯ ಆಗಿಲ್ಲ, ಅದು ಕಾರಣಕ್ಕೆ ಹಿಮಾಲಯ. ಹೌದು. ಇಲ್ದಿದ್ರೆ ಅದು ಅಷ್ಟು ಸಂಸ್ಕೃತಿಗಳನ್ನು ಹುಟ್ಟಾಗ್ತಿರ್ಲಿಲ್ಲ. ಅಷ್ಟು ಕಾಲದಲ್ಲಿ ನಮ್ಮ ಇಡೀ ಅದು ಒಂಥರದಲ್ಲಿ ಹೇಳಬೇಕು ಅಂತಂದ್ರೆ ಭಾರತೀಯ ಪರಂಪರೆಯ ತೊಟ್ಟಲಲ್ವಾ ಹಿಮಾಲಯ. ಅದನ್ನೆಲ್ಲ ನೋಡ್ತಾ ನೀವು ಹೇಳಿರುವಂಥದ್ದೇನು ಕೇಳಿರೋದು, ಗೋಮುಖ ಏನು ಅನ್ನಿಸ್ತು ಅಂತ ಸತ್ಯ ಹೇಳ್ಬೇಕಾ, ಗೋಮುಖ ನಿರಾಶೆ ಅನಿಸ್ಬಿಡ್ತು. ಅಲ್ಲೂ ಹೋದಾಗ ಆಶ್ಚರ್ಯ, ಪರಮಾಶ್ಚರ್ಯ. ಆದರೆ ನೀವು ಎಲ್ಲೋ ಮಾನಸ ಸರೋವರದಲ್ಲಿ, ನಮ್ಮವ್ರು ಭಾವಿಸಿದ್ದು ಮಾನಸ ಸರೋವರದಲ್ಲಿ ಹುಟ್ಟುವಂಥ ಗಂಗೆ ಈ ನೆಲದಾಳದಲ್ಲಿ ಬಂದು ಗೋಮುಖದಲ್ಲಿ ಹೊರಗೆ ಬರ್ತಾಳೆ ಅಂತೇಳಿ, ಮತ್ತು ಆ ನೀರು ಅಷ್ಟು ಶುದ್ಧವಾಗಿರುತ್ತೆ ಅಂತ ನಾವು ಭಾವಿಸಿದ್ವಿ. ನಾವು ಅಲ್ಲಿ ಗೋಮುಖದ ಸುರಂಗದಿಂದ ಈಚೆಗೆ ಬರುವಂಥ ನೀರು, ಈ ನೀರ್ಗಲ್ಲಿನ ತಳದಿಂದ ಹೊರಡುವಂಥ ನೀರು
ನಾವು ನಮ್ಮ ಮಲೆನಾಡಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಣಕು ನೀರು ಅಂದರೆ ಕೆಸರು ತುಂಬಿದ ನೀರು. ಹೌದು, ಇದು ನೋಡಿದ್ವಿ. ಒಂದು ಅರ್ಧ ಗಂಟೆ ಆದಮೇಲೆ ಅದು ಶುದ್ಧವಾದ ನೀರು ಬರುತ್ತೆ. ಹೀಗೆ ಅಲ್ಲೂ ಕೂಡ, ಯಾಕೆಂದ್ರೆ ಅದು ಎಲ್ಲೋ ನೆಲದ ಆಳದಲ್ಲಿ ನೀರ್ಗಲ್ಲು ಅನ್ನೋದು ಹಿಮ ಕುಸ್ತು ಅದು ಬಿದ್ದು 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 ಅದ್ರ ಜೊತೆಗೆ ಏನಾಗಿರುತ್ತೆ ಅಂದ್ರೆ ಗುಡ್ಡ ಕುಸ್ತಿರ್ಬೋದು, ಇದು ಆ ಮಣ್ಣುಗಳು ಸೇರ್ತಿರುತ್ತೆ. ಇದರಲ್ಲಿ ಕರಗಿ ಬರುವಾಗ ನೀರು ಶುದ್ಧವೂ ಇರುತ್ತೆ, ಈ ಥರದ್ದು ಇರುತ್ತೆ. ಆದರೆ ನಮ್ಮ ಮನಸ್ಸು ಅದನ್ನು ಶುದ್ಧವಾಗಿ ನೋಡುತ್ತೆ, ಅದಕ್ಕೆ ಸಾಧ್ಯತೆ ಇದೆ. ಆದರೆ ಆ ಜಾಗದಲ್ಲಿ ಅದೊಂಥರ ಶೀತಲ ಮರುಭೂಮಿಯ ಆದ್ರಿಂದ, ಯಾಕಂದ್ರೆ ಗಂಗೋತ್ರಿಗಿಂತ 21 ಕಿಲೋಮೀಟರ್ ಮುಂದಿದೆ ಅದು, ಮತ್ತೆ ಪೂರ್ಣ ಪರ್ವತ, ಸುತ್ತಮುತ್ತಲು ನೀರ್ಗಲ್ಲುಗಳು. ಹಾಗಾಗಿ ಅಲ್ಲಿ ಮರಗಿಡಗಳೇ ಇಲ್ಲ. ನೀವು ಅರ್ಧ ದೂರ ತನಕ ಸಿಗುತ್ತಾ ಹೋಗುತ್ತೆ, ಆಮೇಲೆ ಮರಗಳೆಲ್ಲ ಕುಬ್ಜಾಗ್ತಾ ಕೊನೆಗೆ ಸಣ್ಣ ಗಿಡಗಳನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ. ಅದನ್ನು ನೋಡಿದಾಗ ನಾವು ಹಿಮಾಲಯದ ಈ ಹಸಿರು, ಈ ಕಾಡು, ಇದನ್ನ ನೋಡ್ತಾ ಹೋದಾಗ ಒಂದ್ಸರಿ ಇಷ್ಟು ಖಾಲಿ ಜಾಗನ ಇದು ಅನ್ನಿಸ್ತು. ಆದರೆ ಅಲ್ಲಿ ಕುರಿತು ನೀವು ಭಾವಿಸಿದ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತಲ್ಲಿ ಕೂತ್ರಿ ಅಂತಂದ್ರೆ, ನನ್ನ ಜೊತೆಗೆ ಗೋಕರ್ಣದ ದೇವಶ್ರವ ಶರ್ಮಾ ಅಂತ ನೀವು ಕೇಳಿರ್ಬೋದು, ದೇವರಾತರು ಅಂತೇಳಿ ಕಲಿಯುಗದಲ್ಲಿ ಮಂತ್ರದ ಸ್ಟಾರ್ ಅವರೊಬ್ಬರೇ, ಅವರ ಮಗ ಅವರು ಒಂದು ವಿಚಿತ್ರವಾದ ವ್ಯಕ್ತಿತ್ವ. ಅವ್ರು ಅಲ್ಲಿ ಕೂತಾಗ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ ಮಾತ್ರ ನಿಮಗೆ, ನಮ್ಮ ಜೊತೆಗೆ ಇಬ್ಬರು ಸನ್ಯಾಸಿಗಳು ಬಂದಿದ್ರು, ದಾವಣಗೆರೆಯವರೊಬ್ಬರು ಯೋಗಾತ್ಮಾನಂದರು ಅಂತೇಳಿ, ಇನ್ನೊಬ್ಬರು ಸುಧರ್ಮ ಚೈತನ್ಯರು ಅಂತೇಳಿ, ಅವ್ರ ಜೊತೆಗೆಲ್ಲ ಮಾತಾಡ್ತಿದ್ದಾಗ ನಿಮ್ಗೆ ಅದ್ಭುತವಾದ ಅನುಭವ ಬರುತ್ತೆ ಮೇಡಮ್. ನಾವು ಎಲ್ಲಿ ಕುಳಿತು ಏನನ್ನು ಮಾತಾಡಬೇಕು ಅಂದರೆ ನಾವು ಭಾವಿಸ್ಕೊಂಡಿರ್ತೀವಲ್ಲ, ಅಲ್ಲಿ ಹೋದಾಗ ಈ ಥರದ ಭಾವನೆ ಬರ್ಬೋದು, ಅದು ಬರುತ್ತೆ. ನಿರಾಶೆ ಅನ್ನೋದು ಸಂಚಾರಿ ಮನೋಭಾವ. ಆದರೆ ಸ್ಥಾಯಿಯಾಗಿ ನಿಮಗೆ ನಾನು ಹಿಮಾಲಯದಲ್ಲಿದ್ದೀನಿ, ಇಲ್ಲಿ ಏನೋ ಇದೆ, ಇದು ನನ್ನನ್ನು ಸಂತುಷ್ಟಗೊಳಿಸ್ತಾ ಇದೆ, ಇದು ಒಂದು ಅದ್ಭುತವಾದ ಜಾಗ ಅನ್ನುವಂಥ ತಾಯಿ ಭಾವ ಒಂದು ಒಳಗಿದ್ದೇ. ನೀವು ಹಿಮಾಲಯಕ್ಕೆ ಹೋಗ್ಬಿಟ್ಟು ಹರಿದ್ವಾರ ದಾಟಿಬಿಟ್ರೆ ನನಗನ್ಸಿದೆ ಬಹುತೇಕ ಭಾರತೀಯರಿಗೆ ಈ ಭಾವ ಉಳ್ಕೊಳ್ಳುತ್ತೆ ಅಲ್ಲಿ ಹೋದ್ರೆ. ಇನ್ನು ಇವತ್ತು ನೀವು ಅಲ್ಲಿಯ ಪರಿಸರ ಹಾಳಾಗಿರೋದು ಅದನ್ನೆಲ್ಲ ನೋಡಿದಾಗ ನೋವಾಗೋದು ಸಹಜ. ನಾವು ಅಲ್ಲಿ ಇವೆಲ್ಲ ಇದೆಯಲ್ಲ, ಚೀಡು ವೃಕ್ಷಗಳು ಅಥವಾ ದೇವದಾರು ವೃಕ್ಷಗಳು, ಆ ದೇವದಾರು ಮರದ ಕಂಪಿದೆಯಲ್ಲ, ಅದೇ ನಿಮ್ಮನ್ನೊಂಥರ ಇದು ಮಾಡಿಬಿಡುತ್ತೆ, ಸಂವಹನಗೊಳಿಸುತ್ತೆ ಖಂಡಿತವಾಗಿ. ಪ್ರವಾಸ ಕಥನಗಳು, ಕಾದಂಬರಿಗಳು, ದೊಡ್ಡ ಒಂದು ಬರವಣಿಗೆಯ ಒಂದು ಇದಿದೆ ನಿಮ್ಮದು. ಇದರ ತಯಾರಿ ಹೇಗೆ ಸರ್? ನಾನು ಒಂದೊಂದು ಕಾದಂಬರಿಯ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದರೂ ಗಜಾನನ ಶರ್ಮಾ ಅವರು ಬರೀಲಿಕ್ಕೆ ಕೂತಾಗ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ? ಅದರ ಹಿಂದಿರುವ ಅಧ್ಯಯನ ಯಾವ ರೀತಿಯದು? ಹೇಗೆ ಆಯ್ಕೆ ಹೇಗೆ ಮಾಡಿದ್ರಿ? ಯಾವುದೇ ಒಂದು ವಸ್ತು ಇರ್ಬೋದು, ಯಾವುದನ್ನು ನೀವು ನೋಡ್ತೀರಿ? ಯಾವ ಅಂಶವನ್ನ ಇದ್ರ ಬಗ್ಗೆ ಬರಿಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ? ಹಾಗೇನು ಇಲ್ಲ ಮೇಡಮ್, ನನಗೆ ಇಂಥ ವಿಷಯನೇ ಒಂದಿದೆ. ಮೊದಲು ನನ್ನ ವೃತ್ತಿಗೆ ಸಂಬಂಧಪಟ್ಟದ್ದು, ವೃತ್ತಿಯಲ್ಲಿದ್ದಾಗ ಅದ್ರ ಬಗ್ಗೆ ಬರೀಬೇಕು ಅಂತ ಹೋದೆ. ಅದಕ್ಕೆ ಸಂಬಂಧಪಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯ ಅಂತವರು ಬರೆಯಕ್ಕೆ ಹೋದೆ, ಅನುವಾದ ಮಾಡಕ್ಕೆ ಹೋದೆ, ಅದೆಲ್ಲ ಸರಿ. ಈ ಪ್ರವಾಸ ಹೋಗಿ ಬಂದ ಮೇಲೆ ಪ್ರವಾಸ ಕಥನಗಳನ್ನು ನಾನು ತುಂಬಾ ವಿಷಯಗಳ ಬಗ್ಗೆ, ಗಂಗೆ ಬಗ್ಗೆ ಬರೀಬೇಕು ಅಂತೇಳಿ ಅರ್ಧದಷ್ಟು ಬರೆದು ಬಿಟ್ಟೆ. ನಂದು ಒಂಥರ ಸ್ವಭಾವ ಹೇಗೆ ಅಂತಂದ್ರೆ, ಇಷ್ಟೆಲ್ಲದ್ರ ಜೊತೆಗೆ ಬರುತ್ತಾ ಒಂದು ಸಣ್ಣ ನಿರ್ಲಿಪ್ತಿನೂ ಅಂಟ್ಕೊಂಡ್ಬಿಟ್ಟಿದೆ. ನನಗೆ ಒಂದೊಂದ್ಸರಿ ಬೇಡ ಇದು ಅನ್ಸಿದ್ರೆ ಅದು ಎಷ್ಟೇ ಮುಂದೆ ಹೋಗಿರ್ಲಿ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀನಿ ಅನ್ನಾಗಿ. ನಾನು ಗಂಗೆ ಬಗ್ಗೆ ಬರೆಯೋದನ್ನು ಬಿಟ್ಟಿದ್ದು ಎಷ್ಟು, ಸರಸ್ವತಿ ಬಗ್ಗೆ ನಾವು ಮೂಲ ಸರಸ್ವತಿಯನ್ನು ಬೆನ್ನಿಟ್ಕೊಂಡು ಹೋಗಿದ್ವಿ. ನಾನು ನನ್ನ ಸ್ನೇಹಿತ ಒಬ್ಬ ಇದ್ದೇನೆ ಗಣಪತಿ ಅಂತೇಳಿ, ನಾವಿಬ್ರು ಹೋಗಿ ವೇದಿಕ್ ಸರಸ್ವತಿ ಯಾವುದು, ಈಗಿನ ನಾವು ಸರಸ್ವತಿ ಅಂತ ಹೇಳೋದು ಯಾವುದು ಅಂತೇಳಿ. ಮೊದಲು ಅಬ್ದುಲ್ ಕಲಾಂ ಅವರು ಇರುವಾಗ ಒಂದು ಇದರ ಕುಂಡ ಮಾಡಿದ್ರು, ಅದ್ರ ಹತ್ರ ಹೋಗಿ ಅಲ್ಲಿಂದ ಹೋಗಿ ಕಣ್ವಾಶ್ರಮ ಎಲ್ಲಿತ್ತು ಅದಕ್ಕೂ ಹೋಗಿ ಹಾಗೆಲ್ಲ ಹುಡ್ಕೊಂಡೆಲ್ಲ ಹೋದ್ವಿ. ನಾವು ಬರಿಬೇಕು ಅನ್ನುವ ಹುಚ್ಚು ಇತ್ತು, ಬರೆಯಕ್ಕಾಗ್ಲಿಲ್ಲ, ಬಿಟ್ಬಿಟ್ಟೆ. ಅಷ್ಟೇ ತಾನೇ ನಾವು ನೋಡುವಂತ ಖುಷಿ. ಆಗ್ಲಿಲ್ಲ ಅಂದ್ರೆ ಏನು ನಿಮ್ಗೆ? ಬರೆಯಕ್ಕಾಗ್ಲಿಲ್ಲ ಅಂತಂದ್ರೆ ನೀವು ಹೇಳಿದ್ರಲ್ಲ ಏನ್ ಸಿದ್ಧತೆ ಮಾಡ್ತಾರೆ ಅಂತೇಳಿ, ಸಿದ್ಧತೆ ಇತ್ತು ಮೇಡಮ್. ಬರೆಯಕ್ ಶುರು ಮಾಡಿದೆ, ಎಲ್ಲ ಒಂದು ಹಂತದಲ್ಲಿ ಬೇಡ ಇದು ಅನ್ಸ್ಬಿಡ್ತು. ಈ ಸ್ವರ್ಗಾರೋಹಿಣಿ ಪರ್ವತ, ಈಗ ಬದ್ರಿ ಇದೆ, ಬದ್ರಿಯಿಂದ ಮೇಲೆ ಮಾನ ಇದೆ, ವ್ಯಾಸ ಗುಹೆ ಎಲ್ಲ ಇದೆಯಲ್ಲ, ಮಾನದಿಂದ ಎಡಕ್ಕೆ ನೀವು ಹಾಗೆ ಹೋದ್ರೆ ನೀವು ಸ್ವರ್ಗಾರೋಹಿಣಿ ಪರ್ವ ಅಂತ ಹೇಳ್ತೀವಿ. ಅಲ್ಲಿ ಶಾಸ್ತ್ರಧಾರ ಅಂತೇಳಿ ಒಂದು ಫಾಲ್ಸ್ ಬರುತ್ತೆ, ಅಲ್ಲಿಂದ ಆಚೆಗೆ ಹೋಗ್ತೀವಿ. ಈ ತರ ಹೋಗ್ತಾ ಹೋದಾಗ ನಾವಲ್ಲಿ ಹೋದ್ವಿ. ಅದಕ್ಕೆ ಪಾಂಡವರ ಸ್ವರ್ಗಾರೋಹಣವನ್ನು ಇಟ್ಕೊಂಡು ಇವತ್ತಿನ ಇದನ್ನ ಇಟ್ಕೊಂಡು ಬರಿಬೇಕು ಅಂತೇಳಿ ಸುಮಾರು ದಿನ ಬರದೆ. ದ್ರೌಪದಿ ಆಯಿತು, ನಕುಲ ಆಯಿತು, ಲಕ್ಷ್ಮೀ ವನದಲ್ಲಿ ನಕುಲ ಬಿದ್ದ ಅಂತ ಆಯಿತು. ಆಮೇಲೆ ಬೇಡ ಇದು ಬಿಟ್ಬಿಟ್ಟೆ.
ನಂದು ಪ್ರವಾಸ ಕಥನದಲ್ಲಿ ಹಾಗಾಗಿ ಎರಡೆರಡು ಪ್ರವಾಸ ಕಥನ. ಒಂದು ಕೈಲಾಸ ಮಾನಸಕ್ಕೂ ಹೋಗಿದ್ದು. ಬೇಡ ಇದು ಅಂದ್ರೆ ಏನು ನಿಮ್ಗೆ ಅದು ಗೊತ್ತಾಗಿಲ್ಲ ಮೇಡಮ್. ಅದು ಏನೋ ಒಂಥರ ವಸ್ತುವಿಗೆ ನ್ಯಾಯ ಆಗಲಿಲ್ಲ ಅಂತ ಹೇಳಿ. ಮತ್ತೆ ಅದು ನಿಮ್ಮ ಒಳಗಿಂದ ಬರಬೇಕು. ಒಂದು ನಾನೇನೋ ಒಂದು ವಾಕ್ಯ ಬರದೆ ಅಂತಂದ್ರೆ ನಿಮಗೆ ಇಷ್ಟ ಆಗ್ಬೇಕು ಅಂದ್ರೆ ಅದು ನನ್ನ ಒಳಗಿಂದ ಪ್ರಾಮಾಣಿಕವಾಗಿ ಹರಿದು ಬರಬೇಕು. ನಾನೇನೋ ಇವತ್ತು ಪಡ್ಕೆಯವರು ಸಿಗ್ತಾರೆ ನಂಗೆ, ನಾನು ಅವ್ರನ್ನ ಮೆಚ್ಚಿಸ್ಬೇಕು, ಹಾಗಾಗಿ ಒಂದು ವಾಕ್ಯವನ್ನ ಹುಟ್ಟು ಹಾಕೊಂಡು ಬಂದ್ರೆ ಅದು ಅಷ್ಟು ಇದಾಗಲ್ಲ, ಪರಿಣಾಮ ಬೀರಲ್ಲ. ಅದೇ ನೀವು ಕೇಳಿದ್ರಪ್ಪ ಏನೋ ಒಂದು ನನಗೇನೋ ಅನ್ನಿಸ್ತಾ ಇದೆ, ಯಾವುದೇ ಮುಚ್ಚುಮರ ಇಲ್ಲ, ಈಗ ನನಗೆ ಪ್ರಾಮಾಣಿಕವಾಗಿ ಏನು ಅನ್ನಿಸ್ತೋ ಅದನ್ನ ಬರಿಬೇಕು. ಬರೆಯುವಾಗ್ಲೂ ಅಷ್ಟೇ ನಾವೇನನ್ನು ಬರೆದಾಗ ನಮ್ಮ ಉದ್ದೇಶ ಹೇಳ್ತೀವಲ್ಲ ನಾವು, ಈ ಟಾರ್ಗೆಟೆಡ್ ರೀಡರ್ ಯಾರು, ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳಗಿನ ಟಾರ್ಗೆಟ್ ಏನು ಅನ್ನೋದು ಬಹಳ ಮುಖ್ಯ ಆಗ್ಬಿಡುತ್ತೆ. ನೀವು ಒಳಗೆ ಗುರಿ ಏನಿದೆ ನಿಮ್ದು ಅದನ್ನು ಹೇಳ್ತಾ ಹೋಗ್ಬೇಕು. ಅಲ್ಲಿ ಎಲ್ಲ ಒಂದು ಹಂತದಲ್ಲಿ ತಕ್ಷಣ ಅಯ್ಯೋ ನನಗೆ ಹೇಳ್ಬೇಕು ಅನ್ನಿಸ್ತಿಲ್ವಲ್ಲ ಇದನ್ನ ಮುಂದೆ ಅಂದ್ರೆ ಅದನ್ನು ಬಿಟ್ಬಿಡೋದು ಅಷ್ಟೇ. ಹಾಗೆ ಅದು ಇರ್ಬೋದು ಅಂತ. ಹಾಗಾಗಿ ಆ ಅರ್ಧಂಬರ್ಧ ಪ್ರಯತ್ನಗಳೇ ಜಾಸ್ತಿ ಆಗಿದೆ, ಬಿಟ್ಟುಬಿಟ್ಟೆ ಅವಾಗೆಲ್ಲ. ಹೌದು, ಜೊತೆಗೆ ಆ ಟೈಮಲ್ಲಿ ಏನಾದ್ರು ಕೆಲಸದ ಒತ್ತಡ ಬಂತು ಅಂತ ಇಟ್ಕೊಳ್ಳಿ, ಆ ಕೆಲಸಕ್ಕೆ ಹೋಗ್ತಿದ್ವಿ, ಇದು ಮರ್ತೇ ಬಿಡ್ತಿದ್ವಿ. ನಿಮ್ಮ ಅರ್ಧಂಬರ್ಧ ಪ್ರಾಜೆಕ್ಟ್ಗಳು ಮುಂದೆ ಬರಲಿ ಅಂತ ಹಾರೈಸ್ತಾ ನನ್ನ ಮುಂದಿನ ಪ್ರಶ್ನೆ ಕೇಳ್ತೀನಿ. ಪುನರ್ವಸು ಒಂದು ಲೋಕಪ್ರಿಯತೆಯನ್ನ ಪಡೆದಿರುವ ಕಾದಂಬರಿ, ಅದು ಎಲ್ಲರೂ ಮೆಚ್ಚಿಕೊಂಡ್ರು. ಅದರ ಮೊದಲು ಅದೇ ವಿಷಯಕ್ಕೆ ದ್ವೀಪ ಬಂದಿತ್ತು, ನಾ ಡಿಸೋಜ ಅವ್ರದ್ದು ದ್ವೀಪ ಬಂದಿದೆ. ಶರಾವತಿ ಅಣೆಕಟ್ಟು ಕಟ್ಟಿದಾಗ ಅಥವಾ ಅದರ ಸುತ್ತಮುತ್ತ ಆದ ಅಪಾರ ಪ್ರಗತಿ ಮತ್ತು ಅದರ ಜೊತೆಗೆ ಆದ ನೋವುಗಳು, ಇದರ ಪರಿಚಯ ನಮಗಾಗಿದೆ. ಪುನರ್ವಸು ಅದೇ ವಿಷಯವನ್ನ ಆಧರಿಸಿದ್ದು. ಬಟ್ ನೀವು ಅಲ್ಲೊಂದು ಸಬ್ ಟೈಟಲ್ ಕೊಡ್ತೀರಿ, ಮುಳುಗಿದ್ದು ಭಾರಂಗಿಯೇ ಭರವಸೆಯೇ ಬದುಕೆ ಅಂತ. ಪುನರ್ವಸು ಒಂದು ಮಳೆ ನಕ್ಷತ್ರದ ಹೆಸರು. ನಿಮ್ಮಲ್ಲಿ ಇದು ಮೂಡಿದ ಯೋಚನೆ, ಕಾದಂಬರಿಯಾದ ರೀತಿ ಎಲ್ಲವನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ಪುನರ್ವಸು ಯಾಕೆ, ಒಂದು ಶೀರ್ಷಿಕೆ ಪುನರ್ವಸು ಯಾಕೆ? ನೋಡಿ ಮೇಡಮ್, ಪುನರ್ವಸು ಅನ್ನೋದು ಒಂದು, ಅದು 27 ನಕ್ಷತ್ರಗಳಲ್ಲಿ ಒಂದು, ರಾಮ ಹುಟ್ಟಿರೋ ನಕ್ಷತ್ರ, ಅದೆಲ್ಲ ಹೌದು. ಎಲ್ಲಕ್ಕಿಂತ ಬಹಳ ಮುಖ್ಯವಾದ ಪುನರ್ವಸು ಅನ್ನೋದು ಭೂಮಿ ಪುನಃ ಫಲವತಿಯಾದ, ಗಂಧವತಿಯಾದ. ಯಾಕಂದ್ರೆ ಭೂಮಿ ಪೂರ್ಣ ಬರಡಾದ ಮೇಲೆ ಮತ್ತೆ ಅದು ಚಿಗುರಬಹುದು ಅನ್ನೋಂಥ ಆಶಾವಾದವನ್ನು ಸೃಷ್ಟಿಸುವಂತ ಒಂದು ಹೆಸರು. ಯಾಕೆ ಅಂತ ಕೇಳಿದ್ರೆ, ಒಂದು ಸರಿ ಈ ನಮ್ಮ ಪೃಥ್ವಿ ಪೂರ್ಣ ಬರಡಾದಾಗ ಅದಿತಿ ಹೋಗಿ ದೇವಗುರುವನ್ನು ಕೇಳಿದಾಗ, ಬೃಹಸ್ಪತಿ ಅವರನ್ನು ಕೇಳಿದಾಗ, ಅವರು ಈ ಪುನರ್ವಸು ನಕ್ಷತ್ರ ಲೋಕದಲ್ಲಿ ಒಂದು ಯಾಗವನ್ನು ಮಾಡಬೇಕು ಅಂತ ಹೇಳಿ ಒಂದು ಯಾಗವನ್ನು ಮಾಡಿಸ್ತಾರೆ. ಅದಾದ ಮೇಲೆ ಅದುವರೆಗೂ ಪೂರ್ಣ ಬಂಜೆಯಾಗಿರುವಂಥ ಭೂಮಿ ಪುನಃ ಪುಷ್ಪವತಿ ಆದ್ಲು, ಗಂಧವತಿ ಆದ್ಲು, ಫಲವತಿ ಆದ್ಲು ಅಂತ ಒಂದು ಪುರಾಣದ ಹಿನ್ನೆಲೆ. ನನಗೆ ಬಾಲ್ಯದಲ್ಲಿ ನೋಡಿದಾಗ, ನಾವು ಬಾಲ್ಯದಲ್ಲಿ ಇದಾದಾಗ 64ರಲ್ಲಿ ಲಿಂಗನಮಕ್ಕಿ ಡ್ಯಾಮು ಮತ್ತು ತಲಕಲಲ್ಲಿ ಡ್ಯಾಮು ಎರಡು ಮುಗೀತು ಮೇಡಮ್. ಅದು ಒಂದೂವರೆ 2 ವರ್ಷದ ಹಿಂದೆ ಆ ನೀರು ಏರ್ತಾ ಬಂದಿದ್ದನ್ನು ಕಣ್ಣಾರೆ ನೋಡ್ತಿದ್ವಿ ನಾವು. ಆ ಸಂದರ್ಭದಲ್ಲಿ ನಮ್ಮ ನೆಂಟರು, ನಮ್ಮ ಇಷ್ಟರು, ನಮ್ಮ ಬಂಧುಗಳು ಎಲ್ಲ ಊರು ಬಿಟ್ಟು ಹೋಗೋದು, ಒಬ್ಬೊಬ್ಬರಾಗಿ ಹೋಗೋದು. ಆ ಗಾಡಿಯಲ್ಲಿ ಹೋಗ್ಬೇಕಾರೆ ಅವರುಗಳು ಆ ಪಡ್ತಿದ್ದ ನೋವು, ಕೊನೆಗೆ ಮನೆಯ ಮೇಲೆ, ಮೆತ್ತಿನ ಮೇಲೆ, ಮಾಡಿಯ ಮೇಲೆ ಇದ್ದಂತ ಒಂದು ಸುಣ್ಣದ ಗಡಿಗೆಯನ್ನು, ಒಂದು ಕೆಳಗಿರುವಂತ ಒಂದು ಒರಳುಗಲ್ಲನ್ನು, ಕಡಗೋಲನ್ನು, ಅಯ್ಯೋ ಅದನ್ನು ಬಿಡಬಾರ್ದು ಅಂತೇಳಿ ಒಬ್ರು, ಅದೇ ಯಾಕೆ ಅಲ್ಲಿ ಬೇರೆ ತಗೊಂಡಾಯ್ತು ಅಂತ ಇನ್ನೊಬ್ರು, ಅವ್ರಿಗೆ ಅದರ ಮೇಲೆ ಇರೋ ಪ್ರೀತಿ, ಅದೆಲ್ಲ ಕೊನೆಗೆ ಏನು ಅದಕ್ಕೋಸ್ಕರ ಅವರು ನೋವು ಅಂತ ಹೋಗೋದು. ಎಷ್ಟೋ ಮನೆಗಳಲ್ಲಿ ನಾಳೆ ಊರು ಬಿಡಬೇಕು ಅಂದ್ರೆ ಇವತ್ತು ಅಜ್ಜಿ ಅಂದ್ರೆ ತೀರೋಗಿರೋದು, ಅಜ್ಜಂದ್ರಿಗೆ ಹುಷಾರಿಲ್ಲದೆ ಹೋಗಿರೋದು, ತಪ್ಸ್ಕೊಂಡು ಹೋಗಿರೋದು, ಮನೆ ಬಿಟ್ಟು ಹೋಗಿರೋದು, ನಾನು ಅಲ್ಲಿಗೆ ಬರಲ್ಲ ಅಂತ ಹಠ ಹಿಡಿದಿರೋದು, ಅರೆಮರಳಾದವರು, ಇದನ್ನೆಲ್ಲ ನೋಡ್ತಿದ್ವಿ. ಬಹಳ ನೋವು ಅನ್ನಿಸ್ತಿತ್ತು. ಬಹಳ ನಮ್ಮ ಮನೆ ನೀರು ಏರಿದ ಹಾಗೆ ಇಲ್ಲಿ ಸಂಕಷ್ಟಗಳು, ಮನುಷ್ಯನ ಬದುಕು ಮುಳುಗುತ್ತಾ ಇತ್ತು, ಅವನ ಸಂಕಷ್ಟಗಳು ಏರ್ತಾ ಇತ್ತು, ಅವು ತೇಲ್ತಿದ್ವು, ಅವು ಬದುಕು ಮುಳುಗ್ತಾ ಇತ್ತು. ಇದನ್ನೆಲ್ಲ ಇದಾಯ್ತು. ಜೊತೆಗೆ ಅಲ್ಲಿ ಉಳ್ಕೊಂಡವ್ರು, ಅಂಚಿನಲ್ಲಿ ಉಳ್ಕೊಂಡವ್ರಿಗೆ, ನಮ್ಮ ತೋಟದ ಪಕ್ಕದಲ್ಲೇ ಕ್ವಾರಿ, ಅಲ್ಲಿ ಯಾರು ಸ್ಫೋಟ ಮಾಡೋದು, ಅಲ್ಲಿ ಲಾರಿಗಳು ಓಡಾಡೋದು, ನಾವು ಶಾಲೆಗೆ ಹೋಗುವಂತ ಮಕ್ಕಳನ್ನು ಹತ್ತಿಸ್ಕೊಳ್ಳದೆ ಜೀಪ್ಗಳು ಓಡಾಡೋದು, ಅಧಿಕಾರಿಗಳು ಜೀಪು, ನಾವು ಕೈ ಮಾಡಿದ್ರು 6-7 ಕಿಲೋಮೀಟರ್ ನಡೀತಿದ್ವಿ, ನಾವು ಕೈ ಮಾಡಿದ್ರೆ ಅವ್ರು ನಿಲ್ಸಲ್ಲ, ಯಾಕಂದ್ರೆ ಅವ್ರಿಗೆ ಏನೋ ಅರ್ಜೆಂಟ್ ಇರ್ತಿತ್ತು, ಅವ್ರ ಪಾಡಿಗೆ ಅವ್ರು ಹೋಗ್ತಿತ್ತು. ನಮಗೆ ಅನ್ನಿಸ್ತಿತ್ತು ಇವೆಲ್ಲ ಆಕ್ಸಿಡೆಂಟ್ ಆಗ್ಬಿಡ್ಲಿ ಅಂತ ಶಾಪ ಹಾಕ್ತಿದ್ವಿ ನಾವೇ. ಸತ್ಯ ಹೇಳ್ತೀನಿ ಅಂದ್ರೆ ಅದ್ರ ಆಕ್ರೋಶ ಹೇಗಿರ್ತಿತ್ತು ಅಂತ ಹೇಳಿದೆ. ಇದನ್ನೆಲ್ಲ ನೋಡ್ತಾ ಎಲ್ಲೋ ಒಂದು ಕಡೆ
ಇದು ಇನ್ನು ಎಲ್ಲ ಮುಳುಗ್ತದೆ. ನಮ್ಮ ದೊಡ್ಡವರೆಲ್ಲ ಹೇಳೋರು, ಅದರಲ್ಲೂ ಪರ್ಟಿಕ್ಯುಲರ್ ನಾನು ಹೇಳ್ದಲ್ಲ, ನಮ್ಮ ಅಜ್ಜ ಅವರೆಲ್ಲ ಹೇಳ್ತಿದ್ರು, ತಮ್ಮ ಹೀಗೆ ಆಗ್ಬಿಟ್ರೆ ಈ ಭೂಮಿ ಇನ್ನೆಷ್ಟು ದಿನವು, ಇವರು ಎಲ್ಲ ಹಿಂಗೆ ಮುಳುಗ್ತಾ ಹೋದ್ರಲ್ಲ, ಹಿರೇಭಾಸ್ಕರ ಆಯ್ತು, ಆ ಕಾರ್ಗಲ್ ಅಣಿಕಟ್ಟಾಯ್ತು, ಮತ್ತೆ ಇಲ್ಲಿ ಈಗ ಲಿಂಗನಮಕ್ಕಿನಲ್ಲಿ ಆ ಡ್ಯಾಮನ್ನೇ ಮುಳುಗಿಸಿ ಇನ್ನೊಂದು ಡ್ಯಾಮನ್ನು ಮಾಡಿದ್ರು, ಇದೆಲ್ಲ ಆದ್ರೆ ಎಲ್ಲಿಗೆ ಹೋಗುತ್ತೋ ತಮ್ಮ ಅಂತಿದ್ರು. ಇದು ಬಹಳ ನಮ್ಮ ಮನಸ್ಸಲ್ಲಿ ಇತ್ತು. ಜೊತೆಗೆ ನಮ್ಮ ತಂದೆಯವರಲ್ಲವ, ನಮ್ದು 8 ಎಕರೆ ಗದ್ದೆ ಮುಳುಗಡೆ ಆಯ್ತು ಮೇಡಮ್. ಖಾಲಿ ಕಾಲು, ಜೀವನ ಇಡೀ ಚಪ್ಪಲಿ ಹಾಕಲಿಲ್ಲ ನಮ್ಮ ತಂದೆ. ಅವರು ಬರಿಗಾಲಲ್ಲಿ ಹೋಗಿ ಅಧಿಕಾರಿಗಳಿದ್ರೆ ನಿಂತು ನಮಗ್ ಬರ್ಬೇಕಾದ ದುಡ್ಡನ್ನು ನಮಗ್ ಕೊಡ್ಬೇಕಾದನ್ನು ಅವರೇನೋ ಕೇಳಿದಾಗ ಬಹಳ ಮನ್ಸಿಗೆ ನೋವಾಗ್ತಿತ್ತು. ಅವ್ರಿಗೆ ಮೊದಲೇ ಕುಳ್ರು ನಮ್ಮ ತಂದೆ, ಇನ್ನಷ್ಟು ಕುಳ್ರಾಗಿ ಯಾರೆದುರಿಗೂ ನಿಂತು ಅವರು ಬೇಡುವಂತ ಪರಿಸ್ಥಿತಿ ಕುಗ್ಗಿ ಹೋಗ್ತಿರೋದು. ಈಗ ಹೇಳ್ತಾರಲ್ಲ 6 ಅಡಿ ಶರೀರವನ್ನು 3 ಅಡಿ ಹೇಳಿ, 4 ಅಡಿ ಇದ್ದವ್ರು 2 ಅಡಿಯಾಗಿ ಕೇಳೋದು ಅಷ್ಟೇ. ಅದೆಲ್ಲ ನೋಡಿದಾಗ ಅನ್ನಿಸ್ತಿತ್ತು ಇದು ಒಂಥರ ಒಳ್ಳೇದೇನೋ ಅಲ್ವೇನಂತೇಳಿ. ಆದ್ರೆ ಹೈಸ್ಕೂಲಲ್ಲಿ ಜೋಗ್ ಹೋದಾಗ, ಜೋಗಲ್ಲಿ ಮೇಷ್ಟ್ರುಗಳು ಪಾಠ ಮಾಡುವಾಗ, ಇಲ್ಲ ಇಂಥ ದೊಡ್ಡ ಪ್ರಾಜೆಕ್ಟು, ವಿದ್ಯುತ್ ಹೀಗೆ, ವಿದ್ಯುತ್ ಬೆಳಗತ್ತೆ ಲೋಕವನ್ನ ಅಂತ ಹೇಳಿ ನಮ್ಮ ಮೇಷ್ಟ್ರು ಹೇಳ್ತಿದ್ರು, ವಿದ್ವತ್ ನಿಮ್ಮನ್ನು ಬೆಳಗತ್ತೆ, ವಿದ್ಯುತ್ ಲೋಕವನ್ನು ಬೆಳಗತ್ತೆ ಅಂತೇಳಿ, ವಿದ್ವತ್ ಬೆಳೆಸ್ಕೊಳ್ರೋ ಅಂತಿದ್ರು. ಅದೆಲ್ಲ ನಮ್ಮ ಮೇಲೆ ಅದು ಇನ್ನೊಂದು ತರ ಪರಿಣಾಮ ಬೀರ್ತಿತ್ತು. ಇದು 2 ತದ್ವಿರುದ್ಧ. ವಿಚಿತ್ರ. ಒಂದು ಕಡೆ ಬೆಳಕು ಕೊಡ್ಲಿಕ್ಕೆ, ಒಂದು ಕಡೆ ಕತ್ಲು ಆಗಿರೋದು ಅನಿವಾರ್ಯ, ಅದು ಸತ್ಯ. ಆದ್ರೂ ಸತ್ಯ. ಇಲ್ಲಿ ನಾವು ಶಾಲೆಗೆ ಹೋಗಕ್ಕಾಗದೆ ನಮ್ಮ ಗದ್ದೆ ಎಲ್ಲ ಮುಳುಗಡೆ ಆದ್ಮೇಲೆ ತೋಟನೂ ಜವಳಾಗಿ ನಾವು ಸಾಲಗಾರರಾಗಿ ನಾವು ನಮ್ಮಟ್ಟಿಗೆ ನಾವು ಸಂತೃಪ್ತವಾಗಿ ಬದುಕ್ತಿದ್ದವ್ರು ಬೀದಿಗೆ ಬಿದ್ವಿ ಅಕ್ಷರಶಃ. ಅಲ್ಲಿಂದ ನಾವು ಶಾಲೆಗೆ, ಯಾವ ಶಾಲೆಗೆ ಹೋಗ್ತೀವೋ, ಯಾವುದರ ಕಾರಣದಿಂದ ನಾವು ಆ ಬರೀ ಹೊಟ್ಟೆಯಲ್ಲಿ ಅರೆ ಹೊಟ್ಟೆಯಲ್ಲಿ ಶಾಲೆಗೆ ಹೋಗ್ಬೇಕಾಯ್ತು, ಅಲ್ಲಿ ಶಾಲೆಗೆ ಹೋದಾಗ ನಮಗೆ ಅದು ಒಂದು ಅದ್ಭುತ ಅಂತ ನಮ್ಮ ಮೇಲೆ ಅವ್ರು ಹೇಳ್ತಿದ್ದು ಸತ್ಯ. ನಮ್ಮ ಟೀಚರ್ಸ್, ಯಾಕಂದ್ರೆ ನಾವು ನಮ್ಮ ಗುರುಗಳಿದ್ರಲ್ಲ ಹೈಸ್ಕೂಲಲ್ಲಿ, ಅವ್ರನ್ನ ಯಾವತ್ತೂ ಮರೆಯಾಗಿಲ್ಲ. ಇವತ್ತು ನಮ್ಮ ಬದುಕಲ್ಲಿ ನಾವು ಏನಾದ್ರೂ ಒಂದಿಷ್ಟು ಸಾಧನೆ ಮಾಡ್ತೀವಿ ಅಂತಂದ್ರೆ ಅದು ಮಾಡಿದೀವಿ, ಅಥವಾ ಆಸೆ ಇಟ್ಕೊಂಡಿದೀವಿ ಅಂತಂದ್ರೆ ಅದು ಅವರ ಪ್ರೇರಣೆಗಳ ಕಾರಣ. ಆದ್ರೆ ತದ್ವಿರುದ್ಧಗಳು ನಮ್ಮ ಎದುರಿಗೆ ಬೆತ್ತಲಾಗಿ ನಿಂತು, ಯಾವ್ದನ್ನ ನಂಬಬೇಕು, ಯಾವ್ದನ್ನ ಪ್ರೀತಿಸ್ಬೇಕು. ಆಮೇಲೆ ನನ್ನ ದುರದೃಷ್ಟವೋ ಅಥವಾ ಎಲ್ಲೋ ಒಂದ್ ಕಡೆ ಒಳಗಡೆ ಇದ್ದಿದ್ದೋ, ಇಲ್ಲಿ ಕೈ ಮಾಡಿದಾಗ ಜೀಪ್ ನಿಲ್ಲಿಸದೆ ಹೋಗಿರೋದು, ಅಥವಾ ನಮ್ಮ ತಂದೆ ಹೋಗಿ ಬಗ್ಗಿ ನಿಂತು ಇದನ್ನ ಕೇಳ್ತಿದ್ದು, ಇದೆಲ್ಲ ಒಳಗಡೆ ಇತ್ತೋ ಏನೋ ಗೊತ್ತಿಲ್ಲ. ನಾನು ವಿದ್ಯುತ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ತಗೊಂಡೆ. ಇಂಜಿನಿಯರಿಂಗ್ ಅಲ್ಲಿ ಹಿಂದೇನಾದ್ರೂ ಇತ್ತು, ಒಳಗಡೆ ಇತ್ತು, ಎಲ್ಲೋ ಒಂದ್ ಕಡೆ ಇತ್ತು, ಗೊತ್ತಿಲ್ಲ ಹಾಗೆ, ಗೊತ್ತಿಲ್ಲ, ನೇರವಾಗಿರ್ಲಿಲ್ಲ. ವಿದ್ಯುತ್ ಕೊನೆಯ ಹಂತದಲ್ಲಿ ನಾನು ಕಾಲೇಜಿನ ಪೂರ್ತಿ ನಾಟಕಗಳು ಇದರಲ್ಲೇ ಎಲ್ಲ ಕಳೆದು 4 ವರ್ಷ 5 ವರ್ಷದ ಇಂಜಿನಿಯರಿಂಗ್ ಆಗಿದ್ದು. ನಾನು ಬೋರ್ಡ್ ಮೇಲೆ ಕೊನೆ ವರ್ಷ ಬರೆದಿಟ್ಕೊಂಡೆ, ದಿಸ್ ಇಯರ್ ಡಿಸೈಡ್ಸ್ ಯುವರ್ ಫ್ಯೂಚರ್ ಅಂತ ಬರೆದಿಟ್ಕೊಂಡು 2ನೇ ರ್ಯಾಂಕ್ ಬಂದೆ. ಒಂದು ಸ್ವಲ್ಪ 3 ಮಾರ್ಕ್ಸ್ ಅಲ್ಲಿ ಹೋಯ್ತು ಬಿಡಿ ಫಸ್ಟ್ ರ್ಯಾಂಕ್ ಆಗ್ಲಿ. ಆದ್ರೆ ಮತ್ತೆ ಆಮೇಲೆ ಏನ್ ಮಾಡಬೇಕು, ಆಮೇಲೆ ವಿದ್ಯುತ್ ಇಲಾಖೆಗೆ ಅಪ್ಲೈ ಮಾಡಿದೆ. ವಿದ್ಯುತ್ ಇಲಾಖೆಯಲ್ಲಿ ಹಾಗೂ ಒಳ್ಳೆ ಇದ್ದಿದ್ರಿಂದ ಒಳ್ಳೆ ಇದು ಸಿಕ್ತು. ಪೋಸ್ಟಿಂಗ್ ಅಲ್ಲಿ ಎಲ್ಲಿ ಬೇಕು ಅಂದ್ರೆ ಜೋಗ್ ಬೇಕು ಅಂತ ಕೇಳಿದೆ. 2 ಕಾರಣ ಇತ್ತು. ಒಂದು, ನಮ್ಮ ಮನೆಯ ಜವಾಬ್ದಾರಿಗಳಿತ್ತು. ಇನ್ನೊಂದು, ಜೋಗದಲ್ಲಿ ನಾನು ಬಿದ್ದ ಜಾಗದಲ್ಲಿ ಹೇಳ್ಬೇಕು ಅನ್ನೋ ಒಂದು ಆಟವೂ ಇತ್ತು ಒಳಗೆ. ಅಲ್ಲೇ ಹೋದ್ವಿ. ಆದ್ರೆ 2ನೇ ಸರಿ ಜೋಗ್ ಹೋದ್ಮೇಲೆ ಈ ಆಕ್ರೋಶಗಳೆಲ್ಲ ತಣ್ಣಗಾಯ್ತು. ನಾವೇನಾದ್ರು ಮಾಡ್ಕೋಬೇಕು ಅನ್ನೋ ಅಂದ್ರೆ ಒಂದು ಜೀವನದಲ್ಲಿ ಜೀವನ ಕಟ್ಟಬೇಕು ಅಂತೇಳಿ ಆವಾಗಲ್ಲಿ ಈ ಮಕ್ಕಳ ಚಟುವಟಿಕೆ ಇದು ಎಲ್ಲ ಬಂತು. ಕಾಲೋನಿನಲ್ಲಿ ಒಂಥರ ನಮ್ಮ ಅಸ್ತಿತ್ವವನ್ನು, ಯಾಕಂದ್ರೆ ನಾವು ಆ ಕಾಲೋನಿನಲ್ಲಿ ಏನೂ ಇಲ್ಲದೆ ಕಳೆದಿದ್ವಿ. ಇನ್ನೂ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಪುನರ್ವಸನಲ್ಲಿ ಒಂದು ಪಾತ್ರ ಬರುತ್ತೆ ಮೇಡಮ್. ಒಂದು ನೀವು ಓದಿದೀನಿ ಅಂತ ಹೇಳಿದಕ್ಕೋಸ್ಕರ ಹೇಳ್ತೀನಿ. ಒಂದು ಹೆಣ್ಣು ಮಗಳನ್ನು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅಲ್ಲಿ ಒಂಥರ ಈ ಕಾಲೋನಿಯವರು, ಕಾಲೋನಿ ಅಲ್ದ ಹಳ್ಳಿಯವರು ಅಂತ ಒಂದು ಸಣ್ಣ ಇಲ್ ಟ್ರೀಟ್ ಆಗತ್ತೆ. ಅದು ವಾಪಸ್ ಬಂದಿರ್ತಾರೆ, ಅದು ತೀರೋಗ್ಬಿಡುತ್ತೆ. ಅದು ಯಾರೋ ಅಲ್ಲ, ನನ್ನ ತಾಯಿನೇ. ಅದು ಅಂದ್ರೆ ಈ ತಾರತಮ್ಯಗಳನ್ನ ಇವತ್ತು ನಾವು ಬೇರೆ ಬೇರೆ ಕಾರಣದಿಂದ ಈ ಶ್ರೇಣೀಕೃತ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾತಾಡ್ತೀವಿ, ಸತ್ಯ ಕೂಡ ಅದು, ಅದರಲ್ಲಿ ಏನಿದಿಲ್ಲ. ಆದ್ರೆ ಈ ಕಾಲೋನಿ ಏತರರು ಅನ್ನೋದು, ಕಾಲೋನಿಯನ್ನು ಹೆಸರು ಕೊಟ್ಟಿರೋ ಪುನರ್ವಸನಲ್ಲಿ ಬರುತ್ತೆ. ಅದು ಕಾಲೋನಿ ಅಂತ ಯಾಕೆ ಹೆಸರು ಕೊಡ್ಬೇಕಾಗಿತ್ತು? ಅವ್ರೇನ್ ಬೇರೆ ಲೋಕದಿಂದ ಬಂದವರ? ಜೋಗ ಗ್ರಾಮ ಆಗ್ಲಿ ಪಟ್ಟಣ ಆಗ್ಲಿ ಅದ್ರ ಕಾಲೋನಿ ಯಾಕೆ ಆಗ್ಬೇಕಾಗಿತ್ತು? ಎಲ್ಲಿ ವಸಾಹತು ಅನ್ನೋದು? ನಿರಾಶ್ರಿತರ ಕಾಲೋನಿ ಒಂದು. ಇಲ್ಲಿ ಹಾಗಲ್ಲ, ಅಧಿಕಾರಿಗಳ ಕಾಲೋನಿ. ಅವರು ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡೋಕೆ ಎಲ್ಲಿಂದಲೂ ಒಂದು ವಸಾಹತು ಕಟ್ಟದಂಗೆ ಕಟ್ಟಿ ನಮ್ಮನ್ನು ಹೊರಗಿಟ್ರು. ಅಂದ್ರೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಮೇಡಮ್, ನಾನು ದೂರ್ತಾ ಇಲ್ಲ, ಯಾರು ವ್ಯವಸ್ಥೆ ಆಗಿತ್ತು. ಹಾಗಾಗಿ ಈ ಎಲ್ಲ ಆಕ್ರೋಶಗಳು ಅಂತ ಹೇಳೋದು ಆ ಮನಸ್ಥಿತಿ ನಮ್ದು ಅಂತ, ಮನುಷ್ಯನ ಮನಸ್ಥಿತಿ ಇಲ್ಲಿ ಅಂತಲ್ಲ.
ನಾವು ಬ್ರಿಟಿಷರನ್ನ ಬೈತೀವಿ, ಬಟ್ ಅದು ಎಲ್ಲರಲ್ಲೂ ಇರುತ್ತೆ. ಎಲ್ಲರಲ್ಲೂ ಇದೆ. ಬ್ರಿಟಿಷರ ಮೇಲೆ ಹಾಗೆ ಮಾಡಿದ್ದಾರೆ. ಹೌದು. ನಿಮಗೆ ಬಹಳ ಆಶ್ಚರ್ಯ ಒಂದು ಇದನ್ನು ಹೇಳ್ತೀನಿ ನಿಮಗೆ. ಬೆಂಜಮಿನ್ ಫ್ರಾಂಕ್ಲಿನ್ ಮಿಂಚನ್ನ ವಿದ್ಯುತ್ ಅಂತ ಹೇಳಿದ್ನಲ್ಲ, ಅವನು ಬಂದು ಮೊದಲು ಲಂಡನ್ನಿನ ರಾಯಲ್ ಸೊಸೈಟಿನಲ್ಲಿ ಈ ಭಾಷಣ ಮಾಡಕ್ ಹೋದಾಗ ಅವಕಾಶ ಕೊಡ್ಲಿಲ್ಲ. ಯಾಕೆಂತ ಕೇಳಿದ್ರೆ ಅವನು ವಸಾಹತು ಅಮೆರಿಕದವನು ಅಂತ. ಅಮೆರಿಕ ಅವಾಗ ಒಂದು ನಮ್ಮ ಭಾರತ ಇದ್ದಂಗೆ ಗುಲಾಮರ ದೇಶ ಅಂತೇಳಿ ಕೊಟ್ಟಿ, ಅದು ಎಲ್ಲ ಕಡೆನೂ ಇತ್ತು. ಅದನ್ನೇ ಇಟ್ಕೋಬಹುದು, ಇಲ್ಲಿ ಮಾಡ್ತಿದ್ರು. ಅದಕ್ಕಾಗಿ ನಮ್ಗೆ ಎಲ್ಲೋ ಒಂದ್ ಕಡೆ ಸುತ್ತಮುತ್ತಲಿನವರಿಗೆ ಒಂದು ಆಕ್ರೋಶ ಇತ್ತು. ಆಕ್ರೋಶ ಇದ್ದಿದ್ರ ಜೊತೆಗೆ ಒಂದು ಹೆಮ್ಮೆನೂ ಇತ್ತು. ಏನಂದ್ರೆ ನಮ್ ಜೋಗ ಅನ್ನೋ ಒಂದು ಪ್ರೀತಿ ಇತ್ತು. ಯಾಕಂದ್ರೆ ಅವರು ಹಿಂದಿನಿಂದ ಅಲ್ಲೇ ಬದುಕಿ ಎಲ್ಲೋ ಒಳೆ ಊಟಕ್ಕೆ ಜೋಗದ ಹೆಸರು ಬರೋದಕ್ಕಿಂತ ಮೊದಲು ಕೂಡ ಅದ್ರ ಜೊತೆಗೆ ಅಟ್ಯಾಚ್ ಆಗಿದ್ದವರು ನಮ್ಮವರು, ಅಲ್ಲಿದ್ದವರು. ಅದು ಊರು ಮುಳುಗಿರ್ಲಿ ಹೇಗೆ ಇರ್ಲಿ, ಊರು ನಮ್ಮೂರು ಹಾಗ ಎರಡೂ ಭಾವನೆಗಳನ್ನು ಒಟ್ಟಿಗೆ ಎದುರಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ನನಗೆ ಯಾವಾಗಲೂ ಈ ಯಾವುದೋ ಒಂದು ಘಟನೆಯಲ್ಲೋ ಒಂದು ಇದರಲ್ಲೋ ಅಪರಾಧದಲ್ಲೋ ಸಿಕ್ಕಾಕೊಂಡಿರೋ ಮಗನ ತಾಯಿ ಟಿವಿಗೆ ಬಂದು ಅಳ್ತಾರಲ್ಲ, ಅವಾಗೆಲ್ಲ ಹಂಗ ಅನ್ಸುತ್ತೆ. ಅವನ ಮಗ ಅನ್ನೋ ಪ್ರೀತಿ, ತಪ್ಪು ಮಾಡಿದವನೇ ಅನ್ನೋ ಆಕ್ರೋಶ, ಎರಡು ಒಟ್ಟಿಗೆ ಸೇರಿ ಅವರ ಭಾವನೆಗಳ ತಾಕಲಾಟ ಇದೆಯಲ್ಲ, ಅದು ಎಷ್ಟು ಕಾಣುತ್ತೆ. ನೀವು ಒಂದು ಸಣ್ಣ 2 ನಿಮಿಷದ ಇಂಟರ್ವ್ಯೂ ನೋಡಿ, ನಿಮ್ಮ ಮನ್ಸು ಕರಗುತ್ತೆ. ಇದು ಸ್ವಾಭಾವಿಕವಾಗಿ ಆದಾಗ ಹೆಂಗಾಗ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ಹೇಳಕ್ ಸಾಧ್ಯನ ಕುತ್ಕೊಂಡು. ಆದ್ರೆ ಎಲ್ಲರೂ ಒಂದೇ ದೋಣಿಯಲ್ಲಿ ಮುಳುಗ್ತಾ ಇರ್ತೀವಿ. ಪುನರ್ವಸುವಲ್ಲಿ ನಿಮ್ಗೆ ಅನ್ಸಿದ ಎಲ್ಲವನ್ನ ಹೇಳಿದಿರಿ ಅನ್ಸುತ್ತಾ? ಇಲ್ಲ ಮೇಡಮ್, ಸಾಧ್ಯವೇ ಇಲ್ಲ. ಮನುಷ್ಯರು ಎಲ್ಲದೂ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ನಿರಾಶೆ, ಹತಾಶೆ, ಆಕ್ರೋಶ ಬಂದಿದೆ. ಆದ್ರೆ ನನಗೊಂದು ಇದಿತ್ತು, ಅದೊಂದು ಸಾಹಿತ್ಯ ಕೃತಿಯಾಗಿ ಬರಬೇಕು ಅಂದಾಗ ಒಂದೇ ವಿಜೃಂಭಿಸಿದ ಉಪಯೋಗ ಆಗಲ್ಲ. ಜೊತೆಗೆ ಇನ್ನೊಂದು ನನಗೂ ಆಮೇಲೆ ಕೂಡ ಅನುಭವ ಬಂತು, ಮೊದಲು ಅನುಭವ ಇತ್ತು. ಏನು ಅಂತಂದ್ರೆ, ಇಲ್ಲಿ ನೋಡಿ, ಪರಿಸರಕ್ಕಾಗಿರೋ ಹಾನಿಯಿಂದ ಆ ಪರಿಸರದಲ್ಲಿರುವಂತಹ ಜನ, ಜಾನುವಾರುಗಳು, ಪ್ರಾಣಿಗಳು, ಪಕ್ಷಿಗಳು ಇವು ಅನುಭವಿಸಿರುವ ಸಂಕಟಗಳೆಲ್ಲ ಒಂದೇ. ಜೊತೆಗೆ ಅದೇ ಸಂದರ್ಭದಲ್ಲಿ ಅಂಥದ್ದೊಂದು ಜಾಗದಲ್ಲಿ, ಕಷ್ಟಕರವಾದ ಜಾಗದಲ್ಲಿ, ಯಾಕೆಂದ್ರೆ ಆಗ ಮಲೇರಿಯಾ ಇದೆಲ್ಲ ಇದ್ದಿರೋದು, ಆ ಇಂಬಳಗಳು, ಆ ಪ್ರಾಣಿಗಳ ಕಾಟ, ಅದ್ರ ಜೊತೆಗೆ ಎಲ್ಲಿಂದನೋ ಅದರ ಪರಿಚಯ ಇಲ್ಲದೆ ಹೋದವರು ಎಲ್ಲೋ ಬಯಲುಸೀಮೆಯಿಂದ, ಎಲ್ಲೋ ಬೆಂಗಳೂರಿನಂತ ಜಾಗದಿಂದ ಅಲ್ಲೂ ಬಂದು ಹಗಲು ರಾತ್ರಿ ಕೆಲಸ ಮಾಡಿದಿರೋರು. ಒಂದು ಪೈಪ್ ಲೈನ್ ಅನ್ನು ಇಳಿಸಬೇಕು ಅಂತಂದ್ರೆ ಮಹಾತ್ಮ ಗಾಂಧಿ ಜನರೇಟಿಂಗ್ ಸ್ಟೇಷನ್ ಆಗುವಾಗ IHB-ನವರು ಹಗ್ಗಗಳನ್ನು ಕಟ್ಟಿ ಅದು ಟನ್ ಗಟ್ಟಲೆ ಇರುವಂತ ಪೈಪ್ಗಳನ್ನು ಇಳಿಸುವಾಗ ಆ ಕಡೆ ಸಿಕ್ಕವರು, ಈ ಕಡೆ ಸಿಕ್ಕವರು, ಬಿದ್ದು ಸತ್ತವರು ಜೋಗದ ಪ್ರಾಜೆಕ್ಟ್ ಅಲ್ಲಿ ಸತ್ತವರ ಸಂಖ್ಯೆ ಗೊತ್ತಾ ಮೇಡಮ್ ನಿಮ್ಗೆ? 1,000ಕ್ಕಿಂತಲೂ ಹೆಚ್ಚು. ಈ ತರ ಆಕಸ್ಮಿಕಗಳು ಸತ್ತವರು. ಅವ್ರು ಯಾಕೆ ಪ್ರಾಣ ಕೊಟ್ಟರು? ನಮ್ಮನ್ನು ಶೋಷಣೆ ಮಾಡ್ಬೇಕು ಅಂತ ಪ್ರಾಣ ಕೊಟ್ರ? ಏನಲ್ವಾ? ಅಲ್ಲ, ಪ್ರಾಣ ಬಿಟ್ಟ? ಏನಿಲ್ವಲ್ಲ. ಅವ್ರು ತಮ್ಮ ವೃತ್ತಿಗಾಗಿ ಮಾಡಿದ್ರು. ನಾವು ಶೋಷಿತರಾದ ವೃತ್ತಿಗೆ ಅವ್ರ ಮೇಲಿನ ದ್ವೇಷ ಅರ್ಥ ಇಲ್ಲ. ಅವ್ರ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ, ಸ್ವತಂತ್ರ ಭಾರತದ ಅತ್ಯಂತ ದೊಡ್ಡದಾದ ಒಂದು ವಿದ್ಯುತ್ ಯೋಜನೆ, ಇದನ್ನ ನಾವು ಕಟ್ಟಿ ನಿಲ್ಲಿಸಬೇಕು, ಇದು ನಮ್ಮ ಜವಾಬ್ದಾರಿ, ನಾಡಿಗೆ ನಾವು ಕೊಡುವಂತ ಒಂದು ನಮ್ಮ ಬದ್ಧತೆ ಇದು ಅಂತ ಇತ್ತು ಅವರಿಗೆ. ಅವ್ರ ಕೆಲಸವನ್ನು ಮಾಡಿದ್ರು. ನಾವು ತಲೆತಲಾಂತರದಿಂದ ಬಂದಿರೋ ಜಾಗ ನಮಗೆ ಊರು ಬಿಡಿಸ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಆಗೋಯ್ತು, ನಮ್ಮ ಪರಂಪರೆನೇ ಕಳೆದೋಯ್ತು, ನಮ್ಮ ಸಂಸ್ಕೃತಿ ಮುಳುಗೋಯ್ತು ಅಂತ ನಾವು ಎರಡೂ ಇತ್ತು. ಹಾಗಾಗಿ ಆದಷ್ಟು ಪೂರ್ಣ ಸಮರ್ಥವಾಗಿ ತರಕ್ ಆಗ್ಲಿಲ್ಲ. ಒಂದಿಷ್ಟು ಪ್ರಾಮಾಣಿಕವಾಗಿ ಅಲ್ಲಿ ನಾನು ಒಂದು ಮಾತ್ರ ಹೇಳ್ತೀನಿ ಮೇಡಮ್, ಸತ್ಯವಾಗಿ ಏನು ಅಂದ್ರೆ, ಆದಷ್ಟು ಪ್ರಾಮಾಣಿಕವಾಗಿ ಎರಡೂ ಪಕ್ಷದ ಅನುಭವವನ್ನ ಹೇಳುವುದಕ್ಕೆ ಪ್ರಯತ್ನ ಮಾಡಿದೆ. ಯಾಕಂದ್ರೆ ನನಗೆ ಮಾತ್ರ ಅದರ ಅವಕಾಶ ಇತ್ತು, ಬೇರೆ ಯಾರಿಗೂ ಇರ್ಲಿಲ್ಲ ಅಂತಲ್ಲ. ನಾನು ಇಲಾಖೆನಲ್ಲೂ ಇದ್ದೆ, ಇಲ್ಲೂ ಇದ್ದೆ. ಇಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಸಂತ್ರಸ್ತನಾಗಿ ಬದುಕ್ತಾ ಇದ್ದೆ. ಈ ಎರಡನ್ನೂ ನೋಡಿರೋದ್ರಿಂದ ನನಗನ್ನಿಸ್ತು, ಇವತ್ತು ಯಾರೋ ಕೋಲಾರದಲ್ಲಿ ಯಾರೋ ಮಾತಾಡ್ಬಿಟ್ಟು ಸಾರ್ ತುಂಬಾ ಚೆನ್ನಾಗಿ ಬರ್ತಿದ್ದೀರಿ ಅಂತ ಹೇಳಿದಾಗ, ಪ್ರಾಯಶಃ ಈ ಕೋಲಾರದವರಿಗೆ ನಮ್ಮ ಮಲೆನಾಡಿನ ಕಷ್ಟಗಳು ಗೊತ್ತಿಲ್ಲದಿದ್ರು ಯಾಕೆ ಆಯ್ತು ಅಂತಂದ್ರೆ, ಇಲ್ಲಿ ಅದರಲ್ಲಿರೋಂಥ ಒಂದು ಏನೋ ಪ್ರಾಮಾಣಿಕತೆಯ ಭಾವ ವಿನಿಮಯಕ್ಕೆ ಎರಡೂ ಕಡೆದು ಇತ್ತಲ್ಲ, ಅದಕ್ಕೆ ಮೆಚ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಈಗ ಕಾದಂಬರಿ ಬರೆದಿದ್ದೀರಿ, ನೀವು ಅಲ್ಲಿ ಕೆಲಸ ಮಾಡಿದ್ದೀರಿ, ಊರನ್ನು ಕಳ್ಕೊಂಡಿದ್ದೀರಿ. ಈಗ ಅಲ್ಲಿ ಹೋದಾಗ ಏನನ್ಸುತ್ತೆ ಸರ್? ನೋಡಿದಾಗ, ಜೋಗವನ್ನು ನೋಡಿದಾಗ ಕಾದಂಬರಿ ಬರೆದ ಒಂದು ಸಮಾಧಾನ ಇದೆ, ಎಲ್ಲರ ಹತಾಶೆಯನ್ನು ನಾನು ಅಕ್ಷರಕ್ಕೆ ಇಳಿಸಿದ ಒಂದು ಖುಷಿ ಇದೆ, ಸಂತೃಪ್ತಿ ಇದೆ, ಕಳ್ಕೊಂಡ ನೋವಿದೆ. ಬಟ್ ಈ ಹೊತ್ತಲ್ಲಿ ಅಲ್ಲಿ ಹೋದಾಗ ಏನನ್ಸುತ್ತೆ ನಿಮ್ಗೆ? ಮೇಡಮ್, ಜೋಗ್ ಹೋದ್ರೆ ಕಳೆದ ವಾರ ಅಷ್ಟೇ ಹೋಗಿದ್ದೆ. ನೀರು ಜೋಗದ ಜಲಪಾತವನ್ನು ನೋಡಿದಾಗ ಈ ಎಲ್ಲ ಭಾವನೆಗಳು ಕಳೆದೋಗ್ಬಿಡುತ್ತೆ. ನಾನು ಇಲ್ಲಿ ಬಂದಿದ್ದೀನಿ, ಅದು ಹೊಂದಿದೆ. ಮೈ ಮನ ಎರಡನ್ನೂ ಮರೆಸುವಂಥದ್ದೊಂದು ಆ ಶಬ್ದ, ಇದು ಜೋಗನ್ ಮಾತ್ರ ನೋಡಿದಾಗ. ನಮ್ಮ ಊರಿಗೆ ನಾನು ಪುನರ್ವಸುವನ್ನ ಸುಮಾರು ಒಂದು 35% ಊರಲ್ಲಿದ್ದೇ ಬರದೆ.
ಯಾಕೆ ಅಂತಂದ್ರೆ ಊರಿನ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀನಿ. ನಂದಾದ ನನ್ನ ಜಮೀನಿಲ್ಲ, ನನ್ನ ತಮ್ಮ ಇದ್ದಾನೆ ಇಲ್ಲಿ, ಎಲ್ಲ ಒಂದು ನನಗೆ ಅದೇನಿಲ್ಲ. ಆದ್ರೆ ಹೋಗೋದಕ್ಕೆ ಮನೆ ಇದೆ, ಅದು ನಮ್ದೇ ಮನೆ. ಹೋಗ್ತೀನಿ ಬರ್ತೀನಿ, ಅಲ್ಲಿರ್ತೀನಿ. ಮಳೆನಲ್ಲಿ ಪುನರ್ವಸು ಮಳೆನಲ್ಲಿ ಪ್ರತಿ ವರ್ಷ ಹೋಗ್ತೀನಿ. ಈ ವರ್ಷನೂ ನಾನು ನಮ್ಮ ಮನೆಯವರು ಪುನರ್ವಸು ಮಳೆನಲ್ಲಿ ಅಲ್ಲಿ ಹೋಗಿ ಕೆಲವು ಕಾಲ ಇದ್ದು ಬಂದ್ವಿ. ಎರಡೂ ಇದೆ ಮೇಡಮ್. ಎಲ್ಲ ಒಂದ್ ಕಡೆ ನೋವು ಆಗುತ್ತೆ. ಯಾಕಂದ್ರೆ ಆ ಹಳೆದೆಲ್ಲ ನೆನಪಾದಾಗ ಈ ಮತ್ತೆ ಒಂದು ಈ ಜೋಗ ಯೋಜನೆ ಮಾಡಿರುವಂತ ಒಂದಿಷ್ಟು ಅನಾಹುತಗಳು ಜೊತೆ ಇವತ್ತಿನ ಬದುಕು ಮಾಡಿರೋ ಅನಾಹುತ. ಇವತ್ತೇನಾಗಿದೆ, ನಾನು ನಮ್ಮ ಅಜ್ಜ ಆದ್ಮೇಲ ಅವ್ರ ಮನೆಗೆ ಹೋಗುವಾಗ ನಾವು 4 ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಗುಡ್ಡದಲ್ಲಿ. ಇವತ್ತು ಆ ದಾರಿ ಮುಚ್ಚೋಗ್ಬಿಟ್ಟಿದೆ, ಅದ ಕಾಡಲ್ಲಿ ಹೋಗುವಾಗಿಲ್ಲ. ಜೋಗಕ್ಕೆ ಹೋಗ್ತೀವಿ ನಾವು, ಜೋಗಕ್ಕೆ ಹೋಗಿ ಅಲ್ಲಿ ವಾಲ್ಸ್ ನೋಡಕ್ಕೆ ಅಂತ ಹೋಗ್ತೀವಿ. ಟಿಕೆಟ್ ತಗೊಂಬನ್ನಿ ಸರ್ ಅಂತ ಹೇಳ್ತಾರೆ. ಯಾವ ಜೋಗದಲ್ಲಿ ನಾವು ಅಷ್ಟೆಲ್ಲ ಕೆಲಸ ಮಾಡಿದ್ವು, ಯಾವ ಜೋಗ ನಮ್ದು ಅಂದ್ಕೊಂಡ್ವು, ಯಾವ ಜೋಗದ ಬಗ್ಗೆ ಬರೆದುವು, 4 ವಿಲ್ಲಿ 4 ದಾರೆಯಾಗಿ ಧರೆಗೆ ಇಳಿದಿದೆ, ಲೋಕ ಸೌಂದರ್ಯವೆಲ್ಲ ಮೂರ್ತಿ ಎತ್ತು ಮೆರೆದಿದೆ ಅಂತ ಹಾಡು ಬರ್ಕೊಟ್ಟು ಜೋಗದಲ್ಲಿ ಕುಣಿತಿದ್ವಿ. ಆ ಜೋಗವನ್ನು ನೋಡಕ್ಕೆ ನಾವೇ ಅಪರಿಚಿತರಾಗಿ ಹೋಗ್ಬೇಕು. ಅಲ್ಲಿ ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿರುವಂತ ಇವತ್ತಿನ ಅಧ್ವಾನದ ಜಾಗದಲ್ಲಿ ನಿಂತು ನೋಡಬೇಕು. ಆದ್ರೂ ಅದು ಮೈ ಮರೆಸುತ್ತೆ, ಸತ್ಯ ಅದು. ಇದನ್ನು ನೋಡಿದಾಗ ಅಯ್ಯೋ ಇದೆಲ್ಲ ಯಾಕೆ ಹೀಗೆ ಮಾಡಿದ್ರು, ನಾವು ಬಾಲ್ ಮೈ ತುಂಬಿ ನೋಡಬೇಕು ಎಲ್ಲ ಹಸಿರು ಅನ್ನುವಾಗ ಅಲ್ಲೊಂದು ಪಕ್ಕದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಟ್ಟಿದ್ದಾರೆ. ಯಾವುದೋ ಒಂದು ಅಲ್ಲಿ ಯಾಕೆ ಕಟ್ಟಬೇಕು, ಜನ ಎಲ್ಲ ಇಲ್ಲಿಂದ ನೋಡ್ತಾರೆ. ಜೋಗದ ಆ ಫ್ರೇಮ್ ಇದೆಯಲ್ಲ, ಆ ಫ್ರೇಮಲ್ಲಿ ಒಂದು ಬಿಲ್ಡಿಂಗ್ ಬರ್ದಿದ್ದ ಹಾಗೆ ಮಾಡೋಣ ಅಂತಂದ್ರೆ ಹಿಂದೆ ಆ ಕಡೆ ಮುಂಬೈ ಗೆಸ್ಟ್ ಹೌಸ್ ಅಂತ ಮಾಡಿದ್ದಾರೆ, ಬ್ರಿಟಿಷ್ ಕಾಲದಲ್ಲಿ ಮಾಡಿದ್ದಾರೆ. ಅದು ಆಯ್ತು, ಅದು ಇದೆ, ಅದು ಕಣ್ಣು ಒಪ್ಕೊಂಡ್ಬಿಟ್ಟಿದೆ ಅದನ್ನ. ಈಗ ನಮ್ಮೂರಲ್ಲಿ ಹೋಗಿ ಈ ಕಡೆ ಸೈಡಲ್ಲಿ ಇನ್ನೊಂದು ಬಿಲ್ಡಿಂಗ್ ಮಾಡ್ತಾರೆ, ಅಲ್ಲಿ ಏನೇನೋ ಅಧ್ವಾನದ ಕೆಲಸಗಳನ್ನ ಮಾಡ್ತಾರೆ. ಅದನ್ನ ನೋಡಿದಾಗ ಸತ್ಯವಾಗಿ ಸಂಕಟ ಆಗುತ್ತೆ. ಈಗ ಒಂದು ಮಾತು ಹೇಳ್ಬಿಡ್ತೀನಿ ಮೇಡಮ್, ಈಗ ಜೋಗದಲ್ಲಿ ಪಂಪ್ ಸ್ಟೋರೇಜ್ ಸ್ಕೀಮ್ ಅಂತ ಇನ್ನೊಂದು ಹೊಸ ತರ್ತಾ ಇದ್ದಾರೆ ನೋಡಿ. ಜೋಗಕ್ಕೆ ಆ ಶರಾವತಿ ನದಿ ಇರೋದೇ 128 ಕಿಲೋಮೀಟರ್ ಅಷ್ಟೇ. ಭಾರತದ ನದಿಗಳ ಪಟ್ಟಿ ಮಾಡಿದ್ರೆ ಶರಾವತಿಗೆ ಜಾಗವೇ ಇಲ್ಲ. ಅಂತ 128 ಕಿಲೋಮೀಟರ್ ಹರಿಯ ನದಿನಲ್ಲಿ ಇಲ್ಲೊಂದು 33 ಹಿರೇಭಾಸ್ಕರದಿಂದ ಗೇರ್ಸೊಪ್ಪ ತನಕ 30 ಕಿಲೋಮೀಟರ್ ಫಾಸ್ಲೈನಲ್ಲಿ 5 ಡ್ಯಾಮು, 5 ಸುರಂಗಗಳು, 5 ವಿದ್ಯುತ್ ಸ್ಥಾವರಗಳು. ಈಗ ಮತ್ತಿನ್ನೊಂದು. ಏನ್ ಮೇಡಮ್ ಇದು, ಇಷ್ಟು ಬೇಕಾ? ಈಗ ನಾವು ವೈದ್ಯರ ಹತ್ರ ಹೋಗ್ತೀವಿ, ವೈದ್ಯರ ಹತ್ರ ಹೋದ್ರು ಇವತ್ತು ಇಂಜೆಕ್ಷನ್ ಇಲ್ಲಿ ಕೊಟ್ಟಿದ್ದೀವಿ ಅಂತಂದ್ರೆ ನಾಳೆ ಇನ್ನೊಂದು ಜಾಗಕ್ಕೆ ಕೊಡ್ತೀವಿ, ಇಲ್ಲಿ ಬೇಡಪ್ಪ ಮತ್ತೆ ಊದ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಒಟ್ಟು ಯೋಚನೆ ಮಾಡಿದ್ದಂಗೆ ಆ ಜೋಗವನ್ನೇ ಮತ್ತೆ 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 ಟಾರ್ಗೆಟ್ ಮಾಡೋದನ್ನೇ ಮುಳುಗಿಸ್ಬೇಕಾ? ಮುಳುಗಿದವರೇ ಮತ್ತೆ ಮುಳುಗಬೇಕಾ? ಹಿರೇಭಾಸ್ಕರದಲ್ಲಿ ಮುಳುಗಿದವ್ರು ಲಿಂಗನಮಕ್ಕಿಯಲ್ಲಿ ಮುಳುಗಿದ್ರು, ಲಿಂಗನಮಕ್ಕಿ ಮುಳುಗಿದವರು ಕೈ ಎದಲ್ಲಿ ಮುಳುಗಿದ್ರು. ಇನ್ನು ಮುಳುಗ್ತಾ 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 ಎಲ್ಲಿ ತನಕ ಮುಳುಗಿಸ್ಬೇಕು? ಒತ್ತಿ ಹಿಡಿದು ಬಿಡ್ಬೋದಾಗಿತ್ತಲ್ಲ ಒಂದೇ ಸರಿ ಎಲ್ಲರನ್ನೂ. ಮುಳುಗುವಾಗ ಮತ್ತೆ ಮೇಲೆ ಹೇಳಕ್ ಬಿಡೋದೇ ಬೇಡ, ಅಲ್ಲೇ ಮುಳುಗಿಸ್ಬಿಡಿ, ಹೋಗ್ಬಿಡ್ತಿದ್ರಲ್ಲ ಎಲ್ರು. ಯಾಕೆ ಈ ಥರ ಮಾಡಬೇಕು? ಇಷ್ಟು ನಿಮ್ಮ ಮಾತು ನೋಡಿದ್ರೆ ಹಾಗಾದ್ರೆ ನೀವು ಪ್ರಗತಿಯನ್ನ ಹೇಗೆ ನೋಡ್ತೀರಿ ಸರ್? ಯಾಕಂದ್ರೆ ಪ್ರಗತಿ ಅಂದ್ರೆ ಈಗ ನಾವು ಸಹಜ ಮಾತಲ್ಲಿ ಹೇಳ್ತೀವಿ ಎಷ್ಟು ಡೆವಲಪ್ ಆಗಿದೆ. ಡೆವಲಪ್ ಅಂದ್ರೆ ಕಟ್ಟಡಗಳು, ನಮ್ಮ ಕಣ್ಣಿಗೆ ಬೀಳುವ ಕಟ್ಟಡಗಳು. ನೀವು ಪ್ರಗತಿಯನ್ನ ಹೇಗೆ ನೋಡ್ತೀರಿ ಹಾಗಾದ್ರೆ? ಮೇಡಮ್, ಪ್ರಗತಿ ಬೇಕು, ಅಭಿವೃದ್ಧಿ ಬೇಕು, ನಗರಗಳು ಬೆಳಿಬೇಕು. ಹೇಗೆ ಬೆಳಿಬೇಕು? ಯೋಜಿತ ಅಭಿವೃದ್ಧಿ ಬೇಕು. ಅರ್ಬುದ ರೋಗದ ಹಾಗೆ, ಕ್ಯಾನ್ಸರ್ ಹಾಗೆ ಬೆಳಿಬಾರ್ದು. ನಮಗೆ ಈಗ ಶರಾವತಿ ಡ್ಯಾಮ್ ಮಾಡಿದ್ದಕ್ಕೆ ಲಿಂಗನಮಕ್ಕಿ ಮಾಡಿದ್ದನ್ನೂ ಒಪ್ಪೋಣ ಮೇಡಮ್, ಅಲ್ಲಿ ತನಕನೂ ಒಪ್ಪೋಣ. ಬೇಕಾದ್ರೆ ಅದರ ನಂತರ ಚಕ್ರ ಡೈವರ್ಷನ್ ಅಂತೆ, ಸಾವ್ಯಕಲ್ ಡೈವರ್ಷನ್ ಅಂತೆ, ಇದಂತೆ. ಈಗ ಇನ್ನೊಂದು, ನೀವು ಒಂದೇ ಜಾಗದಲ್ಲಿ ಎಷ್ಟು ಮಾಡ್ತೀರಿ? ಅಲ್ಲಿ ಪುನರ್ವಸುನಲ್ಲಿ ಮುರಾರಿ ಭಟ್ಟ ಒಂದು ಮಾತು ಹೇಳ್ತಾನೆ. ಏನು ಅಂತಂದ್ರೆ, ನಮ್ಮ ಪರಂಪರೆ ಇದ್ದಿದ್ದು ಹೇಗೆ ಅಂದ್ರೆ, ಒಂದು ಹಸುವನ್ನು ಕರಿಬೇಕು, ಒಂದು ಹಸುವನ್ನ ಹಾಲು ಕರಿಬೇಕು. 4 ಮೊಲೆ ಇದೆ ಹಸು, 3 ಮೊಲೆಯನ್ನು ಕರೆದು 1 ಮೊಲೆ ಹಾಲನ್ನ ಕರುವಿಗೆ ಬಿಡಬೇಕು ಅಂತೇಳಿ. ಯಾಕೆಂದ್ರೆ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್. ಹಾಗೆ ಮಾಡಿದ್ರೆ ಪರಂಪರೆ ಅದರ ಸಂತಾನ ಉಳಿಯುತ್ತೆ ಅಂತೇಳಿ. ಇವತ್ತೇನ್ ಮಾಡಿದ್ರಿ? ಜೋಗದಷ್ಟು 4 ದಾರೆಗಳನ್ನ ಬತ್ತಿಸಿ ಆಯ್ತು, ಯಾವುದೋ ನದಿ ನೀರನ್ನು ಇಲ್ಲಿ ತಿರುಗಿಸಿ ಆಯ್ತು, ಪಕ್ಕದಲ್ಲೇ ವರಾಹಿನೂ ಮಾಡಾಯ್ತು, ಎಲ್ಲ ಕಡೆ ಮಾಡಿದ್ರಿ, ಗಾಯ ಮಾಡಿ ಅದೇ ಗಾಯದ ಮೇಲೆ ಮತ್ತೆ ಗಾಯ ಮಾಡಿದ್ರಿ, ಅದೇ ಗಾಯದ ಮೇಲೆ ಮತ್ತೆ ಗಾಯ ಮಾಡಿದ್ರಿ. ಯಾಕೆ? ಇಷ್ಟೇ ಆಗ್ಬೇಕಾಗಿತ್ತು ಅನ್ನೋದು. ಹಾಗಂತ ಜೋಗ್ ನನಗೆ ಒಬ್ಬ ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ 4 ದಶಕಗಳ ಕಾಲ ಕೆಲಸ ಮಾಡಿರುವಂಥ ಒಬ್ಬ ವ್ಯಕ್ತಿಯಾಗಿ ಜೋಗ್ ಪ್ರಾಜೆಕ್ಟು ನಮಗೆ ಅದ್ವಿತೀಯವಾದ್ದನ್ನು ಕೊಟ್ಟಿದೆ. ಇವತ್ತು ಬೆಂಗಳೂರು ಬೆಳೆದಿರೋದು 1950ರಲ್ಲಿ ಮಹಾತ್ಮ ಗಾಂಧಿಯಿಂದ ಯಾವಾಗ ಜೋಗ ಬೆಂಗಳೂರಿಗೆ ಬೆಳಕು ಅಂತ ಆಗಲೇ HMT ಇರ್ಬೋದು, HAL ಇರ್ಬೋದು, ITI ಇರ್ಬೋದು, ಎಲ್ಲ ಶುರುವಾಯಿತು. ಬೆಂಗಳೂರು ಬೆಳೆಯೋದಕ್ಕೆ ಕೂಡ ಜೋಗ ಕಾರಣ. 2ನೇ ಶರಾವತಿ ಬಂದ ಮೇಲೆ ಕೂಡ ಮತ್ತೆ ಬೆಳೆದು, ಅದೆಲ್ಲ ಸತ್ಯ. ಆದರೆ ಒಂದೇ ಒಂದು ಬೇಸರ ಏನು ಅಂತಂದ್ರೆ, ಒಂದೇ ನದಿನ ನಿಮ್ಮ ಹತ್ರ ಇರೋದು, ಒಂದೇ ಜಾಗನ ನೋಡಿ. ಮಲೆನಾಡಿನ 7 ಜಿಲ್ಲೆಗಳಿದೆಯಲ್ಲ ಮೇಡಮ್, ಆ 7 ಜಿಲ್ಲೆಗಳ ನೀರನ್ನ ಇಡೀ ಕರ್ನಾಟಕಕ್ಕೆ
ಖಂಡಿತ ಬಯಲುಸೀಮೆಯವ್ರ ಪಾಪ ಅವ್ರು ಮಳೆ ಬರಲ್ಲ, ಅವ್ರಿಗೆ ಕೊಡಬಾರ್ದು ಅಂತ ಹೇಳಲ್ಲ. ಅದ್ರ ಕೊಡುವಾಗ ಇಲ್ಲಿಯ ಜನಗಳ ಸಂಕಷ್ಟವನ್ನು ಯೋಚನೆ ಮಾಡೋದು ಬೇಡ, ಒಂದಿಷ್ಟಾದ್ರೂ. ಯಾಕೆ ಅಂತಂದರೆ ನಿಮ್ಮ ನೆಲದಲ್ಲಿ ಬಿದ್ದಿರುವಂಥ ನೀರನ್ನು ನೀವೇ ಕುಡಿಯೋಕ್ಕಾಗಲ್ಲ, ಸತ್ಯ, ಮತ್ತು ಅದು ನ್ಯಾಚುರಲ್ಲು. ನದಿಗಳು ಸಮುದ್ರದ ತನಕ ಹರ್ಕೊಂಡು ಹೋಗಬೇಕು. ಆದರೆ ಒಂದು ಹಂತದಲ್ಲಿ ನಾವು ಯಾವ ಲೆವೆಲ್ಲಿಗೆ ಬಂದ್ವಿ ಅಂದರೆ ಸಮುದ್ರಕ್ಕೆ ನೀರು ಹರಿಯೋದು ವ್ಯರ್ಥ. ಯಾರು ಹೇಳಿದ್ರು ಮೇಡಮ್? ಸಮುದ್ರದ ನೀರು, ಉಪ್ಪು ನೀರು ಒಳಗೆ ಬರಬಾರ್ದು ಅಂತಂದು ಬ್ಯಾಕ್ ವಾಟರ್ ಹೋಗಿ ಅದನ್ನು ಒಂದು ಜಾಗದಲ್ಲಿ ತಡೆದು ನಿಲ್ಲಿಸಬೇಕು. ಅದು ಬೇಕು, ಇದು ಬೇಕು. ನೀರು ಹರಿವಿದೆ ಹೋಗ್ಬಿಟ್ರೆ ಉಪ್ಪು ನೀರು ಒಳಗೆ ಬರುತ್ತೆ. ಹೀಗೆಲ್ಲ ಇರುವಾಗ ಪ್ರಗತಿಯನ್ನು ಮಾಡುವಾಗ ನಮ್ಮ ಮೇಲೆ ಬಹಳ ಎಚ್ಚರ ಇರಬೇಕು. ಇವತ್ತು ಎತ್ತಿನ ಹೊಳೆ ಅಂತ ಪ್ರಾಜೆಕ್ಟುಗಳನ್ನ ನೀವು ಅದು ದಕ್ಷಿಣ ಕನ್ನಡಕ್ಕೆ ಹೋದ ಮೇಲೆ ಅಷ್ಟೆಲ್ಲ ನೀರು ಇರ್ಬೋದು, ಗುಡ್ಡದ ಮೇಲೆ ಎಷ್ಟು ನೀರಿದೆ ಅದು ಲೆಕ್ಕ ಹಾಕಿಲ್ವಂದರೆ ಒಬ್ಬ ಇಂಜಿನಿಯರಾಗಿ ಹೇಳ್ತೀನಿ, ಖಂಡಿತ ಲೆಕ್ಕ ಹಾಕಿರ್ತಾರೆ. ಲೆಕ್ಕ ಹಾಕಿದ್ರು ಅದನ್ನು ಎಷ್ಟು ದೂರಕ್ಕೆ ಕೊಂಡೊಯ್ಬೇಕು, ಇಲ್ಲಿ ಎಷ್ಟು ಸಾಧ್ಯತೆಗಳೇನು ಅದನ್ನು ನೋಡ್ಬೇಕಲ್ವ. ಅದಕ್ಕೆ ವಿಶ್ವೇಶ್ವರಯ್ಯನವರು 1932ರಲ್ಲಿ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಪುಸ್ತಕ ಬರೀತಾರೆ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಸ್ಥಳೀಯರಿಗೆ ಒಂದು ಯೋಜನೆಯನ್ನು ಮಾಡುವಾಗ ಸ್ಥಳೀಯರ ಪಾತ್ರ ಎಷ್ಟು, ಎಲ್ಲಿ ಮಾಡ್ತಿದ್ದೀರೋ ಆ ಪ್ರದೇಶದ ಪಾತ್ರ ಎಷ್ಟು, ಸರ್ಕಾರದ ಪಾತ್ರ ಎಷ್ಟು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಸಾಧಕ ಬಾಧಕ ಮತ್ತೆ ಎರಡನ್ನೂ ನೋಡಬೇಕು. ಎಲ್ಲ ಪ್ರದೇಶದ ಸಸ್ಟೈನಿಂಗ್ ಕೆಪಾಸಿಟಿ ನೋಡಬೇಕು ನೀವು. ಅದಕ್ಕೆ ಏನು ಧಾರಣಾ ಸಾಮರ್ಥ್ಯ ಇದೆ ಅಂತೇಳಿ. ಒಂದು ತಾಯಿ ಮಗುವನ್ನು ಹಡಿಯೋದು, ಎಷ್ಟು ಮಗುವನ್ನು ಹಡಿಬಹುದು, ಒಂದು ಧಾರಣಾ ಸಾಮರ್ಥ್ಯ ಇದೆ. ಅದ್ರ ಆಚೆಗೆ ನೀವು ಮಗು ಯಾರುವ ಯಂತ್ರವನ್ನಾಗಿ ಮಾಡಬಾರ್ದಲ್ವಾ? ಇದು ಹಾಗೆ ಅಲ್ವಾ? ನೀವು ಹಾಗಾಗಿ ಅಂಥ ಇದು ಪ್ರಗತಿಯ ಕೆಲಸಗಳನ್ನು ಮಾತ್ರ ವಿರೋಧಿಸಬಿಟ್ರೆ ಪ್ರಗತಿ ಆಗಬಾರ್ದು, ಎಲ್ಲೂ ಏನೂ ಆಗಬಾರ್ದು ಅನ್ನೋದಿಲ್ಲ. ಒಂದು ನೆಲದ ಸಂಸ್ಕೃತಿ ಅಂತ ಇರುತ್ತೆ. ಆಧುನಿಕತೆ ಅಥವಾ ಪ್ರಗತಿ ಅನ್ನೋದು ಆ ಸಂಸ್ಕೃತಿಯನ್ನ ಮೀರಿ ಅಲ್ಲ ಅಂತ. ಖಂಡಿತ ಅಲ್ಲ ಅಲ್ವಾ? ಸಂಸ್ಕೃತಿಯನ್ನ ಉಳಿಸ್ಕೊಂಡು ಪ್ರಗತಿಯನ್ನ ಮಾಡುವ ಒಂದು ಇಚ್ಛೆ ಅಂತ. ನೋಡಿ, ಇವತ್ತು ಶರಾವತಿ ಇದಕ್ಕೆ ನೋಡಕ್ಕೆ ಹೋಗ್ತೀರಿ, ಜೋಗಲ್ಲಿ ನೀವು 300-400 ಕೋಟಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲೂ ಒಂದು ಕಡೆನೂ, ಎಲ್ಲೋ ಒಂದು ಕಡೆ ಮುಳುಗಡೆ ಆಗಿದ್ದ ಗ್ರಾಮ ಎಷ್ಟು, ಯಾವುದು, 2,500 ಕುಟುಂಬಗಳು, ಅವರೇನು ಲಿಸ್ಟ್ ಕೊಡೋದು ಬೇಡ, ಮುಳುಗಡೆ ಆದವು. ಒಂದು ಫಲಕ. ನಾನು ಹೂವರ್ ಡ್ಯಾಮಿಗೆ ಹೋದ ವರ್ಷ ಇದಕ್ಕೆ ಹೋದಾಗ ಲಿಂಗನಮಕ್ಕಿ ಡ್ಯಾಮ್ ಇದಾಗುವಾಗ ಹೂವರ್ ಡ್ಯಾಮಿನ ಪ್ರಸ್ತಾಪ ಬರುತ್ತೆ. ನನ್ನ ಬಾಲ್ಯದ ಅದು ನೆನಪಿತ್ತು, ಅದಕ್ಕೋಸ್ಕರ ಹೂವರ್ ಡ್ಯಾಮ್ ನೋಡೋಕ್ಕೆ ಅಂತ ಹೋದೆ. ಅಲ್ಲಿ ಪ್ರಾಜೆಕ್ಟಲ್ಲಿ ಯಾರ್ಯಾರು ತೀರಿ ಹೋದರು ಅನ್ನೋರ ಪಟ್ಟಿ ಕೂಡ ಇದೆ ಮೇಡಮ್. ಬೆಳವಣಿಗೆ ಅಂತಂದರೆ ಮತ್ತೆ ಎಷ್ಟು ಅದಕ್ಕೆ ಇವತ್ತು ಕೂಡ ಯಾವ ಜಾಗವನ್ನು ಉಳಿಸ್ಕೋಬೇಕು, ಆ ಗಾಯ ಮಾಡಿ ಅಕಸ್ಮಾತ್ ಗಾಯನೂ ಮಾಡೋದು ಅನಿವಾರ್ಯ ಆಯಿತು ಅಂತ ಇಟ್ಕೊಳ್ಳಿ, ಆಪ್ರೇಷನ್ನೇ ಮಾಡಿದ್ವಿ, ಆ ಗಾಯ ಗೂಜುಗಟ್ಟದ ಹಾಗೆ ಅದನ್ನು ಒಂದು ಗುಣವಾಗುವ ಹಾಗೆ ಇಟ್ಕೊಳ್ಳೋದು ಒಂದು ಮುಖ್ಯ ಅಲ್ವಾ? ಅದನ್ನು ಕೂಡ ಮಾಡಲಿಲ್ವಲ್ಲ ಮೇಡಮ್. ಇಲ್ಲಿ ಜೋಗದಲ್ಲಿ ಏನಿದೆ ನಿಮ್ಗೆ ಹೋದರೆ ನೀವೇ ಹೋಗಿ ನೋಡಿ. ಜೋಗದಲ್ಲಿ ಇವತ್ತು ನಿಮಗೆ ಎಲ್ಲೂ ಆ ಡೀಟೇಲ್ಸ್ ಸಿಗಲ್ಲ. ಕೃಷ್ಣರಾಜ ಒಡೆಯರ್ ಅವರು ಕೂತಿರೋ ಜಾಗ, ಅದಕ್ಕೊಂದು ಜಾಗ ಇತ್ತು, ಈ ಕಟ್ಟೆ ಅಂತ ಗೌರವ ಕೊಡ್ತಿದ್ರು. ಈಗೆಲ್ಲ ಹೊಡೆದಾಕಿದ್ದಾರೆ. ಅಲ್ಲಿ ಇವರು ಲಾರ್ಡ್ ಕರ್ಜನ್ ಅವರು ಕೂತಿರೋದು ಸೀಟ್, ಕರ್ಜನ್ ಸೀಟ್ ಅಂತಿದ್ರು, ರಾಜಾ ಸೀಟ್ ಅಂತಿದ್ರು. ಯಾವ ಸೀಟು ಇಲ್ಲ ಮೇಡಮ್. ಈಗ ಏನೇನೋ ಕಾಂಕ್ರೀಟ್ ಕಟ್ಟಡ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ. ಇನ್ನು ನಮ್ಮ ಹಳ್ಳಿಗಳನ್ನಂತೂ ಬಿಡಿ, ಅದನ್ನು ಮರ್ತೇ ಬಿಟ್ರು. ಮುಳುಗಡೆ ಆಗದೆ ಏನು ಶರ್ಮಾ ಅವರಲ್ಲಿ ಇನ್ನೂ ತುಂಬ ಆಕ್ರೋಶ ಇದೆ. ಬಹುಶಃ ಪುನರ್ವಸುವಿನ 2ನೇ ಭಾಗ ಬರ್ಬೋದಾ? ಪುನರ್ವಸುವಿನ 2ನೇ ಭಾಗ ಬರುತ್ತೋ ಇಲ್ವೋ ಮೇಡಮ್. ಆದರೆ ಆಕ್ರೋಶ ಅಂತಲೂ ಹೇಳೋಕ್ಕಾಗಲ್ಲ. ಈ ವಯಸ್ಸಲ್ಲಿ ಹತಾಶೆ ಇದೆ. ಹತಾಶೆ ಯಾಕಿದೆ ಅಂತಂದರೆ ಮತ್ತೆ ಕೊಡ್ತಾ ಇರುವಂಥ ಏಟಿಗಾಗಿ. ಮತ್ತು ನಾನು ವಿದ್ಯುತ್ ಇಲಾಖೆಯಲ್ಲೇ ಇದ್ದಿದ್ದರಿಂದ ನನಗೆ ಅರ್ಥ ಆಗುತ್ತೆ, ಬೇಕೇ ಬೇಕು ವಿದ್ಯುತ್. ಆದರೆ ಬೇಕು, ಹೌದು, ಅದನ್ನು ಹೇಗೆ ಪಡಿಬೇಕು ಅನ್ನೋದಿದೆ. ನನಗೆ ದುಡ್ಡು ಬೇಕು ಅಂದಾಗ, ನನ್ನ ಜೀವನಕ್ಕೆ ದುಡ್ಡು ಬೇಕು ಅಂದಾಗ ನಾನು ಅದನ್ನು ಗಳಿಸೋದಕ್ಕೆ ಒಂದು ಮೆಥಡ್ ಇದೆ ಮೇಡಮ್, ಒಂದು ಮಾದರಿ ಇದೆ. ಅದನ್ನು ಅನುಸರಿಸ್ಬೇಕು. ಅದನ್ನು ಬಿಟ್ಟು ಎಲ್ಲಾಯಿತೋ ಅಲ್ಲಿ ಕೈ ಹಾಕಿ ಕಿತ್ಕೋತೀನಿ ಅನ್ನೋದಿದೆಯಲ್ಲ, ಅದು ಮನುಷ್ಯ ಸಹಜವಾದ್ದಲ್ಲ, ಮನುಷ್ಯ ಒಪ್ಪ ಅಂಥದ್ದು ಅಲ್ಲ. ನಿಮ್ಮನ್ನು ಈಚೆ ಚನ್ನಭೈರಾದೇವಿ ಕಡೆಗೆ ಹೇಳ್ಕೊಂಡು ಬರ್ತೀನಿ. ನಿಮ್ಮ ಆ ದುಃಖದ ಏನು ವೈಬ್ಸ್ ನನಗೆ ಅರ್ಥ ಆಗ್ತಾ ಇದೆ. ಕಾಳು ಮೆಣಸಿನ ರಾಣಿ, ಗೇರು ಸೊಪ್ಪೆಯ ರಾಣಿ. ನಾನು ಅದು ಓದ್ತಾ ಇದ್ದಾಗ ನನಗೆ ಅವ್ವರೆಸಿ ಎಷ್ಟು ಹೆಸರುಗಳು ಆಕೆಗೆ. ಅದಕ್ಕಿಂತ ನನಗೆ ಆಶ್ಚರ್ಯ ಆಗಿರೋದು, ಒಬ್ಬ ಮಹಿಳೆ, ಅದು ನಮ್ಮ ದೇಶದಲ್ಲಿ ರಾಣಿಯರು ಎಷ್ಟೇ ಆಳ್ವಿಕೆ ಮಾಡಿದರೂ ಕೂಡ ಹೆಣ್ಣು ಅನ್ನುವ ಒಂದು ಒಳ ಮನಸ್ಸಿನಿಂದ ಒಂದು ಅಬಲೆಯೋ ಏನೋ ಒಂದು ಹೇಳುವ ಅಭ್ಯಾಸ ಇದೆ. ಆಕೆ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾಳೆ. ಬಹುಶಃ
ಭಾರತದ ಇತಿಹಾಸದಲ್ಲೇ 54 ವರ್ಷಗಳ ಕಾಲ ನಿರಂತರ ರಾಜ್ಯಭಾರ ಮಾಡಿದ ಯಾವ ರಾಣಿನೂ ಇಲ್ಲ. ರಾಜರು ಒಂದ್ 2-3 ಜನ ಹೇಳ್ತಾರೆ, ಚೆನ್ನಭೈರಾದೇವಿ ಯಾವ ರಾಣಿನೂ ಇಲ್ಲ. ಇವಳು ನಿಮ್ಗೆ ಜೀವಂತವಾಗಿ ಕೊಟ್ರಿ ನೀವು ಕಾದಂಬರಿಯಲ್ಲಿ. ಇವಳ ಬಗ್ಗೆ ಅಧ್ಯಯನ ಹೇಗಾಯ್ತು ಸರ್? ಹೇಗೆ ಸಿಕ್ಕಿದ್ಲು ಚೆನ್ನಭೈರಾದೇವಿ ನಿಮಗೆ? ನೀವು ಮತ್ತೆ ಶರಾವತಿ ತೀರದಿಂದ ನನ್ನ ಕರ್ಕೊಂಬರಕ್ ಆಗಲ್ಲ, ಈಚೆಕ್ಕೆ ತರಕ್ಕಾಗಲ್ಲ. ಯಾಕೆಂದ್ರೆ ಆಮೇಲೆ ನಾನು ನಮ್ಮ ಮನೆ ಹಿಂದೆ ಕಾಡು ಅಂತ ಹೇಳಿದೆ ಆರಂಭದಲ್ಲಿ. ನಮ್ಮ ಮನೆ ಹಿಂದೆ ಕಾಡು. ಆ ಕಾಡಿನ ಹೆಸರೇನು ಗೊತ್ತಾ? ಹೆದ್ದಾರಿ ಕಾನು ಅಂತ. ಹೆದ್ದಾರಿ ಕಾನು ಅಂತ. ಕಾನು ಅಂದ್ರೆ ಕಾಡು. ನಮ್ಮ ಮನೆಗೆ, ನಮ್ಮೂರಿಗೆ ಈಗಲೂ ಸರಿಯಾದ ಇದಿಲ್ಲ ಅಂತ ಹೇಳಿದೆ ನಾನು, ಸಂಪರ್ಕ ವ್ಯವಸ್ಥೆ ಇಲ್ಲ ಅಂತ ಹೇಳಿದೆ. ಈ ತದ್ವಿರುದ್ಧ ಮಾತು. ಆ ಕಾಡಿಗೆ ಹೆದ್ದಾರಿ ಅಂತಿದೆ, ಇಲ್ಲಿ ಇದಿಲ್ಲ ಅಂತ ನಾನು ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲ, ಅದು ಹೆದ್ದಾರಿ ಕಾನು ಇದ್ದಿದ್ದು ಹಸಿ ಕಾಳು ಮೆಣಸುಗಳನ್ನು ಆ ಕಾಲದಲ್ಲಿ 500 ವರ್ಷಗಳ ಹಿಂದೆ ಕೊಂಡು ಹೋಗುವುದಕ್ಕೆ ಇರುವಂತ ಒಂದು ದಾರಿ ಇತ್ತು. ಅದು ಹೆದ್ದಾರಿ ಇದ್ದಿದ್ರಲ್ಲಿ ಸ್ವಲ್ಪ ಅಗಲದ ದಾರಿ. ಆ ಹೆದ್ದಾರಿ ಆ ಕಾಡಲ್ಲಿ ಹೋಗ್ತಿದ್ರಿಂದ ಅದಕ್ಕೆ ನನಗೆ ಬಾಲ್ಯದಲ್ಲಿ ಚೆನ್ನಭೈರಾದೇವಿ ಪರಿಚಯ ಮಾಡಿಸಿದ್ದೆ ಯಾವ್ದಂದ್ರೆ ಆ ಹೆದ್ದಾರಿ ಕಾನು. ನಾನು ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಜೊತೆ ಕಟ್ಟಿಗೆ ಸೊಪ್ಪು ಅಡಿಕೆ ತೋಟಕ್ಕೆಲ್ಲ ಅದಕ್ಕೆಲ್ಲ ಹೋದಾಗ ಅಲ್ಲಿ ಈ ಹೆದ್ದಾರಿ ಕಾನಿಗೆ ಹೋಗುವ, ಹೆದ್ದಾರಿ ಕಾನಿಗೆ ಟೀ ಕೊಟ್ಟುವ ಅಂತ ನಮ್ಮ ಬಳಸೋರು. ಹೆದ್ದಾರಿ ಕಾನು ಅಂತ ಯಾಕೆ ಬಂತಲ್ಲೂ ಹಾಗೆಲ್ಲ ಕೇಳಿದ್ರೆ ನಾವು ಹೇಳ್ತಿದ್ರು, ಚೆನ್ನಭೈರಾದೇವಿ ಅಂತ ಒಬ್ಳು ರಾಣಿ ಇದ್ಲಂತೆ, ಅವಳು ಹಿಂಗೆ ಅದನ್ನೆಲ್ಲ ಬಿಳಿಗೆ ಮೆಣಸು ಮಾಡಿ ಕಳಿಸ್ತಿದ್ಲಂತೆ ಅಂತೆಲ್ಲ ಹೇಳ್ತಿದ್ರು. ಈ ಎಲ್ಲೋ ಒಂದು ಕಡೆ ನಾವು ಬಾಲ್ಯದಲ್ಲಿ ಕೇಳಿರೋ ರಾಣಿ ಅಂತಂದರೆ ಹೆಸರು ಚೆನ್ನಭೈರಾದೇವಿ, ರಾಜ್ಯ ಅಂದರೆ ಗೇರ್ಸೊಪ್ಪೆ. ಅದನ್ನು ಬಿಟ್ಟರೆ ನಮ್ಗೆ ಆವಾಗೇನೂ ಇಲ್ಲ. ನಾನು ಸ್ಕೂಲಿಗೆ ಆಗೋ ಹೇಳಿದ್ನಲ್ಲಿ ಅಂತ. ಆ ಕಾರಣದಿಂದ ನನ್ನ ಮನಸ್ಸಿನ ಒಂದು ಕೋಣೆಯಲ್ಲಿ ಇವಳು ಚೆನ್ನಭೈರಾದೇವಿ ನಿದ್ರೆ ಮಾಡ್ತಾ ಇದ್ಲು. ನಾನು ಆಮೇಲೆ ಕೂಡ ಅದನ್ನು ಸ್ಕೂಲಿಗೆ ಬರುವಾಗ ನಮ್ಮಲ್ಲೇ ಒಂದು ಬಸ್ತಿ ಇತ್ತು, ಬಿದ್ರೂರು ಅಂತೇಳಿ. ಅಲ್ಲಿ ಅವರು ಸಿದ್ಧಾರ್ಥೇಂದ್ರ ಅಂತೇಳಿ ನನ್ನ ಸ್ನೇಹಿತನ ತಂದೆ, ಅವರೆಲ್ಲ ರಾಣಿ ಬಗ್ಗೆ ಹೇಳೋರು. ಗಂಧದ ಅರಮನೆ ಕೇರಿಯವರು ಸುಟ್ಟುಬಿಟ್ರು, ಅವಾಗ ವಾಸನೆ ಇಲ್ಲಿಗೆಲ್ಲ ಬಂದಿತ್ತಂತೆ, ಪರಿಮಳ ನಮ್ಮ ಮುತ್ತಜ್ಜ ಹೇಳೋರು ಅಂತಲ್ಲ. ಹಾಗಾಗಿ ಆ ರಾಣಿ ಅಂದರೆ ಏನೋ ಒಂದು ಗ್ರೇಟ್, ಏನೋ ಕಥೆಗಳು ಅಂತ ಇತ್ತು. ನಮ್ಮ ದುರಾದೃಷ್ಟಕ್ಕೆ ನಾವು ಹೈಸ್ಕೂಲಲ್ಲಿ PUCನಲ್ಲಿ ಕೊನೆಗೆಲ್ಲ ಓದುವಂಥ ಕಾಲದಲ್ಲಿ ಎಲ್ಲೂ ಚೆನ್ನಭೈರಾದೇವಿ ಹತ್ರ ಹೊರಗಡೆ ಇಲ್ಲೇ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಹಬ್ಬಕ್ಕನ ಹೆಸರು ಸ್ವಲ್ಪ ಅಲ್ಲ, ಇಲ್ಲ, ಇರ್ಲಿಲ್ಲ ಮೇಡಮ್. ಇದ್ರೂ ಸ್ವಲ್ಪ ಅನ್ನೋದು ಇಲ್ಲ, ರಾಜಿ ಆಗೋದೇ ಇಲ್ಲ. ಇರ್ಲಿಲ್ಲ, ಪಾಠದಲ್ಲೆಲ್ಲೂ ಇರಲಿಲ್ಲ, ಯಾವ ಪಾಠದಲ್ಲೂ ಇರಲಿಲ್ಲ. ಇವರು ಪಾಪ ನಮ್ಮ ಕಮಲಾಂಪನವ್ರು ಬರೆದಿರೋದು ಒಂದು ಪುಸ್ತಕದಲ್ಲಿ ಕಾಳುಮೆಣಸಿನ ರಾಣಿ ಅನ್ನೋದು ಬಿಟ್ಬಿಟ್ರೆ, ಅದು ಕರಾವಳಿಯ ರಾಣಿಯರಲ್ಲಿ ಒಂದು ರಾಣಿ ಬಿಟ್ಟರೆ ಇರಲಿಲ್ಲ. ಇದು ಬಹಳ ಬೇಸರ ಆಗ್ತಿತ್ತು. ಎಲ್ಲೂ ಯಾಕಿಲ್ಲ ಇವಳು. ಕೊನೆಗೆ ಓದ್ತಾ ಎಲ್ಲ ಗೊತ್ತಾಯಿತು. ಇದನ್ನೆಲ್ಲ ನೋಡಿದಾಗ ಯಾವುದೋ ಒಂದು ಕ್ಷುಲ್ಲಕವಾದ ಆಪಾದನೆಗಾಗಿ ಅವಳನ್ನು ನಾವು ಇತಿಹಾಸದ ಮುಖ್ಯವಾಹಿನಿಯಿಂದ ಪೂರ್ಣ ಹೊರಗೆ ಇಟ್ಟುಬಿಟ್ಟಿದ್ವಿ, ಇಟ್ಟುಬಿಟ್ಟಿದ್ವಿ. ಅವಳು ಇರಲೇ ಇಲ್ಲ ಮುಖ್ಯವಾಹಿನಿನಲ್ಲಿ. ಇದ್ದಿದ್ದಾಗ ಏನು ಅಂತಂದರೆ ಅವಳೊಬ್ಬಳು ಏನೋ ಒಂಥರ ನೇರವಾಗಿ ಹೇಳಬೇಕು ನಿಮಗೆ ಅಂದರೆ ಒಂಥರ ನೀತಿಗೆಟ್ಟವಳ ರೀತಿಯಲ್ಲಿ ಚಿತ್ರಿಸಿ ಇಟ್ಟುಬಿಟ್ಟಿದ್ರು. ಆದರೆ ಕೆಳದಿ ಎನ್ ರೂಪ ವಿಜಯವನ್ನು ನೋಡಿದಾಗ, ಬೇರೆ ಪುಸ್ತಕಗಳನ್ನು ನೋಡಿದಾಗ ಎಲ್ಲೂ ಅವಳ ಬಗ್ಗೆ ಆ ಥರ ಆಪಾದನೆಗಳಿಲ್ಲ. ಅವನು ಯಾರೋ ಒಬ್ಬ ಹೇಳಿದ್ನಂತೆ, ಅದನ್ನೆಲ್ಲ ಇಟ್ಕೊಂಡು. ಆ ನಡುವೆ ನನಗೊಂದು ಪ್ರಬಂಧ ಸಿಕ್ತು. ಓಜೋಸ್ಕಿ ಅಂಥೇಳಿ ಅಮೆರಿಕ ಟೆಕ್ಸಾಸ್ ಯೂನಿವರ್ಸಿಟಿಯ ಲಿಂಗ್ವಿಸ್ಟಿಕ್ ಪ್ರೊಫೆಸರ್. ಅವರೊಂದು ಇದು ಬರೀತಾರೆ, ಕ್ವೀನ್ ಆಫ್ ಓನರ್ ಆ್ಯಂಡ್ ಹರ್ ಎಮಿಸರೀಸ್ ಅಂತ. ಕ್ವೀನ್ ಆಫ್ ಓನರ್ ಅಂದರೆ ಹೊನ್ನಾವರದ ರಾಣಿ ಮತ್ತು ಅವಳ ಪ್ರತಿನಿಧಿಗಳು. ಅದರಲ್ಲಿ ಆಕೆ ಈ ರಾಣಿಯ ಬಗ್ಗೆ ಬರೀತಾಳೆ. ಬರಿತಾ ಏನು ಹೇಳ್ತಾಳೆ ಅಂದರೆ, ಶಿವಾಜಿಗೆ ಇದು ಕಂಟೆಂಪ್ರರಿ ಟು ಕ್ವೀನ್ ಎಲಿಜಬೆತ್ ಅಂತ ಹೇಳ್ತಾ ಅವಳ ಜೊತೆಗೆ ಎಷ್ಟು ಚೆನ್ನಾಗಿ ಇವಳನ್ನು ಹೋಲಿಸ್ತಾಳೆ ಅಂತಂದರೆ, ಅವಳು 49 ವರ್ಷ ಆಳಿದ್ರು, ಇವಳು 54 ವರ್ಷ ಆಳಿದ್ಲು. ಅವಳು ಸ್ಪೇನ್ನವ್ರನ್ನ ಸೋಲ್ತಿದ್ಲು, ಇವಳು ಪೋರ್ಚುಗೀಸರನ್ನು ಸೋಲ್ತಿದ್ಲು. ಅವಳು ಇವ್ರ ಜೊತೆಗೆ ವ್ಯಾಪಾರ ಮಾಡಿದ್ಲು, ಇವಳು ಇವ್ರ ವ್ಯಾಪಾರ ಮಾಡಿದ್ಲು. ಅವಳು ವಿವಾಹಿತೆ, ಇವಳು ಅವಿವಾಹಿತೆ. ಅವಳ ಮೇಲೂ ಇದರ ಅನೈತಿಕ ಸಂಬಂಧದ ಕತೆ ಕಟ್ಟಿದ್ರು, ಇವ್ರ ಮೇಲೂ ಕಟ್ಟಿದ್ರು. ಆದರೆ ಕೊನೆಯದಾಗಿ ಅವಳನ್ನು ವರ್ಜಿನ್ ಮೇರಿಯ ಸ್ಥಾನದಲ್ಲಿಟ್ಟು ಅವರು ಅವಳನ್ನು ಆರಾಧಿಸಿದ್ರು. ನಾವು ಇವಳನ್ನು ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಟ್ವಿ. ಇದು ಅವಳು ಅದನ್ನೇ ಹೇಳಿಲ್ಲ, ಲಾಸ್ಟಿಂದ ನಂದು ವಾಕ್ಯ, ಸಮುದ್ರಕ್ಕೆ ಹಾಕಿರೋ ವಾಕ್ಯ. ಉಳಿದಿದ್ದೆಲ್ಲ ಹೇಳಿದ್ರು. ನಾನು ಹೋದ ವರ್ಷ ಅವರು ಇನ್ನೂ ಇದ್ದಾರೆ, ಅವರು ಜೋಸ್ಕಿಯವರು, ಅವ್ರನ್ನ ಹೋಗಿ ಭೇಟಿ ಮಾಡ್ಕೊಂಬಂದೆ. ನಮ್ಮ ಊರಿನ ರಾಣಿಯ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು ಅಂತ. ನನಗೆ ಆಸಕ್ತಿ ಊರು ಇದು ಏನು ಗೊತ್ತಿಲ್ಲ. ಈ ಪೋರ್ಚುಗೀಸ್ ಕ್ರಾನಿಕಲ್ಸನ್ನೆಲ್ಲ ಓದ್ತಿದ್ದಾಗ ನನಗೆ ಸಿಕ್ತು, ನನಗೆ ಯಾಕೆ ಇಂಡಿಯನ್ ಮೇನ್ ಸ್ಟ್ರೀಮಿಂದ ಈ ಹೆಸರಿಲ್ಲ ಅಂತ ಅನ್ನಿಸ್ತು. ಆಗೋಸ್ಕರ ಆ ಆರ್ಟಿಕಲ್ ಬರದೆ ಅಂತಂದರು. ಆವಾಗ ನನಗೆ ಧೈರ್ಯ ಬಂತು, ಇದನ್ನು ನಾನು ಬರೀಬೇಕು ಅಂತೇಳಿ. ಅದಕ್ಕೆ ಆಮೇಲೆ ಈ ಲಿಖಿತ ದಾಖಲೆಗಳು ಜಾಸ್ತಿ ಸಿಗದೇ ಇದ್ದಿದ್ದಕ್ಕಾಗಿ ಅಲ್ಲೆಲ್ಲ ಹೋಗಿ ಆ ಗೊಂಡರನ್ನ ಇವ್ರನ್ನ ಎಲ್ಲ ಕೇಳಿ, ಜೈನ ಮಠಗಳನ್ನೆಲ್ಲ ಕೇಳಿ, ಜೈನ ಹಿರಿಯರನ್ನು ಕೇಳಿ, ಅಲ್ಲಿ ಆ ಪ್ರದೇಶಗಳಲ್ಲೆಲ್ಲ ಓಡಾಡಿ ಎಲ್ಲರ ಹತ್ರ ಕೇಳಿದಾಗ ಒಂದು ಕಥೆಯ
ಇದು ಒಳಿತು. ಎರಡನೇದಾಗಿ ಅವಳ ಮೇಲೆ ಏನಿತ್ತು ಆಪಾದನೆ ಇತ್ತು, ಆ ಆಪಾದನೆಗೆ ಎಲ್ಲೂ ಆಧಾರ ಸಿಕ್ಕಿಲ್ಲ. ಆಪಾದನೆ ಸುಳ್ಳು ಅಂತ ಯಾರು ಹೇಳಲಿಲ್ಲ, ಆದರೆ ಇತ್ತು ಅನ್ನೋದ್ರು ಯಾರು ಹೇಳಿಲ್ಲ. ಆಧಾರ ಇಲ್ದಿದ್ದಾಗ ನೀವು ಹೆಂಗೆ ಹೇಳ್ತೀರಿ? ಸೈನ್ಸ್ ಹೇಳದೆ ಹಾಗಲ್ವಾ, ನಿಮಗೆ ಇಲ್ಲ ಅಂತದಾಗ ಅದೊಂದು ಹೈಪೋಥೆಸಿಸ್ ಅಷ್ಟೇ, ಅದಕ್ಕೆ ಆಧಾರ ಇಲ್ಲ ಅಂದಾಗ. ಆಮೇಲೆ ನನ್ನದೇ ಆದ ಒಂದು ಇದನ್ನು ಇಟ್ಕೊಂಡು ಹಾಡವಳ್ಳಿಯ ಇದು ಜೈನ ಪರಂಪರೆ, ಜೈನ ಧರ್ಮ, ಅದ್ರ ಬಗ್ಗೆ ಎಲ್ಲ ಒಂದಿಷ್ಟೆಲ್ಲ ಅಧ್ಯಯನ ಮಾಡಿ, ಈ ಪೋರ್ಚುಗೀಸ್ ಇದರಿಂದ ಗೋವಾದಲ್ಲಿ ಏನು ಸಿಗ್ಬೋದು, ಇದರಲ್ಲಿ ಏನು ಸಿಗ್ಬೋದು ಎಲ್ಲ ಒಂದಿಷ್ಟು, ಎಲ್ಲೂ ಬಹಳಷ್ಟೇನು ಸಿಗಲಿಲ್ಲ. ಅದನ್ನೆಲ್ಲ ಹುಡುಕ್ತಾ ಹೋದಾಗ ಈ ಒಂದು ಕಥಾನಕ ಸಿಕ್ತು ಮೇಡಮ್. ಅದ್ಭುತವಾದ ಕಾದಂಬರಿ ತಯಾರಾಯಿತು. ಸತ್ಯ ಹೇಳಬೇಕು ಅಂತಂದರೆ ಚನ್ನಭೈರಾದೇವಿಯನ್ನು ನಾನು ಹುಡುಕ್ಲಿಲ್ಲ, ಚನ್ನಭೈರಾದೇವಿನೇ ನನ್ನನ್ನು ಪರಿಚಯ ಮಾಡಿಸಿದ್ಲು. ನನಗೆ ಚನ್ನಭೈರಾದೇವಿಯಿಂದ ನನಗೆ ಒಂದಿಷ್ಟು ಈ ಕಾದಂಬರಿಯನ್ನು ಬರೆದಿದ್ದಕ್ಕೆ ಒಂದಿಷ್ಟು ನೆಮ್ಮದಿ ಸಿಕ್ತು ಅಂತ. ಒಬ್ಬ ಸಮರ್ಥ ರಾಜನೇ ಇರ್ಬೋದು, ರಾಣಿಯೇ ಇರ್ಬೋದು, ಅವಳು ಏನು ಮಾಡ್ತಾ ಇದ್ದೀನಿ ಅಥವಾ ನಾನು ಪ್ರಜೆಗಳ ಜೊತೆಗೆ ಯಾವ ರೀತಿ ಇದ್ದೀನಿ ಅನ್ನೋದು ಕರೆಕ್ಟಾಗಿ ಗೊತ್ತಿದ್ರೆ ಬಹುಶಃ ಅವಳಿಗೆ ಸಹಿಷ್ಣುತೆ ಇದೆಲ್ಲ ಯಾವುದು ಹೇಳಬೇಕಾಗಿಯೇ ಇಲ್ಲ ಅನ್ನೋದಕ್ಕೆ ಚನ್ನಭೈರಾದೇವಿಯನ್ನು ನೀವು ಇದು ಮಾಡಿದ್ರಿ. ಅವಳು ಜೈನಳಾದರೂ ಅವಳು ವೈಷ್ಣವ, ಶೈವ ಆಗಲಿ, ಶಾಕ್ತ ದೇವಾಲಯಗಳಿಗೆ ಉಂಬಳಿಗಳನ್ನು ಕೊಟ್ಟಿದ್ದು, ದೇವಾಲಯಗಳನ್ನು ಮಾಡಿರೋದು. ಆಮೇಲೆ ಇನ್ನೊಂದು, ನೀವು ಪೋರ್ಚುಗೀಸರಿಗೆ ಹೆದರಿ ಏನು ಕೊಂಕಣಿ ಸಮುದಾಯ, ನಾವು ಗೌಡ ಸಾರಸ್ವತ ಸಮುದಾಯ, ಅವರಿಗೂ ಅವಳು ಅಲ್ಲಿ ನೆಲೆ ಕೊಡ್ತಾಳೆ ಅಂತ ನೀವು ಹೇಳ್ತೀರಿ. ಇವತ್ತು ಕರಾವಳಿಯ ಚನ್ನಭೈರಾದೇವಿ ಜಾಸ್ತಿ ಇದನ್ನು ಕೊಟ್ಲು. ಕರಾವಳಿಯ ಉದ್ದಕ್ಕೂ ಎಲ್ಲ ಆವತ್ತಿನ ತುಂಡು ರಾಜರು ಸಾರಸ್ವತರನ್ನ ಸ್ವಾಗತಿಸಿದರು, ನಿಜ ಹೇಳಬೇಕು ಅಂತಂದರೆ. ಯಾಕೆ ಅಂತ ಕೇಳಿದ್ರೆ, ಒಂದು ಅವರಲ್ಲಿರುವಂಥ ಕರ್ತೃತ್ವ ಶಕ್ತಿ, ವ್ಯಾವಹಾರಿಕ ಜಾಣ್ಮೆ, ಯಾರು ಸಾರಸ್ವತರಲ್ಲಿದ್ದು, ಅವ್ರು ಎಲ್ಲಿಂದಲೋ ಕಾಶ್ಮೀರದಿಂದ ಹೊರಟು ಈಗ ಬಂದು 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 ಅದೊಂದು ಬುದ್ಧಿವಂತ ಜನಾಂಗ ಆಗಿತ್ತು. ಅವ್ರು ಬರ್ತಾ ಬರ್ತಾ ಎಲ್ಲ ನೋವುಗಳನ್ನು ಅನುಭವಿಸಿ ಬುದ್ಧಿವಂತಿಕೆಯನ್ನು ಕಲ್ತಿದ್ರು. ಜೊತೆಗೆ ಅವರ ಆ ಕೌಶಲವನ್ನು 100ಕ್ಕೆ 100ರಷ್ಟು ಬಳಸ್ಕೊಂಡಿದ್ದು ಚನ್ನಭೈರಾದೇವಿ. ಅದನ್ನು ಬಳಸ್ಕೊಂಡು ತನ್ನ ರಾಜ್ಯವನ್ನು ಕಾಳು ಮೆಣಸನ್ನು ಕಾಡಿನ ಬೆಳೆಯನ್ನು ತೋಟದ ಬೆಳೆಯಾಗಿ ಪರಿವರ್ತಿಸೋದಕ್ಕೆ ಚನ್ನಭೈರಾದೇವಿ ಎಷ್ಟು ಕಾರಣನೋ, ಆ ಕಾಲದಲ್ಲಿ ಬಂದಿರುವಂಥ ಈ ಸಾರಸ್ವತರು ಕೂಡ ಅಷ್ಟೇ ಕಾರಣ. ಹೌದು, ಅದೆಲ್ಲ ಮಾಡ್ತಾ ಮಾಡ್ತಾ ಅವಳು ನೋಡಿ, ಭಟ್ಗಳದ ನವಾಯಿತರು ಅಂದರೆ ಭಟ್ಗಳದ ಮುಸ್ಲಿಂ ಜನಾಂಗ ಅವರು. ಆಮೇಲೆ ಆ ಕಾಲದಲ್ಲಿ ಅಷ್ಟೊತ್ತಿಗಾಗಲೇ ಕನ್ವರ್ಟ್ ಆಗಿರುವಂಥ ಕ್ರಿಶ್ಚಿಯನ್ಸ್, ಆಮೇಲೆ ಅಲ್ಲಿರುವಂಥ ಬೆಸ್ತರು, ಕಾರ್ವಿಗಳು, ಇವರೆಲ್ಲರ ಜೊತೆಗೆ ಅಂತ ಔವರ್ಸಿ ಅಂತ ಅವಳನ್ನು ಕರೆದಿದ್ದು ಯಾರು ಅಂದರೆ ಕಾರ್ವಿಗಳು. ಹೌದು, ಔವರ್ಸಿ ಅಂತೇಳಿ ಸಣ್ಣಮ್ಮ ಅಂತ ಕರೆದಿರೋದು ಅಲ್ಲಿಯ ಲೋಕಲ್ ಜನಾಂಗ ಇವರು. ಹೀಗೆ ಒಟ್ಟು ಸಮುದಾಯಗಳನ್ನು ಒಳಗೊಂಡು ಯಾರನ್ನೂ ಹೊರಗಿಡದೆ, ಬಹಳ ಮುಖ್ಯವಾದದ್ದು. ಭಾಳ ಜನ 190 ಜನರನ್ನು ಒಳಗೊಂಡು 10 ಜನರನ್ನು ಆಚೆಗೆ ಇಟ್ಟಿರೋದು ಮತ್ತೆ ಪೂರ್ಣ ಒಳಗೊಂಡಂಗೆ ಆಗಲ್ಲ. ಇವಳು ಅಷ್ಟೂ ಜನಾಂಗಗಳನ್ನು ಒಳಗೊಂಡು ಅಷ್ಟೂ ಜನಾಂಗಗಳನ್ನು ಬಳಸಿಕೊಂಡು ಭಟ್ಗಳದ ಇವರ ನವಾಯಿತರ ಮೂಲಕ ಅರಬ್ ದೇಶದ ಜೊತೆಗೆ ವ್ಯವಹಾರ ಮಾಡಿದ್ರು. ಪೋರ್ಚುಗೀಸರನ್ನು ವಿರೋಧಿಸ್ತಾ ಅವ್ರನ್ನ ಯುದ್ಧದಲ್ಲಿ ಇದು ಮಾಡ್ತಾ ಯುರೋಪಿಯನ್ ಜೊತೆಗೆ ವ್ಯವಹಾರ ಮಾಡಿದ್ರು. ಇಲ್ಲಿ ರಾಯಭಾರತ್ವ ಮತ್ತು ಇದಕ್ಕೆಲ್ಲ ಸಾರಸ್ವತರನ್ನು ಹವ್ಯಕರನ್ನು ಬಳಸಿದ್ಲು. ಈ ಉಳಿದ ಜನಾಂಗಗಳನ್ನ ಹಡಗು ಕಟ್ಟುವಂಥದ್ದೊಂದನ್ನು ಶುರು ಮಾಡಿದ್ಲು, ಈ ಕಾರ್ವಿಗಳನ್ನ ಇವನ್ನೆಲ್ಲ ನಂಬಿಕೊಂಡು. ಹೀಗೆ ಯಾರನ್ನ ಯಾವುದಕ್ಕೆ ಎಷ್ಟು ಬಳಸಬೇಕು ಅನ್ನುವಂಥದ್ದು ಆ 18 ವರ್ಷಕ್ಕೆ ಪಟ್ಟ ಏರಿ 74 ವರ್ಷದ ತನಕ ಪಟ್ಟದಲ್ಲಿ ಇದ್ದಂಥ ಆ ಮಹಿಳೆಗೆ ಬಹುಶಃ ಇದೆಲ್ಲವ ಒಂದಿಷ್ಟು ಜನ್ಮಜಾತವಾಗಿ ಬಂದುಬಿಟ್ಟಿತ್ತು, ಏನೋ ಗೊತ್ತಿಲ್ಲ. ಸಮರ ಕಲೆಯನ್ನು ಕಲಿತಲು, ಕೇರಳಕ್ಕೆ ಹೋಗಿ ಸಮರ ಕಲೆಯನ್ನು, ಜಾಮರಿನ ಜೊತೆಗೆ ಸ್ನೇಹ ಬೆಳೆಸ್ಕೊಂಡ್ಲು. ಅವಳು ನೋಡಿ, ಬಿಜಾಪುರದ ಸುಲ್ತಾನರ ಜೊತೆಗೆ ಸ್ನೇಹ ಇತ್ತು ಅವಳಿಗೆ. ಇದು ಸಾಧ್ಯ ಇಲ್ಲ. ಇವತ್ತು ಕೂಡ ಎಷ್ಟು ಒದ್ದಾಡ್ತಾ ಇದ್ದಾರೆ, ಅಮೆರಿಕದ ಜೊತೆಗೆ ನೀವು ಸಂಬಂಧ ಇಟ್ಕೊಂಡ್ರಿ ಅಂದರೆ ರಷ್ಯಾದ ಜೊತೆಗೆ ಇರೋಕ್ಕಾಗಲ್ಲ ಅನ್ನೋಂಥ ಕಾಲಘಟ್ಟದಲ್ಲಿ ಅವಳು ವಿಜಯನಗರದ ಸಾಮಂತ ರಾಣಿ. ಅವಳು ಮೊದಲು ವಿಜಯನಗರದ ಜೊತೆಗೆ ಸಂಬಂಧ ಇಟ್ಕೊಂಡು ವಿಜಯನಗರದ ಕಡುವೈರಿಗಳಾದ ಬಿಜಾಪುರದವ್ರ ಜೊತೆಗೆ ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡು ಸಾಧ್ಯ. ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ ಇವ್ರ ಹತ್ರ ಇವರಿಗೆ ನಿಮಗೆ ಎಷ್ಟು ಸೇರ್ ಆಳ್ದು ಕೊಡಬೇಕು, ನಿಮ್ಗೆ ಆಳ್ಕೊಡ್ತೀನಿ, ಅವ್ರಿಗೆ ಎಷ್ಟು ಸೇರ್ ಆಳ್ಕೊಡ್ಬೇಕು, ಅವ್ರಿಗೆ ಆಳ್ಕೊಡ್ತೀನಿ, ನಾನು ಪ್ರಾಮಾಣಿಕವಾಗಿರ್ತೀನಿ ಅಂತಂದ್ರೆ ಅದು ಸಾಧ್ಯ ತೋರಿಸಿದ್ಲು ಅವಳು. ಹಾಗಾಗಿ ಅವಳು 54 ವರ್ಷಗಳಲ್ಲಿ ಇಡೀ ಅವಳ ಸಾಮ್ರಾಜ್ಯ ಅಷ್ಟು ಸುಭಿಕ್ಷವಾಗಿತ್ತು ಮೇಡಮ್. ಬಹಳ ಮುಖ್ಯವಾದ್ದು ಅಂತಂದರೆ ವಿಜಯನಗರ 1565ರಲ್ಲಿ ಪತನಗೊಳ್ಳುತ್ತಲ್ಲ, ಮತ್ತೆ ಪೆನಗೊಂಡದಲ್ಲಿ ಪುನರ್ ರಾಜ್ಯ ಸ್ಥಾಪನೆ ಆಗುತ್ತಲ್ಲ, ಅದಕ್ಕೆ ಸಂಪನ್ಮೂಲ ಯಾರು ಹೊಂದಿಸ್ಕೊಟ್ಟಿದ್ದು? ಚನ್ನಭೈರಾದೇವಿ ಮತ್ತು ಕರಾವಳಿಯ ರಾಣಿಯರು. ನೀವು ಮಾತಾಡುವಾಗ ಒಂದು ಹೇಳಿದ್ರಿ,
ಕರಿಮೆಣಸನ್ನ ಬಿಳಿಯಾಗಿಸುವ ಒಂದು ಇದು ಅಂತ, ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಯಾಕಂದ್ರೆ ಈಗ ಅದು ಮಾಡರ್ನ್ ಟೆಕ್ನಾಲಜೀಸ್ ಬೇಕಾದಷ್ಟಿದೆ, ನಮಗೆ ವೈಟ್ ಪೇಪರ್ ಸಿಗುತ್ತೆ, ಬಟ್ ಆ ಕಪ್ಪು ಕರಿಮೆಣಸು ಮತ್ತೆ ಬೆಳ್ಳಗಾಗುವ ಹೇಗೆ ಮತ್ತೆ ಯಾಕೆ ಅಂತೇಳಿ ನೋಡಿ. ಇವತ್ತು ನಾವು ಹೇಳ್ತೀವಲ್ಲ, ಏನು ಕಟ್ ಥ್ರೋಟ್ ಕಾಂಪಿಟೇಷನ್ನು, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಅವತ್ತು ಕೂಡ ಹೇಗಿತ್ತು ಅಂತಂದರೆ ಕಾಳು ಮೆಣಸಿಗೆ ಇದು ಅದರ ಮೂಲ್ಯ ಜಾಸ್ತಿ ಆಗ್ತಾ 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 ಬ್ರಿಟನ್ನಲ್ಲಿ ಒಂದು ಇದು ಶುರು ಆಗ್ಬಿಡುತ್ತೆ. ಏನು ಅಂತಂದರೆ ಇದ್ದಕ್ಕಿದ್ದಂಗೆ ಈ ಕಾಳು ಮೆಣಸಿಗೆ ಒಂದು ಪೆಂಜೆಂಟ್ ಅಂತ ಹೇಳ್ತೀವಲ್ಲ ನಾವು, ಘಾಟು ಈ ಘಾಟು ವಾಸನೆ ಏನಿತ್ತೋ, ಆ ಘಾಟಿತ್ತೋ, ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಶುರುವಾಗ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ಪೆಪ್ಪರ್ ಬೇಡಿಕೆ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಯುರೋಪಲ್ಲಿ. ಇದು ಪ್ರಪಗಂಡ. ಅದು ಬಂದಾಗ ಬೇಡಿಕೆ ಕುಸಿಯುತ್ತೆ. ಇವರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ, ಇಲ್ಲಿ ಮಾಡೋಕ್ಕೆ ಎಕ್ಸ್ಪೋರ್ಟ್ ಆಗಲ್ಲ ಅಂದಾಗ ಏನಾಗುತ್ತೆ ಈಗ. ಆಗ ಅವಳು ಒಂದು ಇದನ್ನು ಮಾಡ್ತಾಳೆ, ಏನು ಅಂತಂದರೆ ಅಲ್ಲಿ ಯುರೋಪಿನಲ್ಲಿ ಅದರ ಜೊತೆಗೆ ಇನ್ನೊಂದಿಷ್ಟು ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ, ಈ ಘಾಟನ್ನು ತೆಗೆದರೆ ಪೆಪ್ಪರಿಗೆ ಅದರದ್ದೇ ಆದ ಒಳ್ಳೆಯ ಗುಣಗಳಿದೆ, ಬಟ್ ಈ ಘಾಟ್ ಒಂದೇ ತೊಂದರೆ ಅಂತ, ಅದು ಈ ಸಿಪ್ಪೆ ಮತ್ತು ಮೇಲ್ಗಡೆ ಇದರಿಂದ ಇರುತ್ತೆ ಅಂತೇಳಿ. ಹಾಗಾಗಿ ವೈಟ್ ಪೆಪ್ಪರು ಸ್ವಲ್ಪ ಕ್ವಾಂಟಿಟಿನಲ್ಲಿ ಹೋಗ್ತಿತ್ತು ಆಗ, ಶ್ರೀಲಂಕಾದಿಂದಲೂ ಇಲ್ಲಿಂದಲೂ ಸ್ವಲ್ಪ. ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಹೇಗೆ ಅಂಥೇಳಿ ಆಗ ಇವಳಿಗೆ ಅದರ ವಿಚಾರ ತಿಳಿದು ಇವಳೇನು ಮಾಡ್ತಾಳೆ ಅಂತಂದರೆ, ಈ ಮಲೆನಾಡಿನ ಪ್ರದೇಶದಿಂದ ಹಸಿಮೆಣಸನ್ನು ದಕ್ಷಿಣ ಕನ್ನಡದ ಮತ್ತು ಉತ್ತರ ಕನ್ನಡದ ಮತ್ತು ಮಲೆನಾಡಿನ ಎಲ್ಲ ಹಸಿಮೆಣಸು ತರಿಸೋದು, ಗೇರು ಸೊಪ್ಪೆ ಹಾಡುವಳ್ಳಿನಲ್ಲಿ 500 ಬಾವಿಗಳನ್ನು ತೋರಿಸಿ ಅದರಲ್ಲಿ 2 ದಿನ ನೆನೆಸಿ ಆಮೇಲೆ ಅದನ್ನು ಮೇಲೆತ್ತಿ ಅದನ್ನೆಲ್ಲ ಹಿಚಕಿ ಆ ಮೇಲ್ಗಡೆ ಸಿಪ್ಪೆ ತೆಗೆದು ಬಿಸಿಲಲ್ಲಿ ಒಣಸಿದ್ರೆ ಅದಕ್ಕೆ ನಾವು ಬಿಳಿ ಮೆಣಸು ಅಂತ ಹೇಳೋದು, ಬೋಳು ಮೆಣಸು ಅಂತ ನಮ್ಮಲ್ಲಿ. ಈ ಥರ ಮಾಡಿದ್ಲು. ನೀವು ಒಂದು ಪ್ರಶ್ನೆ ಕೇಳ್ಬೋದು ಸುಲಭಕ್ಕೆ, ಅಥವಾ ಯಾರೋ ಬಾವಿಗಳು ಯಾಕೆ ಹೊಳೆನಲ್ಲಿ ನೆನೆಸ್ಬೋದಲ್ಲ ಅಂತೇಳಿ. ಪೋರ್ಚುಗೀಸರು ಎಷ್ಟು ವ್ಯವಹಾರ ನಿಪುಣರು, ಅಷ್ಟೇ ಕಳ್ಳತನದ ಬುದ್ಧಿಯವರು. ಈ ಹೊಳೆಗಿಳೆಗಳೆಲ್ಲ ಮಾಡಿಬಿಟ್ರೆ ಅವರು ಲೋಕಲ್ ಅವರು ಸಪೋರ್ಟ್ ತಗೊಂಡು ಅದನ್ನು ಕದ್ದು ಬಿಡೋರು. ಅದಕ್ಕೆ ಇವತ್ತು ಗೇರು ಸೊಪ್ಪೆನಲ್ಲಿ ಯಾಕೆ ಬಾವಿಗಳು ಜಾಸ್ತಿ, ಹಾಡುವಳ್ಳಿಲಿ ಯಾಕೆ ಬಾವಿಗಳು ಜಾಸ್ತಿ, ಇವತ್ತೆಲ್ಲ ಬಹಳ ಕಡಿಮೆ ಆಗಿಬಿಟ್ಟು ಆ ಕಾಡಲ್ಲೆಲ್ಲ ಬಾವಿ ಯಾಕೆ ಅಂತಂದರೆ ಈ ಕಾರಣಕ್ಕಾಗಿ ರಕ್ಷಣೆಗಳನ್ನಿಟ್ಟು ಇಲ್ಲಿ ಬಾವಿಯಲ್ಲಿ ಮಾಡಿ ಅದನ್ನು ಬಿಳಿ ಮೆಣಸು ಮಾಡಿ, ಬಿಳಿ ಮೆಣಸಿಗೆ 1ಕ್ಕೆ 2ರಷ್ಟು ರೇಟ್ ತಗೊಂಡು ಅವರಿಗೆ ಯಾರು ಪ್ರಪಗಂಡ ಮಾಡಿದ್ರೋ ಅವರಿಗೆ ಅವಳು ಅದೇ ಬಿಳಿ ಮೆಣಸನ್ನು ಕೊಟ್ಟು ಜಾಸ್ತಿ ದುಡ್ಡು ಗಳಿಸೋದು. ಎಂಥ ಜಾಣ ಹೆಂಗಸು ನಿಜವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ಫೂರ್ತಿ ಆಗಬೇಕಂತ. ಜೊತೆಗೆ ಬಹಳ ಮುಖ್ಯವಾದ ಏನು ಗೊತ್ತಾ ಮೇಡಮ್, ಚನ್ನಭೈರಾದೇವಿಯನ್ನು ಇವತ್ತಿನ ಹೆಣ್ಮಕ್ಳು ಯಾಕೆ ನೆನೆಸ್ಕೋಬೇಕು ಅಂದರೆ, ಇವತ್ತೇನು ವುಮನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಲ್ಲ ನಾವು, ಈ ಕರಾವಳಿನಲ್ಲಿ ಏನಾಗ್ತಿತ್ತು ಪ್ರಶ್ನೆ ಇದೆ ಮುಂದೆ ಅದು. ಹೌದಾ? ನೋಡಿ, ನೀವೇ ಹೇಳಿದ್ರಿ ನಾವೀಗ ಮಹಿಳಾ ಸಬಲೀಕರಣ ಅಂತ ದೊಡ್ಡದಾಗಿ ಮಾತಾಡ್ತೀವಿ, ಬಟ್ ಈ 2 ರಾಣಿಯರು ನನ್ನ ನಂತರ ಪ್ರಶ್ನೆ ಇತ್ತದು. ನೀವು ಕೆಂಪನಂಜಮ್ಮಣ್ಣಿಯ ಬಗ್ಗೆ ಸಹ ಮಾತಾಡ್ತೀರಿ. ಮಹಿಳಾ ಸಬಲೀಕರಣ ಅಂತ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಬಟ್ ಅದು ಸಹಜ ಅಲ್ವಾ? ಅಂದರೆ ಒಂದು ಜವಾಬ್ದಾರಿ ಬಿದ್ದಾಗ ಅದರ ಸುತ್ತ ಯೋಚನೆ ಮಾಡಲಿಕ್ಕೆ ಮತ್ತು ಅದರಿಂದ ಪಾರಾಗಲಿಕ್ಕೆ ಅಲ್ಲಿ ಮನುಷ್ಯ ಅಂತ ಆಗೋದು ಸಹಜ ಅಲ್ವಾ? ಅದು ಹೆಣ್ಣಿನ ಮೇಲೆ ಜವಾಬ್ದಾರಿ ಬಿದ್ದರೂ ಸರಿಯಾಗುತ್ತೆ, ಗಂಡಿನ ಮೇಲೆ ಬಿದ್ದರೂ ಆಗುತ್ತೆ. ಅಂದರೆ ಅದು ಅವಕಾಶ ಆಗಬೇಕು ಅಷ್ಟೇ ಅಂತ. ಸಬಲೀಕರಣ ಅಂದರೆ ಅವಕಾಶ ಆಗಬೇಕಾಗಿರೋದು ಅಂತ. ಚನ್ನಭೈರಾದೇವಿಗೆ ಅವಕಾಶ ಆಯಿತು, ಅವಳು ಅದನ್ನು ಸಾಧನೆ ಮಾಡಿ ತೋರಿಸಿದ್ಲು. ಗಂಡು ಅನ್ನುವ ವಿಶೇಷತೆ ಏನು ಬೇಕಿಲ್ಲ. ಮತ್ತೆ ಅವಳು ಇದು ಗಂಡಿಗೆ ಸಂಬಂಧಪಟ್ಟಿದ್ದಲ್ಲ, ಹೆಣ್ಣಿಗೆ ಮಾತ್ರ ಅಂತಲೂ ಅಲ್ಲ. ಅವಳು ರಾಜ್ಯದಲ್ಲೇ ಗಂಡು ಮಕ್ಕಳನ್ನು ಹೊತ್ಕೊಂಡು ಹೋಗಿದ್ದು ಇತ್ತು, ಅವಳು ಅದಕ್ಕೂ ರಕ್ಷಣೆ ಕೊಟ್ಟಿದ್ಲು. ಆದರೆ ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ಗಂಡು ಮಕ್ಕಳಿಗೆ ಹೋದಾಗ ಅಲ್ಲಿ ಹೋದ್ಮೇಲಾದ್ರೂ ಒಂದು ಬದುಕಿತ್ತು. ಜನರತಂತ ನಾಲ್ಗೆ ಕತ್ತು ಮಾಡ್ಕೊಂಡು ಹೋದವನಿಗೂ ಅಲ್ಲೊಂದು ಬದುಕು ಸಿಕ್ತು. ಆದರೆ ಹೆಣ್ಣು ಮಕ್ಕಳಿಗೆ ಹಾಗಾಗ್ತಿರಲಿಲ್ಲ. ಅವ್ರು ಬೇಕಾದಷ್ಟು ಬಳಸಿ ಹಡಗಿನಿಂದ ಹೊರಗೆ ತಂದು ಬಿಸಾಕ್ಬಿಡ್ತಿದ್ರು, ಅವ್ರ ಬದುಕೇ ಹೋಗ್ಬಿಡ್ತಿತ್ತು. ಅವಳು ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಆ ಸಮರಕಲೆ ತಾನೇನು ಕೇರಳದಲ್ಲಿ ಸಮರಕಲೆ ಏನು ಕಲ್ತ್ಕೊಂಡ್ಬಂದ್ಲು ಮತ್ತು ಇದು ಮಾಡಿದ್ಲು, ಅದನ್ನು ಹೆಣ್ಣು ಮಕ್ಕಳಿಗೆ ಕಲಿಸುವಂಥ ತಂಡವನ್ನು ಮಾಡಿದ್ಲು. ಮತ್ತೊಂದು ಏನು ಗೊತ್ತಾ ಮೇಡಮ್, ಅವತ್ತಿನ ಕಾಲದಲ್ಲಿ ಯಾಕೆ ಹಾಗಾಗ್ತಿತ್ತು ಅಂದರೆ, ಸಮುದ್ರ ಪ್ರಯಾಣ ಯುರೋಪಿಂದ ಬರುವಾಗ 6 ತಿಂಗಳು ಇಲ್ಲಿಗೆ ಬರುವಾಗ, ಮತ್ತೆ ಸಮುದ್ರ ಪ್ರಯಾಣ ಸ್ತ್ರೀಯರಿಗೆ ನಿಷಿದ್ಧ ಆಗಿತ್ತು ಅಲ್ಲೂ ಕೂಡ. ಅವ್ರ ಸಂಸ್ಕೃತಿ ಬರೀ ನಮ್ಮಲ್ಲಿ ಮಾತ್ರ ಅಂತ ಅಲ್ಲ, ಅಲ್ಲೂ ನೀವು ಒಂದು ಹೆಂಗಸು ಗಂಡಸಿನ ವೇಷ ಹಾಕೊಂಡು ಮಾಡಿರೋದೊಂದು ಒಳ್ಳೆಯ ಕಾದಂಬರಿ ಇದೆ, ಅದು ಹೆಸರು ನಂಗೆ ಈಗ ಮರ್ತೋಯ್ತು, ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ, ಇತ್ತು. ಹಾಗಾಗಿ ಅವರಿಗೆ ಸ್ತ್ರೀ ಸಂಪರ್ಕ ಇಲ್ಲದೆ ಬಹಳ ಒಂಥರ ಹಸು ಬರ್ತಿದ್ರು. ಇಲ್ಲಿ ಮನುಷ್ಯ ಸಹಜವಾದ ಗುಣ. ಇಲ್ಲಿ ಬಂದಾಗ ಏನಾಯ್ತು ಅಂತಂದ್ರೆ, ಅವರಿಗೆ ಮುಖಮೂತಿ ನೋಡ್ತಿದ್ದಂಗೆ ನುಗ್ಗವರು, ದುಡ್ಡಿಗೂ ಅನ್ನಕ್ಕೂ ಆಹಾರಕ್ಕೂ ಜೊತೆಗೂ ಇದಕ್ಕೂ ಅವರು ದಾಳಿ ಮಾಡೋರು, ಹೊತ್ಕೊಂಡು ಹೋಗೋರು. ಅದರ ರಕ್ಷಣೆಗೋಸ್ಕರ ಮಾಡಿದ್ರು. ಇವ್ರು ಗಂಡು ಮಕ್ಕಳನ್ನ ಯಾಕೆ ಹೊತ್ಕೊಂಡು ಹೋಗ್ತಿದ್ರು ಅಂದ್ರೆ, ಅಲ್ಲಿ ಹೋಗಿ ಅವರಿಗೆ ನಮ್ಮ ಭಾಷೆಯನ್ನು ಕಲಿಯೋದು, ನಮ್ಮಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕಲಿತಿದ್ರು. ಈಗ 2 ರೀತಿಯ ಇದನ್ನು ತಪ್ಪಿದ್ಲು ಅವಳು, ಭಾಳಷ್ಟು ಕಂಟ್ರೋಲ್ ಮಾಡಿದ್ಲು. ಪ್ರತಿ ಹಳ್ಳಿಗಳಲ್ಲೂ ಸಣ್ಣ ಸೈನಿಕ ತುಕಡಿಗಳನ್ನು, ಇವತ್ತಿನ ಲೆಕ್ಕ ಸಣ್ಣ ಒಂದು
8-10 ಜನಗಳನ್ನ ಇಟ್ಟು ಈ ಥರ ಆಗದಿದ್ದಾಗಿ ತಯಾರು ಮಾಡಿದ್ಲು. ಇಲ್ಲಿ ಚೆನ್ನಭೈರಾದೇವಿಯರ ಬಗ್ಗೆ ನೀವು ಆಗಲೇ ಹೇಳಿದ್ರಿ ಒಂದಷ್ಟು ಒಳ್ಳೆಯ ಇಮೇಜ್ ಇರಲಿಲ್ಲ ಅಂತ. ಆದರೆ ನಿಮಗೆ ನಮ್ಮಲ್ಲೊಂದು ಅಭ್ಯಾಸ ಇದೆ, ಅದು ಮೊದಲಿಂದಲೂ ಇತ್ತು. ಯಾರು ವಿದೇಶಿ ಪ್ರವಾಸಿಗರು ಬರ್ತಾರೆ, ಅವರು ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ, ಅದನ್ನು ನೋಡಿ ಖುಷಿ ಪಡೋದು, ಸಮಾಧಾನ ಪಡೋದು. ಅಂದರೆ ನಮ್ಮಲ್ಲಿರುವ ಮೌಲ್ಯ ನಮಗೆ ಗೊತ್ತಿಲ್ಲದೆ ಅಥವಾ ಅದನ್ನು ನಾವು ಒಪ್ಪಿಕೊಳ್ಳದೆ ವಿದೇಶಿಯರು ಬಂದು ನಮಗೆ ಹೊಗಳಿದಾಗ ಖುಷಿಪಟ್ಟುಕೊಳ್ಳೋದು. ಚೆನ್ನಭೈರಾದೇವಿಯ ವಿಷಯದಲ್ಲೂ ನಿಮ್ಗೀಗ ಅದೇ ಆಯಿತು. ಅಂದರೆ ಇಲ್ಲಿ ನಿಮಗೆ ಯಾವುದೇ ದಾಖಲೆಗಳು ಇರಲಿಲ್ಲ. ಯಾರೋ ಒಬ್ಬ ವಿದೇಶಿಯರು ಬರೆದ ಒಂದು ದಾಖಲೆಯನ್ನು ನೋಡಿ ನೀವು ಕಾದಂಬರಿ ಬರೀತೀರಿ ಮಾತ್ರ ಅಲ್ಲ, ಮತ್ತು ಅವಳ ಚರಿತ್ರೆಯ ಬಗ್ಗೆ ಒಂದು ಇದ್ದ ಕೆಟ್ಟ ಒಂದು ಇಮೇಜನ್ನು ನೀವು ದಾಖಲೆ ಸಮೇತ ಹೇಳ್ತೀರಿ. ಆ ಥರ ಇರಲಿಲ್ಲ, ಯಾಕಂದರೆ ಅವಳಿಗೆ ಯಾರ ಜೊತೆಯೋ ಒಂದು ಅನೈತಿಕ ಸಂಬಂಧ ಇತ್ತು ಅಂತ ಅದನ್ನು ನೀವು ಕಾದಂಬರಿಯಲ್ಲಿ ಹೇಳ್ತೀರಿ. ನಿಮ್ಗೆ ಅದು ಸಿಕ್ಕಿದ ದಾಖಲೆ ಯಾವ ರೀತಿಯದು ಸರ್? ಅದು ನೋಡಿ ಮೇಡಮ್, ಒಬ್ಬ ಪ್ರವಾಸಿ ಬರ್ತಾನೆ, ಪೀಟರ್ ಡೆಲ್ಲಾವೆಲ್ಲೆ ಅಂತ, ಅವನು ಇಟಲಿ, ಅವನು ಮೂಲತಃ. ಅವನು ಬಂದವನು ಇಲ್ಲಿ ಏನು ಮಾಡ್ತಾನೆ, ಕೆಳದಿಗೆ ಬರ್ತಾನೆ, ಕೆಳದಿನಲ್ಲಿ ಕೂತ್ಕೊಂಡು, ಅವಳು ಸತ್ತು 16 ವರ್ಷದ ನಂತರ ಬರ್ತಾನೆ ಅವನು. ಅಲ್ಲಿ ಕೂತ್ಕೊಂಡು ಒಂದು ಬರೀ ಗೇರ್ಸಪ್ಪಿಯ ರೆಫರೆನ್ಸ್, ಅವನೇನೋ ಬರೆಯುವಾಗ ರೆಫರೆನ್ಸ್ ಬರ್ತಾ ಅಲ್ಲಿ ಒಬ್ಳು ರಾಣಿ ಇದ್ಲು, ಅವಳು ಶ್ರೀಮಂತವಾಗಿದ್ಲು ಅಂತ ಹೇಳಿ ಕೊನೆಗೆ ಏನು ಮಾಡ್ತಾನೆ ಅಂತಂದರೆ, ಅವಳು ತನ್ನ ಸೈನಿಕನ ಜೊತೆಗಿನ ಅನೈತಿಕ ಸಂಬಂಧದಿಂದಾಗಿ ರಾಜ್ಯ ಹಾಳಾಯಿತು ಅಂತೇಳಿ ಅವನು ಬರೆಯುವಾಗ ಅವಳು ವಯಸ್ಸು 74. ಅದು ಬೇರೆ ವಿಚಾರ. ಅಂದರೆ ಅವನು ಬರೆಯುವಾಗ ಅವಳು ತೀರೋಗಿದ್ಲು. ಬಟ್ ಕೊನೆಯ ಹಂತದಲ್ಲಿ ಅವಳು ಪೋರ್ಚುಗೀಸರಿಗೆ ರಾಜ್ಯವನ್ನು, ತನ್ನ ಪ್ರಿಯಕರನಿಗೋಸ್ಕರ ಪೋರ್ಚುಗೀಸರಿಗೆ ರಾಜೀನಾಮೆ ರಾಜ್ಯವನ್ನು ಒಪ್ಪಿಸ್ತೀನಿ ಅಂತ ಮುಂದೆ ಬಂದ್ಲು ಅಂತ ಬರೀತಾನೆ ಅವನು. ಆಗ ಅವಳು ವಯಸ್ಸು 74, ಪ್ರಿಯಕರನಿಗೋಸ್ಕರ. ಒಂದು. ಎರಡನೇದಾಗಿ ಅವನಿಗೆ ಆಗ 74 ವರ್ಷದ 16 ವರ್ಷದ ನಂತರ ಬಂದವನಿಗೆ ಈ ದಾಖಲೆಗಳು ಎಲ್ಲಿ ಸಿಕ್ತು? ಯಾರದೋ ಕಿವಿ ಮಾತನ್ನು ಕೇಳಿ ಅವನು ಬರೆದಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಅವನಿಗೆ ಕಿವಿ ಮಾತು ಬೀಳೋಕ್ಕೆ ಹೆಂಗೆ ಸಾಧ್ಯ? ಅವನಿಗೆ ಯಾವ ಭಾಷೆ ಗೊತ್ತಿತ್ತು ಇಲ್ಲಿದು? ಈ ಭಾಷೆ ಗೊತ್ತಿಲ್ಲ. ಈಗಿನ ಹಾಗೆ ಫೇಸ್ಬುಕ್, ವಾಟ್ಸಪ್ ಏನೂ ಇರಲಿಲ್ಲ, ಪೇಪರ್ ಕಟಿಂಗ್ಸ್ ಏನು ಸಿಗ್ತಿರ್ಲಿಲ್ಲ. 500 ವರ್ಷದಿಂದ 1500 ಪ್ರಿಂಟಿಂಗ್ ಪ್ರೆಸ್, ಗುಟನ್ಬರ್ಗ್ ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡಿದಿರೋಂಥ ಕಾಲವೂ ಅಲ್ಲ. ಅಂಥ ಕಾಲದಲ್ಲಿ ನಿಮಗೆ ಅವನ ದಾಖಲೆಯ ಮೂಲವನ್ನು ಯಾರು ಪ್ರಶ್ನೆ ಮಾಡಿದ್ರು? ಕೆಳದಿಯವರೇ ಬರ್ದಿರ. ಅವನೆಲ್ಲಿ ಕೂತ್ಕೊಂಡು ಬರ್ದನೋ ಅವರೇ ಕೆಳದಿಯ ನೃಪವಿಜಯ ಬರೆಸಿದ್ದಾರೆ. ಅದರಲ್ಲಿ ಎಲ್ಲೂ ಅವಳನ್ನು ದೂರ್ತಾರೆ. ಅದರಲ್ಲಿ ಅವಳ ಬಗ್ಗೆ ಟೀಕೆ ಇದೆ. ಏನಿದೆ ಗೊತ್ತಾ? ಅವಳು ಎಷ್ಟೋ ಲಕ್ಷ ಗ್ರಾಮಗಳನ್ನು ಆಳ್ತೀನಿ ಅಂತ ಮೆರಿತಿದ್ಲು ಅವಳು. ಅವಳನ್ನು ಧೂಳಿಪಟ ಮಾಡಿದ್ವಿ ನಾವು ಅಂತ ಹೇಳ್ತಾರೆ ವಿನ ಅವಳ ನೈತಿಕತೆಯ ಬಗ್ಗೆ ಒಂದು ಶಬ್ದ ಇಲ್ಲ. ಕೆಳದಿ ಪರಮಶತ್ರುಗಳು ಅವ್ರು ಬರೆದಿಲ್ಲ, ಬೇರೆ ಎಲ್ಲೆಲ್ಲೂ ಇಲ್ಲ. ನಿಮಗೆ ಅವನಿಗೆ ದಾಖಲೆ ಎಲ್ಲಿ ಸಿಕ್ತು? ಒಂದು. ಎರಡನೇದಾಗಿ ಅಕಸ್ಮಾತ್ ಅವನು ಹಾಗೆ ಬರೆದಂತ ಇಟ್ಕೊಳ್ಳಿ, ನಮ್ಮವ್ರು ಹೆಂಗೆ ಒಪ್ಕೊಂಡ್ರು? ನೀವು ಹೇಳಿದ್ರಲ್ಲ, ಅದು 100ಕ್ಕೆ 100 ಸರಿ. ಏನು ಅಂತಂದರೆ ವಿದೇಶಿಯರು ಬರೆದಿದ್ನೆಲ್ಲ ಒಪ್ಪಿಕೊಳ್ಳಿ. ಇದನ್ನು ನಾನು ಹೇಳಿದ್ರೆ ನೀವು ಓಹೋ ಇವರೇನು ಭಾಳ ರಾಷ್ಟ್ರ ಇದು ಅಂತ ಹೇಳ್ತಾರೆ ಅಂತಲ್ಲ. ಓಜೋಸ್ ಕೇಳಿದ್ದಾರೆ ಅವರನ್ನು. ನೀವು ನಾನು ಫೋಟೋ ಕೊಡ್ತೀನಿ, ನೀವು ಹಾಕಿ ನೀವು ಬೇಕಾರೆ. ಅವರು ಇದನ್ನೇ ಬರೆದಿದ್ದಾರೆ. ಅವರು ವಿದೇಶಿ ಕ್ರಾನಿಕಲ್ಸು ಇಲ್ಲಿಂದ ಹೋದ ಮೇಲೆ ಅಲ್ಲಿ ಜನಪ್ರಿಯ ಆಗೋಕ್ಕೋಸ್ಕರ ಕಥೆಗಳನ್ನು ಕಟ್ತಿದ್ರು ಅಂತ. ಈ ಏಲಕ್ಕಿ ಅನ್ನೋದು ದೊಡ್ಡ ಮರದಲ್ಲಿ ಬಿಡುತ್ತೆ, ಈ ಕ್ರಾನಿಕಲಲ್ಲಿ ಇರೋದು. ಆಮೇಲೆ ಆ ಮರಗಳನ್ನು ಇದನ್ನು ಮಾಡ್ತಾರೆ. ಮೊದಲು ಅರಬ್ಬರು ಮಾರುವಾಗ ಅವರೊಂದು ಕತೆ ಹೇಳ್ತಿದ್ರಂತೆ, ಈ ಏಲಕ್ಕಿಗೆಲ್ಲ ಜಾಸ್ತಿ ರೇಟ್ ಬರಬೇಕು ಅಂತ, 7 ಹಡೆ ಸ್ವಲ್ಪ ಕಾಯತ್ತೆ ಅಂತಲ್ಲ. ಇವರು ಅದನ್ನೇ ಬರೆದ್ರು. ಹಾಗಾಗಿ ಈ ಡೆಲ್ಲಾವೆಲ್ಲಿಯ ಕಥೆಗಳಲ್ಲೆಲ್ಲ ಬರೋದು ಈ ಸತಿ ಪದ್ಧತಿ ನಡೀತು, ಇದು ನಡೀತು, ಇಕ್ಕೇರಿ ದೇವಸ್ಥಾನದಲ್ಲಿ ಶಿವರಾತ್ರಿ ದಿನ ಅಂತೆಲ್ಲ ಹೇಳ್ತಾರೆ. ಯಾವ ನಡೀತೋ ಗೊತ್ತಿಲ್ಲ. ಮತ್ತು ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ ಒಬ್ಬ, ಅವನು ಇಟಲಿಯಲ್ಲಿ ಬರೆದಿದ್ದು. ಅವನೇ ಅದರಲ್ಲಿ ಕಾಂಟ್ರಾಡಿಕ್ಟರಿ, ಇವನು ಇದರಲ್ಲಿ ಏನೇನು ವಿರೋಧಾಭಾಸಗಳಿದೆ ಬರೀತಾನೆ. ಇದೆಲ್ಲ ಇದೆ. ಈಗ ನಾವು ಹೇಳಿದ್ರೆ ಏನು ಅಂತಂದರೆ, ಇವರಿಗೆ ಬೇರೆ ಏನು ಹಿಡನ್ ಅಜೆಂಡಾದಿಂದ ಈ ಮಾತಾಡ್ತಾರೆ ಅಂತ ಹೇಳ್ಬೋದು. ಆದರೆ ನಮ್ಮವರು ಒಪ್ಪಿರೋದು ಹಾಗೆ ಒಪ್ಪಿದ್ದಾರೆ. ಅವಳನ್ನು ಪೂಜೆ ಮಾಡಿದ್ರು. ಪೂಜೆ ಮಾಡಬೇಕಾಗಿತ್ತು ಅಂತ ನಾನೇನು ಹೇಳ್ತಿಲ್ಲ. ಆದರೆ ಗೇರ್ ಸೊಪ್ಪು ಇದು ಮಾಡಿದ್ರು, ಲವರ್ಸಿ ದೇವಸ್ಥಾನ ಮಾಡಿದ್ರು. ಅದು ಜನ ಪ್ರೀತಿ ಇತ್ತು. 24 ವರ್ಷ ಭಾಳ ಜನಕ್ಕೆ ಅವಳು ಬಾಳ್ವೆ ಕೊಟ್ಲು. ಅವಳಿಗೆ ಜನ ರಾಣಿ ಪಟ್ಟ ಕೊಟ್ಟರು. ಒಂದು ಬಹುಶಃ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಇತಿಹಾಸ ಅನ್ನೋದು ಒಂದು ಕಡೆಯಿಂದ ನೋಡಿ ಡಿಸೈಡ್ ಮಾಡೋದಲ್ಲ ಅಂತ, ಎಲ್ಲ ಕಡೆಯಿಂದ ನೋಡಿ ಮಾತಾಡಬೇಕು ಅಂತ. ಮುಂದೆ ನೀವು ಕೈಗೆತ್ತಿಕೊಂಡಿರೋದು ಕೆಂಪನಂಜಮ್ಮಣ್ಣಿಯವರನ್ನ. ಇತ್ತೀಚಿನ ಪ್ರಮೇಯ ಬಂತು. ಹಾಗಾದ್ರೆ ಪ್ರಮೇಯದ ಬಗ್ಗೆ ನಾನು ಮೊದಲೇ ಮಾತಾಡ್ತೀನಿ. ಪ್ರಮೇಯ ಕೂಡ ಭಾರತದ ಒಂದು ಅಪರೂಪದ ಕಾದಂಬರಿ. ಬಹುಶಃ ಬೇರೆ ಭಾಷೆಗಳಲ್ಲೂ ಆ ವಿಷಯ ಬಂದದ್ದಿಲ್ಲ ಸರ್. ಅಂದ್ರೆ ವಿಷಯ ಅಂದ್ರೆ ಒಂದು ಸಬ್ಜೆಕ್ಟ್ ಆಗಿ ಈ ಸರ್ವೆ, ಟಿಗ್ನಾಮೆಟ್ರಿಕ್ ಸರ್ವೆ ಬಗ್ಗೆ ಕೆಲವು ಪುಸ್ತಕಗಳಿದೆ. ಇಂಗ್ಲೀಷಲ್ಲಿ ತುಂಬ ಪುಸ್ತಕ ಇದೆ. ನಮ್ಮ ಇಂಡಿಯನ್ ಸರ್ವೆ ಬಗ್ಗೆನು ಈಗ ವೇರ್ 3 ಎಂಪೈರ್ಸ್ ಮೀಟ್,
ಆ ಥರದ ಪುಸ್ತಕಗಳು, ಟ್ರೆಸ್ ಪಾಸರ್ಸ್ ಇನ್ ದ ರೂಫ್ ಆಫ್ ದ ವರ್ಲ್ಡ್ ಅಂತೇಳಿ, ಅದೆಲ್ಲ ನಮ್ಮ ದೇಶದ ಸರ್ವೆ ಬಗ್ಗೆ ಬಂದಿರೋದು. ಆದರೆ ನಮ್ಮ ದೇಶೀಯ ಭಾಷೆಗಳಲ್ಲಿ ಹಿಂದಿನಲ್ಲಿ ಒಬ್ಬರು ಬರೆದ್ರು ಈ ಕೆಲವು 2 ವರ್ಷದ ಹಿಂದೆ. ಅದನ್ನು ಬಿಟ್ಟರೆ ಕಾದಂಬರಿಯಾಗಿ ಯಾರೂ ಬರೆದಿಲ್ಲ. ಮತ್ತು ಪ್ರಮೇಯ ಮೇಡಮ್, ನಾವೆಲ್ಲರೂ ಕಾದಂಬರಿನ ಓದಿ ಅಂತ ಹೇಳಿಲ್ಲ, ನನ್ನ ಪುಸ್ತಕ ಪ್ರಚಾರ ಮಾಡ್ಕೊತಾ ಇಲ್ಲ. ನಾವೆಲ್ಲರೂ ತಿಳಿದಿರಬೇಕಾದಂಥ ಒಂದು ವಿಷಯವನ್ನು ಒಳಗೊಂಡಿದೆ. ಏನು ಅಂತಂದರೆ, ಇವತ್ತು ನೀವು ನನಗೆ ಈ ಸ್ಟುಡಿಯೋ ಗೊತ್ತೇ ಇಲ್ಲ, ಲೊಕೇಶನ್ ಕಳಿಸಿದ್ರು ಹರ್ಷ ಅವರು, ನಾನು ಸೀದಾ ಬಂದೆ. ನೀವು ಹೇಳಿದ್ರಿ ಯಾಕೆ ಬಂದೆ, ಈ ಲೊಕೇಶನ್ ಇಲ್ಲಿಗೆ ತೋರಿಸ್ತು ಅಂತೇಳಿ. ಲೊಕೇಶನ್ ಹೆಂಗೆ ತೋರಿಸ್ತು? ಇಲ್ಲಿಂದ ಏನು ಫೋಟೋ ತಗೊಂಡೋಗಿ ನನ್ನ ಮನೆಗೆ ಏನು ಕೊಡಲಿಲ್ಲ. ಇಲ್ಲಿಯ ಕೋಆರ್ಡಿನೇಟ್ಸ್, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಏನು ಅಂತೇಳಿ ಅದರ ಮೇಲೆ ಕೊಡುತ್ತೆ. ಆ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡನ್ನು ಈ ನೆಲಕ್ಕೆ ಚಾಪೆ ಹಾಗೆ, ಒಂದು ಭೂಮಿ ಮೇಲೆ ಚಾಪೆ ಹಾಕಿದಂಗೆ ಅದರ ಮೇಲೆ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಬರೋ ಹಾಗೆ ಚೌಕ ಹಾಕಿದಂಗೆ ಚೌಕ ಬರೋಕ್ಕೆ ಬರೀತಿದ್ವಲ್ಲ, ಈ ಥರ ಮಾಡಿ ಅಳೆದಿದ್ದಕ್ಕೆ ಮೂಲ ಯಾರು ಅಂತಂದರೆ ಬ್ರಿಟಿಷರ ಟ್ರಿಗ್ನೋಮೆಟ್ರಿಕ್ ಸರ್ವೆ. 1800 ಶುರು ಮಾಡಿ ಟಿಪ್ಪು ಸುಲ್ತಾನನ ಮರಣಾನಂತರ ಮೈಸೂರು ರಾಜ್ಯದಲ್ಲಿ ಈ ಜಾಗದ ವರಮಾನವನ್ನು ಸಂಗ್ರಹಿಸುವ ಸಂದರ್ಭ ಬಂದಾಗ, ಜಾಗವನ್ನು ಹಂಚುವಂಥ ಸಂದರ್ಭ ಬಂದಾಗ ಅವ್ರಿಗೆ ಏನೂ ಗೊತ್ತಿಲ್ಲದಿದ್ದಾಗ ಇದನ್ನು ಅಳತೆ ಮಾಡಬೇಕು ಅಂತ ಹೊರಟರು. ಆ ಕಾಲದಲ್ಲಿ ಶುರುವಾಗಿರುವಂಥದ್ದು ಮುಂದೆ 70 ವರ್ಷ ಅದ್ರ ಸರ್ವೆ ನಡೆದು ಇಡೀ ದೇಶವನ್ನು ಕನ್ಯಾಕುಮಾರಿಯಿಂದ ಹಿಡಿದು ಟಿಬೇಟಿನ ಆಚೆವರೆಗೂ ಸರ್ವೆ ಮಾಡಿದ್ರು. ಎಷ್ಟು ಜನ ಸತ್ತರು, 700-800 ಜನಗಳು ಸತ್ತರು. ಅವರು ಸರ್ವೆ ಮಾಡುವಾಗಲೇ ಹುಲಿಗೆ ಬಂದು ಆಕ್ರಮಣ ಮಾಡ್ತು. ಅವರು ಬಹಳ ರೋಗಗಳನ್ನು ಅನುಭವಿಸಿದ್ರು. ಜಾರ್ಜ್ ಅವರೆಸ್ಟ್ ನಂತವರು ಸುಮಾರು 3 ಸರಿ ಪಾರ್ಶ್ವವಾಯು ಪೀಡಿತರಾದರು. ಅವನನ್ನು ಹೊತ್ಕೊಂಡೋಗಿ ಥಿಯೋಡಲೈಟ್ ಅಂತ ಈ ಮೆಜರ್ ಮಾಡೋದಕ್ಕೆ ಇರ್ತಿತ್ತು, ಅದ್ರ ಮೇಲೆ ಅವನನ್ನು ಕೂರಿಸೋರು. ಅಂಥ ಏನು ದುರ್ಬಲ ಪ್ರಸಂಗದಲ್ಲೂ ಅವನು ತನ್ನ ಕಾರ್ಯವನ್ನು ಬಿಡದೆ ಅದನ್ನೂ ಪಡೆದ. ಹೀಗೆ ಎಷ್ಟು ಜನ ಅದಕ್ಕೋಸ್ಕರ ಸೇವೆ ಮಾಡಿದ್ರು. ನಾವು ಬ್ರಿಟಿಷರು ಮಾಡಿರುವ 100 ಕೆಟ್ಟ ಕೆಲಸಗಳ ಬಗ್ಗೆ ಯಾವುದನ್ನು ಹೇಳ್ತೀವಿ. ಅವರು ಮಾಡಿರೋದು ಒಂದು ಅತ್ಯಂತ ಒಳ್ಳೆಯ ಕೆಲಸ. ಇವತ್ತು ಕೂಡ ನಾವು ಬಳಕೆ ಆಗ್ತಾ ಇರೋ ಕೆಲಸವನ್ನು ನಾವು ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ. ಅದೊಂದು ಟೆಕ್ನಿಕಲ್ ವಿಷಯ. ಯಾರೋ ಟೆಕ್ನಿಕಲ್ನವ್ರು ಬರಿಬೇಕು, ಯಾರೋ ಒಬ್ರು ಸಾಹಿತ್ಯ ಪೂರ್ಣ ಎತ್ಕೊಂಡು ಬರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನನಗೊಂದು ಅನ್ನಿಸ್ತು, ಸುಬ್ಬಣ್ಣ ಅವ್ರ ಮಾತು ನೆನಪಾಗ್ತಿತ್ತು ಆಗಾಗ. ಅವ್ರು ನಿಮ್ಮಂಥವ್ರು ಬರಿಬೇಕಂಡ್ರಿ, ಪ್ರೊಫೆಷನಲ್ ಇದ್ದಿದ್ದವರು ಅಂತೇಳಿ. ಅದು ಬರೆಯುವಾಗ ನಾನು ಯಾವಾಗ ಚನ್ನಭೈರದೇವಿ ಬರೆದ್ನೋ ಅದಾದ ನಂತರ ಯೋಚನೆ ಮಾಡಿದೆ, ನೆಕ್ಸ್ಟು ಯಾಕೆ ಇದೊಂದು ಒಳ್ಳೆಯ ಸಬ್ಜೆಕ್ಟ್. ನನಗೆ ಈ ಇಂಟ್ರೆಸ್ಟು ಇತ್ತು ಅದ್ರ ಬಗ್ಗೆ. ಹಿಮಾಲಯ ಓಡಾಡಿದ್ದಕ್ಕಾಗಿ ಅಲ್ಲೆಲ್ಲ ಇದ್ದಿತ್ತು. ಜಾರ್ಜ್ ಇವನು ಎವರೆಸ್ಟು ಅವನು ಇದ್ದ ಜಾಗ, ನೈನಿತಾಲ್ ಹತ್ರ ಅವನ ಮನೆ ಈಗಲೂ ಇದೆ. ಅದು ಅಲ್ಲಿ ಹೋಗಿ ಮಾಂಟೆಮೊರಿ ಕಾಶ್ಮೀರದಲ್ಲಿ ಯಾವ ಜಾಗದಲ್ಲಿ ಹರ್ಮುಕ್ ಮೌಂಟೇನ್ ಹತ್ರ ಅವನು ಡೇರೆ ಹಾಕ್ಕೊಂಡು ಸರ್ವೆ ಆರಂಭಿಸಿದ ಆ ಜಾಗಕ್ಕೆಲ್ಲ ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಆ ವಿಷಯವನ್ನು ಬೇಕಾದಷ್ಟು ಪುಸ್ತಕಗಳಿದ್ದಾವೆ ಇಂಗ್ಲೀಷಲ್ಲಿ ಈ ಸರ್ವೆ ಬಗ್ಗೆ. ಅದನ್ನೆಲ್ಲ ಇಟ್ಕೊಂಡು ಅದನ್ನೊಂದು ಕಾದಂಬರಿ ರೂಪದಲ್ಲಿ ಬರೆದು ಕೊಟ್ಟೆ. ನನಗೆ ಬಹಳ ಆಶ್ಚರ್ಯ ಇತ್ತು. ಚನ್ನಭೈರಾದೇವಿ ಬರೆದಾಗ ಜನ ತುಂಬ ಪ್ರೀತಿಯಿಂದ ಜನ ಸ್ವೀಕಾರ ಮಾಡಿದ್ರು. ಇದನ್ನು ಹೇಗೆ ಮಾಡ್ತಾರೆ, ಸಾಮಾನ್ಯ ಜನಕ್ಕೆ ಇದಾಗಲಿಲ್ಲ ಆಗಲ್ಲ ಅನ್ನುವಂಥದ್ದಿತ್ತು. ಅದನ್ನು ಕೊನೆಗೆ ನಂಗೆ ಗೊತ್ತಾಯ್ತು ಅದು ನನ್ನ ಅಹಂಕಾರ ಮಾತ್ರ ಅಂತ. ನೀವು ಪ್ರಾಮಾಣಿಕವಾಗಿ ಬರೆದು ಜನಗಳಿಗೆ ಕೊಟ್ಟರೆ ಅದನ್ನು ಮಾಡ್ತಾರೆ. ಅದು ಒಂದು 2 ವರ್ಷದಲ್ಲೇ ಒಂದು 3 ಪ್ರಿಂಟ್ ಬಂತು, ಅದು 3 ಎಡಿಷನ್ ಬಂತು. ಪ್ರಮೇಯ ನನಗೆ ಹಾಗೆ ನೋಡಿದ್ರೆ ತುಂಬ ಪ್ರೀತಿ ಕೊಡ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ತುಂಬ ಸಮಾಧಾನ ಆಯಿತು. ಯಾಕೆಂದರೆ ಅದೊಂದು ಬಹಳ ಕ್ಲಿಷ್ಟವಾದ ಸಬ್ಜೆಕ್ಟ್. ಒಂದು ಸರ್ವೆ ಬಗ್ಗೆ ಹೇಳುವಂಥದ್ದೇನಿದೆ ಅದು ಕಾದಂಬರಿ ಆಗೋಷ್ಟು. ಬಟ್ ಆಯಿತು. ಮುಂದೆ ಬಂದಿರೋದು ಮೈಸೂರು ಮನೆತನದ ಕಾದಂಬರಿ. ಅಲ್ಲೂ ಒಬ್ಬ ಹೆಣ್ಣು ಮಗಳು, ನಾನು ಆಗಲೇ ಹೇಳಿದ ಹಾಗೆ ವಿದ್ಯುತ್ತನ್ನು ಮೊದಲಿಗೆ ತಂದವರು ಅವರು. ನನಗೆ ತುಂಬ ಆಶ್ಚರ್ಯ ಆಗಿದ್ದು, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಾಲೆಯನ್ನ ಅವರು ಮಾಡ್ತಾರೆ. ಹೌದು, ಹಾಸ್ಟೆಲ್ಗಳು ಯಾರು ಮಾಡಲಿಲ್ಲ. ಆಗ ವಿದ್ಯಾರ್ಥಿನಿಲ್ಲ, ಮನೆಯಿಂದ ಹೊರಗೆ ಹೆಣ್ಮಕ್ಳು ಹೋಗಿ ಉಳಿಯೋದು ಅನ್ನೋದನ್ನ ಕಲ್ಪನೆ ಇಲ್ದಿದ್ದ ಕಾಲ. ನಿಮ್ಮ ತಯಾರಿ ಹೇಗಿತ್ತು ಸರ್? ನಾನು ಹಿಂದೆ ಮಿರ್ಜಾ ಇಸ್ಮಾಯಿಲ್ ವಿಶ್ವೇಶ್ವರಯ್ಯವ್ರದ್ದು ಬರೆದಾಗಿಂದಲೂ ಈ ಮೈಸೂರಿನ ಇನ್ನೊಂದು ನಾನು ಕೈ ಬಿಟ್ಟಿರೋದು ಅದು ಒಂದಿತ್ತು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾಷಣಗಳನ್ನು ಕೆಲವದನ್ನು ಟ್ರಾನ್ಸ್ಲೇಟ್ ಮಾಡಿ ಹಾಗೆ ಇಟ್ಕೊಂಡು ಮತ್ತೆ ಬಿಟ್ಟುಬಿಟ್ಟೆ. ಅದು ಮಾಡೋಕ್ಕಾಗಲಿಲ್ಲ ಅದು. ಆದರೆ ಆಗೆಲ್ಲ ಮೈಸೂರಿನ ಇತಿಹಾಸ ನೋಡ್ತಿದ್ದೆ. ಜೊತೆಗೆ ನಮ್ಮ ಇಲಾಖೆಯ ಹುಟ್ಟಿನ ಪ್ರಶ್ನೆ ಬಂದಾಗ 1903ರಲ್ಲಿ ವಿದ್ಯುತ್ ಇಲಾಖೆಯನ್ನು ಪ್ರಾರಂಭ ಮಾಡ್ತಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಇನ್ನೂ ಪಟ್ಟಕ್ಕೆ ಬಂದು 1 ವರ್ಷ ಆಗಿರುತ್ತೆ ಅಷ್ಟೇ. ಅಂದರೆ ಅದು ಎಲ್ಲ ಅವ್ರ ತಾಯಿಯ ತಯಾರಿ. ಇವ್ರು ಬಂದಾಗ ಆಯಿತು ಅಷ್ಟೇ ಬಿಟ್ಟರೆ. ಹಾಗಾಗಿ ಆ ತಾಯಿ ಹೇಗೆ ಅಂತೇಳಿ ಕೊನೆಗೆ ಎಲ್ಲೋ ನೋಡ್ತಾ ಹೋದಾಗ ಒಟ್ಟು ಜಗತ್ತಿನ ವಿದ್ಯುತ್ ಇತಿಹಾಸದಲ್ಲಿ ಒಂದು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡುವುದಕ್ಕೆ ಸಹಿ ಹಾಕಿರುವಂಥ ಮೊಟ್ಟ ಮೊದಲ ಮಹಿಳೆ ಕೆಂಪನಂಜಮ್ಮಣ್ಣಿ.
ಅದನ್ನು ನೋಡಿದಾಗ ಇನ್ನೊಂದಿಷ್ಟು ಇಂಟ್ರೆಸ್ಟ್ ಬಂತು. ಮತ್ತು ಆ ಕಾಲದಲ್ಲಿ ನಾನು ಜೋಗದ ಹೇಳಬೇಕಾರೆ ಇದರನ್ನ ನಂತರ ಎಷ್ಟೋ ವರ್ಷಗಳ ನಂತರ ಮಾಡುವಾಗಲೇ ಪೈಪ್ ಇಳಿಸುವಾಗ ಹೀಗೆ ಅದು ಕಷ್ಟ ಅಂತ ಹೇಳಿದೆ. ಆ ಕಾಲದಲ್ಲಿ ಅದನ್ನು ಮಾಡ್ತಿದ್ರಲ್ಲ, ಅದ್ಭುತವಾದ ಕೆಲಸ. ಹಾಗಾಗಿ ಅವ್ರ ಮೇಲೆ ಇಂಟ್ರೆಸ್ಟ್ ಬಂತು. ಓದ್ತಾ ನೋಡಿದ್ರೆ 8 ವರ್ಷ ಇರೋ ಬಾಲ್ಯ ವಿವಾಹ ಪದ್ಧತಿಯನ್ನು 12 ವರ್ಷಕ್ಕೆ ಇರಿಸ್ತಾರೆ. 8 ವರ್ಷಕ್ಕೆ ಇರೋದನ್ನು 12 ವರ್ಷ ವಿರೋಧ ಎದುರಿಸ್ತಾರೆ. ನಮ್ಮ ಸಂಪ್ರದಾಯನ ಹಾಳು ಮಾಡಿದ್ರು ಅಂತೇಳಿ. ಈ ಥರದಲ್ಲೆಲ್ಲ ಅವ್ರು ಸಾಧನೆ ನೋಡ್ತಾ ಕೊನೆಗೆ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ಮಾಡಿರೋದವರು, ವಿಕ್ಟೋರಿಯಾ ಹಾಸ್ಪಿಟಲ್ ಮಾಡಿರೋದವರು, ವಾಣಿ ವಿಲಾಸ ಕಟ್ಟಿದವರವರು. ಇದು ನೋಡ್ತಾ ಅರೇ ಇದು ರಾಣಿ ಚೆನ್ನಭೈರಾದೇವಿಯಲ್ಲಿ ಇವರಲ್ಲಿ ಇವ್ರದ್ದು ಆ ಕಾಲ ಈ ಕಾಲ ಬೇರೆ ಇರ್ಬೋದು, ಇವರದ ಎರಡು ನೋಟೇ ಇರ್ಬೋದು. ಆದ್ರೆ ಎಲ್ಲ ಒಂದ್ ಕಡೆ ತೂಕದ ರಾಣಿಯರು ಅಂತ ಅನ್ನಿಸ್ತು. ಜೊತೆಗೆ ಭವಿಷ್ಯವನ್ನು ಇಷ್ಟು ಒಂಥರ ದೀರ್ಘದರ್ಶಿತ್ವದಿಂದ ನೋಡುವಂಥದ್ದು, ಆಮೇಲೆ ಇಷ್ಟು ಪ್ರಖರವಾಗಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ ಅಂತೇಳಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಂತ ಜನಮೆಚ್ಚಿದ ದೊರೆಯನ್ನ ತಯಾರು ಮಾಡಿದ್ದಿದೆಯಲ್ಲ, ತಯಾರು ಮಾಡೋದೇನು ಅಷ್ಟು ಸುಲಭ ಆಗಿರ್ಲಿಲ್ಲ. ಆಗ ಬ್ರಿಟಿಷರು ಎಜುಕೇಶನ್ ಕೊಡ್ತಿದ್ರು. ಬ್ರಿಟಿಷ್ ಎಜುಕೇಶನ್ ಎಲ್ಲ ಅವ್ರ ಲೆಕ್ಕದಲ್ಲಿ ಏನಿತ್ತು ಅಂದ್ರೆ ಮೈಯೆಲ್ಲ ಭಾರತೀಯ, ಮನಸ್ಸೆಲ್ಲ ವೆಸ್ಟರ್ನ್ ಆಗ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇವರು ಅದನ್ನೂ ಒಪ್ಕೊಂಡು ಇಲ್ಲಿಯ ಕೆಟ್ಟದನ್ನೆಲ್ಲ ಬದಿಗೆ ಸರಿಸಿ ಇಲ್ಲಿಯ ಒಳ್ಳೆಯತನವನ್ನ, ಇಲ್ಲಿ ಯಾವ ಸಮಾನತೆ ಇರ್ಲಿಲ್ವ ಆ ಸಮಾನತೆಯನ್ನು ತರುವಂಥದ್ದು, ಜೊತೆಗೆ ಅಲ್ಲಿಯ ಇದೇನಿತ್ತು ಕೆಟ್ಟತನ ಇತ್ತಲ್ಲ, ಅಧಿಕಾರ ದರ್ಪ ಅದನ್ನೆಲ್ಲ ಬದಿಗಿಡಿಸಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ರು. ತಾಯಿ ಅಂದ್ರೆ ಇದಲ್ವಾ, ಇಂಥದ್ದೊಂದು ತಾಯಿಯ ಬಗ್ಗೆ ಬರೆದ್ರೆ ಇಂಥ ತಾಯಿ ಬಗ್ಗೆ ಬರೀಬೇಕು ಅನ್ನಿಸ್ತು. ನಿಮ್ಗೆ ದಾಖಲೆಗಳು ಹೇಗೆ ಸಿಕ್ತು ಸರ್? ಅರಮನೆಯಾಗ್ಲಿ ಎಲ್ಲಿಂದ? ಆರ್ಕೈವ್ಸ್ ಅಲ್ಲಿ ಸಿಕ್ತು. ಮೈಸೂರಿನ ಆರ್ಕೈವ್ಸ್ ಅಲ್ಲಿ ಸಿಕ್ತು. ಈ ನಾವು ಇದರಲ್ಲಿ ಇಲ್ಲಿ ಲೈಬ್ರರಿಗಳಿಗೆ ಹೋದೆ. ನಮ್ಮ ಮಿಥಿಕ್ ಸೊಸೈಟಿ ಲೈಬ್ರರಿ ಇರ್ಬೋದು, ವರ್ಲ್ಡ್ ಕಲ್ಚರ್ ಲೈಬ್ರರಿ ಇರ್ಬೋದು, ಇಲ್ಲೆಲ್ಲ ಹುಡುಕೊಂಡೆ. ತುಂಬ ಪುಸ್ತಕಗಳಿದ್ದು, ಕೃಷ್ಣರಾಜ ಒಡೆಯರ್ ಬಗ್ಗೆ ಇದ್ದು, ಇದು ರಾಣಿ ಕೆಂಪನಂಜಮ್ಮಣ್ಣಿಯವ್ರ ಬಗ್ಗೆ ಬರ್ರಿ ವಾಣಿ ವಿಲಾಸ ಚರಿತ್ರೆ ಅಂತ ಒಂದು ಪುಸ್ತಕವನ್ನ ಅವರ ಜಯಚಾಮರಾಜೇಂದ್ರ ಒಡೆಯರ್ ಅವರ 4ನೇ ಅಳಿಯಂದ್ರು ರಾಜಾಚಂದ್ರ ಅಂತ ಈಗಿದ್ದಾರೆ, ಅವರು ತುಂಬ ಸಹಾಯ ಮಾಡಿದ್ರು. ಈ ಆನೆಕ್ಡೋಟ್ಗಳನ್ನೆಲ್ಲ ಹೇಳಿದ್ರು. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಶುರುವಾಗಿರೋದು ಹೇಗೆ ಏನು ಅನ್ನೋದು. ಆಮೇಲೆ ಟಾಟಾ ಇನ್ಸ್ಟಿಟ್ಯೂಟಿನ ಬಗ್ಗೆ ಸುಬ್ರಾವನ್ ಅವರು ಇನ್ ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಂತ ತುಂಬ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಆ ಥರ ಪುಸ್ತಕ. ಮತ್ತು ಟಾಟಾದವರು ಇಲ್ಲಿ ಇನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಯಾಕೆ ಇದು ಮಾಡಿದ್ರು ಅಂತೇಳಿ ಟಾಟಾಸ್ ಬಗ್ಗೆ ಇದ್ದಿದ್ದು, ಈ ಎಲ್ಲ ದಾಖಲೆಗಳನ್ನು ಹುಡುಕ್ತಾ ಹೋದಾಗ ಒಂದು ಅದ್ಭುತವಾದ ಕಥನ ಸಿಕ್ತು ನನಗೆ. ಏನು ಅಂತಂದರೆ, ಕೋಲಾರದ ಗೋಲ್ಡ್ ಫೀಲ್ಡಿಗೆ ಕರೆಂಟ್ ಕೊಡುವಾಗ ನಡೆದಿರುವಂಥದ್ದು, ಆ ಕಾಲದಲ್ಲಿ ಅಲ್ಲಿ ನಡೀತಿದ್ದಂಥ ಶೋಷಣೆ, ಮತ್ತೆ ಅಗೇನ್ ಕಾಲೋನಿ, ಬ್ರಿಟಿಷರ ಕಾಲೋನಿಗೂ ಭಾರತೀಯ ಕ್ಯಾಂಪ್, ಅವ್ರದ್ದು ಕಾಲೋನಿ ಆದ್ರೂ ನಮ್ಮವ್ರದ್ದು ಕ್ಯಾಂಪ್ ನೋಡಿ ಹೇಗಿದೆ ಅಂತ. ಕ್ಯಾಂಪ್ ಅಂದ್ರೆ ಬಿಡಾರ, ಕಾಲೋನಿ ಅಂದ್ರೆ ಇದು. ಈ ಥರದ ವಸಾಹತು. ಅಲ್ಲಿಯ ಒಂದೊಂದು ಮನೆಗಳಿಗೆ 10 ಜನ ಆಳುಗಳು ಅಲ್ಲಿಂದ ಬರೋದು, ಅವರು ಈ ವ್ಯತ್ಯಾಸಗಳು ಎಲ್ಲ ಹಾಳಾಗಿ ಸಿಗ್ತಾ ಹೋಯ್ತು. ಅದನ್ನು ಸಿಗ್ತಾ ಹೋದಾಗೆ ಅದನ್ನಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ತಾಯಿಯ ಚರಿತ್ರೆಗೆ ಎಲ್ಲೂ ನನ್ನ ಪ್ರಕಾರ ಎಲ್ಲೂ ಮುಖ ಆಗದ ಹಾಗೆ, ನ್ಯೂನತೆಗಳು ಬರದ ಹಾಗೆ, ಮತ್ತೆ ಆ ಕಾಲದ ದೇಶಕಾಲ ಪದ್ಧತಿಗಳಿಗೆ ಹೊಂದ್ಕೊಳ್ಳೋ ಹಾಗೆ ಬರೀತಾ ಹೋದೆ. ಪ್ಲೇಗ್ ಬಂದಿದ್ದು ನೋಡಿ, ಪದ್ಮನಾಭನ್ ಪಲ್ಪು ಅಂತ ಹೇಳಿ ಒಬ್ರು ಡಾಕ್ಟ್ರು, ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ಅನ್ನೋಟಿಸ್ ಆಗಿ ಯಾರಿಗೂ ಗೊತ್ತಿಲ್ಲದಂಗೆ ಯಾವುದೋ ಒಂದು ಧರ್ಮಚಿತ್ರದಲ್ಲಿದ್ದಾಗ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರನ್ನ ಟ್ರೀಟ್ ಮಾಡಿ ಅವರಿಗೆ ಸಿಡುಬು ಬಂದು, ಅಂತ ಕಾಲದಲ್ಲಿ ಅವ್ರನ್ನ ಮಾಡಿ ಶೇಷಾದ್ರಿಯವರಿಗೆ ಅವ್ರು ಪರಿಚಯ ಮಾಡಿಸಿ, ಅವರು ಮಹಾರಾಜರಿಗೆ ವಿವೇಕಾನಂದರನ್ನು ಪರಿಚಯ ಮಾಡಿ, ಇಬ್ಬರು ಅವರು ಪ್ರತಿಭೆಗೆ ಮಾರು ಹೋಗಿ ಅವರಿಗೆ ಇಲ್ಲಿಂದ 1893 ವರ್ಲ್ಡ್ ಕಲ್ಚರ್ ಧಾರ್ಮಿಕ ಸಮ್ಮೇಳನ ಅದಕ್ಕೆ ಕಳಿಸಿ ಅಲ್ಲಿ ಅವರು ಪ್ರತಿಭೆ, ಆಮೇಲೆ ವಿದ್ಯಾ ಜಗತ್ತಿಗೆ ಬೆಳಕಾದ್ರು. ಆದರೆ ಇದೆಲ್ಲರ ಮೂಲ ಆ ಪದ್ಮನಾಭನ್ ಪಲ್ಪು ಅನ್ನೋ ಡಾಕ್ಟ್ರು. ಅವರಿಗೆ ಕೇರಳದಲ್ಲಿ ಜಾತಿಯ ಕಾರಣಕ್ಕೆ ಕೆಲಸನೇ ಕೊಡಲ್ಲ. ಇವರು ಆ ಪಿಡುಗುಗಳಿಂದ ಎಷ್ಟು ಮುಕ್ತರಾಗಿದ್ರು ಅಂದ್ರೆ, ಮೈಸೂರಿನ ಅರಸ ಪರಂಪರೆ, ನಮ್ಮ ಒಡೆಯರ್ ಪರಂಪರೆ, ಅವರು ಅವರವ್ರ ಕ್ವಾಲಿಟಿ ನೋಡಿ ಕೆಲಸ ಕೊಡ್ತಿದ್ರು, ಅವ್ರ ಗುಣ ನೋಡಿ ಕೆಲಸ ಕೊಡ್ತಿದ್ರು. ಆ ಕಾರಣದಿಂದ ಪಲ್ಪು ಅವ್ರನ್ನ ಬಹಳ ಮೇಲಕ್ಕೆ ಇರಿಸ್ತಾರೆ. ಕೇರಳದ ದಿವಾನ ಬಂದು ಇವ್ರ ಜೊತೆಗೆ ಆರ್ಗ್ಯೂ ಮಾಡೋ ಅಂತ ಪ್ರಸಂಗ ಬರುತ್ತೆ, ಆಗ್ಲೂ ಅವ್ರನ್ನ ಬಿಟ್ಕೊಡಲ್ಲ. ಇದೇ ಕೆಂಪನಂಜಮ್ಮಣ್ಣಿ ರಾಣಿಯವರು. ಇಂಥ ಒಂದು ಅದ್ಭುತವಾದ ಚರಿತ್ರೆ ಇದೆ ಅವ್ರದ್ದು. ಘನವಾದ ವ್ಯಕ್ತಿತ್ವ, ಪೂರ್ಣ ತಾಯ್ತನ ಅನ್ನೋದು ಒಂದು ಶ್ರೇಷ್ಠ ಅನ್ನೋದನ್ನ ಅವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದ್ರೆ, ಅವ್ರ ಇಬ್ರು ಮಕ್ಕಳನ್ನು ಈಗ ಅವರ ಯುವರಾಜರು ಕೂಡ ಈ ದೊಡ್ಡ ಈ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಅವರದ್ದೇ ಅಲ್ವಾ, ಇಬ್ರು ಆ ಥರ ಬೆಳೆಸ್ತಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮಹಿಳೆ ಅಂತ ಅಲ್ಲ, ಗಂಡಸು ಅಂತ ಅಲ್ಲ, ಒಬ್ಬ ಅವಕಾಶ ಆದಾಗ ಮತ್ತು ಅವನಲ್ಲಿ ಒಂದು ಮಾಡಬೇಕು ಅನ್ನುವ ಇಚ್ಛಾಶಕ್ತಿ ಇದ್ದಾಗ
ಅದಕ್ಕೆ ಗಂಡು ಹೆಣ್ಣು ಅನ್ನುವ ಭೇದ ಇಲ್ಲದೆ ಅವನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹುಶಃ ನನಗೆ ನಿಮ್ಮ ಕಾದಂಬರಿಗಳ ಮೂಲಕ ಇದೊಂದು ಎಚ್ಚರವನ್ನು ನೀವು ಕೊಟ್ಟಿದ್ದೀರಿ ಅಂತ ಅನಿಸುತ್ತೆ ನನಗೆ. ಅಂದರೆ ಹೆಣ್ಣಿರಲಿ ಗಂಡಿರಲಿ ಕೆಲಸದ ಅದರ ಒಂದು ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಮತ್ತು ಇಚ್ಛಾಶಕ್ತಿ ಇದ್ದಾಗ ಯಾವುದೇ ಕೆಲಸ ಸಾಧಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಅನ್ನೋದು. ಪ್ರಜ್ಞಾಪೂರ್ವಕವಾಗಿ ನಾನು ಅವರು ಹೆಣ್ಣು ಅಂತ ಹೇಳಿ ಅವ್ರ ಬಗ್ಗೆ ಬರೆಯಕ್ಕೆ ಹೋಗಲಿಲ್ಲ ಪ್ರಜ್ಞಾಪೂರ್ವಕವಾಗಿ. ಆದರೆ ಅವರು ಸಾಧನೆಗಳನ್ನು ನೋಡಿದಾಗ ಖಂಡಿತ ತಾವು ಹೇಳಿದಾಗೆ ದೇಹ ಹೆಣ್ಣಿನ ದೇಹ ಇರ್ಬೋದು, ಒಳಗಿನ ಚೈತನ್ಯ ಇದೆಯಲ್ಲ ಅದು ಪುರುಷರಿಗೆ ಸರಿಸಮನಾಗಿ ಅಥವಾ ಅವ್ರಿಗಿಂತ ಮಿಗಿಲಾಗಿ ಇತ್ತು. ಅಲ್ಲಿ ಸರಿಸಮಾನ ಅನ್ನೋದು ಕೂಡ ಅಲ್ಲ. ಇವರೆಲ್ಲ ಇದಾರಲ್ಲ, ಇವರು ಸಾಧಾರಣ ಸರ್ವೇ ಸಾಮಾನ್ಯದ ಪರಿಸ್ಥಿತಿಯನ್ನು ಮೀರಿರುವಂಥ ಅಥವಾ ಸಂದರ್ಭವನ್ನು ಮೀರಿದಂತಹ ಒಂದು ಚೈತನ್ಯವನ್ನು, ಒಂದು ಇದ್ರ ಶಕ್ತಿಯನ್ನು ಹೊಂದ್ಕೊಂಡಿದ್ರು, ಸಾಮರ್ಥ್ಯವನ್ನು ಇಟ್ಕೊಂಡಿದ್ರು. ಹಾಗಾಗಿ ನಿಮಗೆ ಬರೀ 7 ವರ್ಷ ಕೆಂಪನಂಜಮ್ಮಣಿಯವರು ಇದರಲ್ಲಿ ಇದ್ದಿದ್ದು. ಅಧಿಕಾರ ಅಂದ್ರೆ ಏಜೆಂಟ್, ಪೂರ್ತಿ ರಾಣಿನೂ ಅಲ್ಲ, ರಾಜಪ್ರತಿನಿಧಿ ಇದ್ದವರು. ಅದ್ರ ಮಾಡಿದ್ದೆಷ್ಟು ಕೆಲಸ. ಆಮೇಲೆ ಕೃಷ್ಣರಾಜ ಒಡೆಯರ್ ಮಾಡಿದ್ ಬಿಟ್ರೆ ಆಮೇಲೆ ಮುಂದಿನ 75 ವರ್ಷಗಳಲ್ಲಿ ಆ ಕಾಲದಲ್ಲಿ ಇವತ್ತು ನಾವು IIT ಬಗ್ಗೆ ಬಗ್ಗೆ ನೀವು ನಾವು ಅವರು ಇವರು ಅಂತ ಪಕ್ಷ ಪಂಥಗಳು ಹೊಡೆದಾಡ್ತಾವಲ್ಲ, ಇಡೀ ದೇಶದಲ್ಲಿ ಅದ್ರ ಕಲ್ಪನೆ ಇಲ್ದಿದ್ದಾಗ ಮೊಟ್ಟ ಮೊದಲಿಗೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಇವತ್ತು ಕೂಡ ದೇಶಕ್ಕೆ ನಂಬರ್ 1 ಇನ್ಸ್ಟಿಟ್ಯೂಟ್ ಅಲ್ವಾ ಅಂಥದ್ದನ್ನು ಕಟ್ಟಿ ನಿಲ್ಸಿದ್ರಲ್ಲ ಅವರು. ಅದಕ್ಕೆ ಜಾಗ ಕೊಟ್ಟವ್ರು ಇವರು. ಅದು ಜಾಗ ಹೇಗೆ ಕೊಟ್ಟರು ಗೊತ್ತಾ? ಅವರು ಟಾಟಾದವ್ರ ಸಹಾಯ ಕೇಳಿದ್ರೆ ನಾನು ಜಾಗ ಕೊಡ್ತೀನಿ ಅಂದ್ರು, ನಮ್ಮಲ್ಲಿ ಕಟ್ಟಿ ಅಂತ ಕೇಳಲಿಲ್ಲ. ನೋಡಿ, ಇಂಥದ್ದಲ್ಲವ ತಾಯಿ ತಂದೆಯಿಂದ ಮಾತ್ರ ಬರೋಂತ ಗುಣ. ಯಾಕೆಂತಂದ್ರೆ ನಾನು ಇಲ್ಲಿ ಜಾಗ ಕೊಟ್ಟೆ ಅಂದ್ರೆ ನೀವು ಮೊಬೈಲ್ ಇಲ್ಲಿಡಿ ಅಂತಂದ್ರೆ ನಾನು ಮೊಬೈಲಲ್ಲಿ ಇಡ್ತೀನಿ, ನಿಮ್ಗೆ ಸಿಗುತ್ತೆ ಅಂತ ನೀವು ಇಟ್ಟಿರ್ಬೋದು. ಅವರು ಹಾಗೆ ಮಾಡಿದ್ರು. ಏನಂದ್ರೆ ನಮಗೆ ಬೆಂಗಳೂರಿಗೆ ಸಿಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ಜಾಗ ಕೊಟ್ಟರು. ಆಮೇಲೆ ಮೈಸೂರಿನ ಒಂದು ಬಹಳ ವಿಶೇಷ ಪರಂಪರೆ ಅಂದರೆ ನೀವಾಗಲೇ ಹೇಳಿದಾಗೆ ಅಲ್ಲಿ ಜಾತಿ ಈ ಥರ ಇದನ್ನೆಲ್ಲ ಮೀರಿ ಅವರು ಯೋಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಮಿರ್ಜಾ ಇಸ್ಮಾಯಿಲ್ ಅವರ ವ್ಯಕ್ತಿತ್ವವೂ ಒಂದು ಅಲ್ಲಿ ಬರುತ್ತೆ. ಅದ್ರ ಜೊತೆ ಅದ್ರ ಬಗ್ಗೆ ಒಂದು ಪುಸ್ತಕ ಸಹ ಮಾಡಿದಿರಿ, ಅನುವಾದ ಮಾಡಿದಿರಿ. ಹೌದು, ಮಿರ್ಜಾ ಇಸ್ಮಾಯಿಲ್ ಅವರ ವ್ಯಕ್ತಿತ್ವ ಇದೆಯಲ್ಲ, ನಾವು ಇವತ್ತು ಅವ್ರನ್ನ ನೆನೆಸ್ಕೋಬೇಕು. ಯಾಕೆ ನೆನೆಸ್ಕೋಬೇಕು ಗೊತ್ತಾ? ಮಿರ್ಜಾ ಇಸ್ಮಾಯಿಲ್ ಅವರು ವಿಶ್ವೇಶ್ವರಯ್ಯನವರಿಗೆ ಸರಿಸಮಾನರಾದಂಥ ಒಬ್ಬರು ದಿವಾನರು, ದೀರ್ಘಕಾಲ ದಿವಾನರಾಗಿದ್ದವರು, ಮಹಾರಾಜರ ಸಹಪಾಠಿಗಳಾಗಿದ್ದವರು, ಮತ್ತೆ ಭಾರತೀಯತೆ ಅನ್ನೋದು 2 ತಲೆಮಾರಿನ ಹಿಂದೆ ಅವರು ಪರ್ಷಿಯಾದಿಂದ ಬಂದು 2 ತಲೆಮಾರು, 3ನೇ ತಲೆಮಾರಿನವರೇ ಇವರು. ಆದರೆ ಈ ನೆಲವನ್ನು ತಮ್ಮ ನೆಲವಾಗಿ ಬೆಳೆಸ್ಕೊಂಡ್ರು. ಹೈದರಾಬಾದಲ್ಲಿ ಕರೀತಾರೆ ಅವರನ್ನ, ಒಂದು ಜಾತಿಯ ಸಂಘಟನೆಗೆ ಸೇರಿಸಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನೊಬ್ಬ ಹಿಂದೂ ರಾಜನ ಜೊತೆಗೆ ಹಿಂದೂ ಜನಗಳ ನಡುವೆ ಇರ್ತೀನ, ಯಾವುದೇ ತೊಂದರೆ ಇಲ್ಲದೆ ಸುಖವಾಗಿ ಬದುಕಿದ್ದೀನಿ ಮತ್ತು ಇಲ್ಲಿ ನನಗೆ ಎಲ್ಲ ಗೌರವಗಳು ಸಿಕ್ಕಿದೆ. ನಾನು ಆ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿಯೋ ಜಾತಿಯ ಕಾರಣಕ್ಕಾಗಿಯೋ ನಾನು ಯಾವುದೋ ಸಂಘಟನೆಗೆ ಸೇರ್ಬೇಕಾಗಿಲ್ಲ, ನಾನು ಈ ನೆಲಕ್ಕೆ ಋಣಿಯಾಗಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಅವರು ಇದ್ರ ಬಗ್ಗೆ ಬರೀತಾರೆ. ಒಂದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಮೈಸೂರಿನ ಟರ್ಕಿ ಆದರೆ ಈ ಮೈಸೂರಲ್ಲಿ ತಯಾರಾಗಿರುವ ಕಾಟನ್ ಟವಲಲ್ಲಿ ಸ್ನಾನ ಮಾಡಿ, ಮೈಸೂರಿನ ಸಾಬೂನನ್ನು ಹಚ್ಚಿಕೊಂಡು, ಮೈಸೂರಿನ ವಿದ್ಯುತ್ ಬೆಳಕು, ಮೈಸೂರಿನ ನೀರಲ್ಲಿ, ಹೀಗೆ ಎಲ್ಲದನ್ನು ಮೈಸೂರಿನ ರೆಫರೆನ್ಸ್ ತಗೊಂಡು ಅವರು ತಮ್ಮ ದಿನಚರಿಯನ್ನ ಹೇಳ್ತಾರೆ. ಅಂದ್ರೆ ತಾನೆಷ್ಟು ಮೈಸೂರಿನವನು ಅಂತೇಳಿ ಎಷ್ಟು ಚಂದವಾಗಿ ಹೇಳ್ತಾರೆ. ಅವರು ಯಾವುದೋ ಸಂದರ್ಭದಲ್ಲಿ ಮಾತಾಡ್ತಾ ಹೇಳ್ತಾರೆ, ಈ ಸಂಸ್ಕೃತದ ಭಾಷೆಯ ಬಗ್ಗೆ ಏನೋ ಇದು ಬಂದಾಗ ಅವರು ಒಂದು ಮಾತು ಹೇಳ್ತಾರೆ, ನಮಗಿಷ್ಟ ಇರಲಿ ಸಂಸ್ಕೃತವನ್ನು ನಾವು ಇದರ ಸಾಮಾಜಿಕ ಬದುಕಿನಿಂದ ಈಚೆಗೆ ತೆಗೆದ್ವಿ ಅಂತಂದ್ರೆ ಜಗತ್ತು ಕಂಡಿರುವ ಯಾವುದೋ ಒಂದು ಅದ್ಭುತವಾದ ಜ್ಞಾನವನ್ನು ಹೊರಗಿಟ್ಟಾಗೆ. ಹಾಗಾಗಿ ಅದೊಂದು ಭಾಷೆಯಾಗಿ ಆದ್ರೂ ಅದನ್ನು ಗೌರವದಿಂದ ಮತ್ತು ಇದರಿಂದ ಮುಂದುವರಿಸೋಣ, ನೋಡೋಣ ಅಂತ ಹೇಳ್ತಾರೆ. ಹೀಗೆ ಇನ್ನೊಂದಿತ್ತು ಅವ್ರದ್ದು ಬಹಳ ಮುಖ್ಯವಾದ ಇವ್ರದ್ದೇನು ಅಂದ್ರೆ, ಒಂದು ಗ್ರೇಟರ್ ಇಂಡಿಯಾ ಅನ್ನೋ ಹಾಗೆ ಕಲ್ಪನೆ ಅದು ಇದಾಗಬೇಕು ಅಂತೇಳಿ. ಬರ್ಮಾ, ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾದೇಶ, ನೇಪಾಳ ಇದೆಲ್ಲದೂ ಸೇರಿರುವಂಥ ಒಂದು ಭಾರತವನ್ನು ನಾನು ನೋಡಬೇಕು ಅನ್ನೋಂಥ ಕಲ್ಪನೆ ಮನುಷ್ಯ ಅವರು ಮತ್ತೆ ಮೈಸೂರು ಅರಮನೆಗೆ ಲಿಫ್ಟ್ ಹಾಕೋದ್ರಿಂದ ಹೇಳಿದ್ರು. ಮೇಡಮ್ ಒಂದು ಹೇಳಿ ಮುಗಿಸ್ತೀನಿ, ಭಾಳ ಉದ್ದ ಮಾತಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ಗಳನ್ನ ಮೊದಲು ಅವರಿದ್ದಾಗ ಬಸ್ ಸ್ಟ್ಯಾಂಡ್ ಬಂತು. ಬೆಂಗಳೂರಲ್ಲಿ ಒಂದು ಚಳವಳಿ ನಡೆಯುತ್ತೆ, ಈ ಕುದುರೆ ಗಾಡಿಯವರೆಲ್ಲ ಬಸ್ ಬಂದ ತಗೊಂಡು ತಮಗೆ ಅನ್ಯಾಯ ಆಗುತ್ತೆ, ಎಲ್ಲ ಕಾಲದಲ್ಲೂ ಈ ಬದಲಾವಣೆ ಆದಾಗ ಆ ಥರದ್ದು ನಡೆಯುತ್ತಲ್ಲ, ನಮ್ಮ ಉದ್ಯೋಗ ಹೋಗುತ್ತೆ ಅಂತೇಳಿ ಎಲ್ಲ ಮಾಡ್ತಾರೆ. ಎಲ್ಲ ಅವರು ಹಳ್ಳಿಗಳಿಗೆಲ್ಲ ಬಸ್ ಶುರುವಾಗ್ತಿದ್ದಾಗೆ ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡ್ ಕಟ್ತಾರೆ ಎಂದು ಎಲ್ಲರೂ ಕಟ್ತಾರೆ ಅಂತ ನೀವು ಅನ್ಕೋಬೋದು, ದೊಡ್ಡದಲ್ಲ ಅಂತ, ಸರ್ಕಾರದ ದುಡ್ಡು. ಪ್ರತಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಕನ್ನಡಿ, ಒಂದು ವಾಶ್ ಬೇಸಿನ್ನು ಇಡಿಸುವಂಥ, ಆ ಕಾಲದ ವಾಶ್ ಬೇಸಿನ್ ಇಡೋ ಅಂತ ಒಂದು ಇದು ಮಾಡ್ತಾರೆ. ಅದ್ರ ಮೇಲೆ ಒಂದು ಸೋಪ್ ಇಡಬೇಕು ಅಂತೇಳಿ. ಯಾಕೆ ಅಂತ ಕೇಳಿದ್ರೆ ನಮ್ಮ ಜನ ಆಗ
ಮುಖನೂ ತೊಳೆದಿದ್ದ ಹಾಗೆ ಊರಿಂದ ಊರಿಗೆಲ್ಲ ಹೋಗ್ತಿದ್ರು. ಈ ಸೌಂದರ್ಯ ಪ್ರಜ್ಞೆ ನಮ್ಮ ಜನಕ್ಕೆ ಬರಬೇಕು ಅಂತಂದ್ರೆ ಈ ಹಳ್ಳಿಗಳ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ಸೋಪು ಮತ್ತು ಟವಲನ್ನು ಇಡಬೇಕು ಅನ್ನೋಂಥದ್ದು, ಒಂದು ಕನ್ನಡಿಯನ್ನು ಹಾಕ್ಬೇಕು. ಇಂಥ ಸೂಕ್ಷ್ಮಗಳನ್ನ ಇವತ್ತು ಕಲಾಸಿಪಳ್ಳಿದಿರೋ ಎಲ್ಲ ಮರಗಳು ನೀವು ಅವ್ರ ಕಾಲದಲ್ಲಿ ನೆಟ್ಟಿರೋದು. ಅವರು ಈ ಹೂದೋಟಗಳು, ಬೃಂದಾವನ ಗಾರ್ಡನ್ ಅವ್ರದ್ದೇ ಅಲ್ವಾ, ಈ ಥರದ್ದನ್ನೆಲ್ಲ ಮಾಡಿದ್ದು. ಮತ್ತೆ ಎಲ್ಲ ಚೌಕಗಳಲ್ಲಿ ಇದರ ಇದು ಬರುತ್ತೆ, ಒಂದು ಸ್ಟ್ರಕ್ಚರ್, ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇತ್ತು ಮೈಸೂರಿಂದು. ಅದೆಲ್ಲ ಮಿರ್ಜಾ ಅವ್ರ ಕಾಲದಲ್ಲಿ ಅದ್ಭುತವಾದ ದಿವಾನರು. ಅವ್ರ ಕಾಲದಲ್ಲಿ ನೆಮ್ಮದಿಯಾಗಿತ್ತು. ಇನ್ನು ಸಣ್ಣ ಪುಟ್ಟ ಘಟನೆಗಳು ನಡೆದಿರಬಹುದು, ಆದರೆ ಒಟ್ಟು ಒಬ್ಬ ರಾಜನಿಗೆ ಹೊಂದಿಕೆ ಆಗುವ ಹಾಗೆ ರಾಜನ ಮನಸ್ಥಿತಿಯನ್ನು ಅರಿತು ಒಬ್ರು ದಿವಾನರು ಏನೆಲ್ಲ ಕೆಲಸ ಮಾಡ್ಬೋದು ಅಂತೇಳಿ. ಮತ್ತೆ ಹಳ್ಳಿಗಳಿಗೆ ಕರೆಂಟು ಆ ಕಾಲದಲ್ಲಿ ಬಂತಲ್ಲ, ಅದಾದಾಗ ಎಲ್ಲ ಹಳ್ಳಿಗಳಿಗೆ ಹೋಗೋದಕ್ಕೆ ಇದೆಲ್ಲದ್ರ ಹಿಂದೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವ್ರದ್ದು ಕೊಡುಗೆ ತುಂಬಾ ದೊಡ್ಡದು. ಅಂದ್ರೆ ಒಬ್ಬ ಅಧಿಕಾರದಲ್ಲಿರುವವನು, ರಾಜಕೀಯದಲ್ಲಿರುವವನು, ಅವನು ಯಾವುದೇ ಪಂಗಡಕ್ಕೆ, ಪಕ್ಷಕ್ಕೆ, ಎಂಥದೇ ಇರಲಿ, ಯಾವ ಧರ್ಮಕ್ಕೆ ಸೇರಿದ್ರು ಕೂಡ ಅವನ ಒಳಗಡೆ ಇರುವ ಏನು ಹೇಳು ನಿಸ್ವಾರ್ಥ ಇದೇನಿದೆ ಅದು ಜನರ ಒಳಿತಿಗಾಗಿ ಮಾತ್ರ ಬಯಸ್ತಾ ಇರಬೇಕು, ಒಳಿತನ್ನು ಮಾತ್ರ ಬಯಸ್ತಾ ಇರಬೇಕು ಅನ್ನೋದಕ್ಕೆ ಅವರೊಂದು ಉದಾಹರಣೆ, ದೊಡ್ಡ ಉದಾಹರಣೆ. ಇದನ್ನು ಕೊಟ್ಟಿರೋದು ಹಾಗೆ. ಅವರ ಆತ್ಮಚರಿತ್ರೆ ಹೆಸರೇನು ಗೊತ್ತಾ, ಮೈ ಪಬ್ಲಿಕ್ ಲೈಫ್. ಅವರು ಸಮುದಾಯಕ್ಕೆ ಏನನ್ನು ಕೊಡಬೇಕು ಅದನ್ನು ಕೊಟ್ಟು, ಸಮುದಾಯ ಹೇಗಾಗಿತ್ತು ಹಾಗೆ ದೊಡ್ಡ ಒಂದು ರೂಪಕ ಅವರ ಬದುಕೊಂದು ದೊಡ್ಡ ರೂಪಕ, ಅದೊಂದು ದೊಡ್ಡ ಉದಾಹರಣೆ. ನಾವೆಲ್ಲರೂ ಬಹುಶಃ ರಾಜಕೀಯದಲ್ಲಿರೋರೆಲ್ಲರೂ ಅವರನ್ನ 10 ಸರ್ತಿ ಓದ್ಬೇಕು ಏನೋ ಅಂತ. ಖಂಡಿತ ಹೌದು. ನೀವು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನೇ ಸರಿಯಾಗಿ, ಯಾಕೆಂದ್ರೆ ವಿಶ್ವೇಶ್ವರಯ್ಯವರು ಟೆಕ್ನಾಲಜಿಗೆ ಆಗೋ, ಇವರು ಮಿರ್ಜಾ ಇಸ್ಮಾಯಿಲ್ ಅವರ ಅಡ್ಮಿನಿಸ್ಟ್ರೇಷನ್ಗಾಗಿ, ಮತ್ತೆ ಆ ಪರಂಪರೆ ಮಿರ್ಜಾ ಇಸ್ಮಾಯಿಲ್ ಅವ್ರ ನಂತರ ಕಾಂತರಾಜ್ ಅರಸು ಅವರೆಲ್ಲ ಮಧ್ಯ ಬ್ಯಾನರ್ಜಿ ಅಂತ ಒಬ್ರು ಬರ್ತಾರೆ. ಆ ದಿವಾನ ಪರಂಪರೆಯಲ್ಲಿ ಒಂದು ಶ್ರೇಷ್ಠವಾದ ದಿವಾನರು ಅಂತಂದ್ರೆ ಅದು ಈ ಶೇಷಾದ್ರಯ್ಯರ ನಂತರ ಬಹುದೀರ್ಘಕಾಲ ದಿವಾನರಾಗಿದ್ದವರು ಮಿರ್ಜಾ ಇಸ್ಮಾಯಿಲ್ ಅವರೇ. ಆ ಕಾಲದಲ್ಲಿ ಅವರ ಒಂದ್ಸರಿ ತಾನು ನಿವೃತ್ತನಾಗ್ತೀನಿ ಅಂತ ಹೇಳಿದ್ರಂತೆ ಇವರು ನಾಲ್ವಡಿ ಅವ್ರ ಜಾತ್ರೆ. ಆಗ ಅವ್ರು ಹೇಳ್ತಾ ಇರುತ್ತೆ, ನಾನಿರೋ ತನಕ ನಿಮ್ಗೆ ಅಲ್ಲಿ ಹೋಗಿ ಬಿಡಲ್ಲ ಅಂತ ಸ್ಮಶಾನ ತೋರಿಸಿ ಹೇಳಿದ್ರಂತೆ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ತುಂಬಾ ಕಥೆ ಇದೆ. ನೀವು ನಮ್ಮ DVG ಅವರ ಇದಿದೆಯಲ್ಲ ಜ್ಞಾಪಕ ಚಿತ್ರಶಾಲೆ, ಅದರಲ್ಲಿ ನೀವು ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ವೈಯಕ್ತಿಕವಾಗಿ ಮನುಷ್ಯ ಅವನ ಯೋಗ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾವುದಕ್ಕೆ ಇರೋದು, ನನ್ನಿಂದ ಏನಾಗ್ಬೋದು ಅದನ್ನ ನಿರ್ವಂಚನೆಯಿಂದ ಮಾಡಿದ್ರೆ ಬಹುಶಃ ಮಿರ್ಜಾ ಇಸ್ಮಾಯಿಲ್ ಅಂತವರ ಒಂದು ವ್ಯಕ್ತಿತ್ವ ಅರ್ಥ ಆಗ್ಬೋದು. ನಾನು ಮುಂದೆ ನನಗೆ ಇರುವ ಕೊನೆಯ ಪ್ರಶ್ನೆ, ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಒಂದು ಹಾಡು ಅದುವರೆಗೆ ಕಾದಂಬರಿಗಳನ್ನು ಓದದೇ ಇದ್ದ, ಸಾಹಿತ್ಯದ ನಂಟೇ ಇಲ್ಲದ ಪ್ರತಿ ಕನ್ನಡಿಗರ, ಬರೀ ಕನ್ನಡಿಗ ಅಲ್ಲ, ಹಾಡು ಕೇಳುವ ಪ್ರತಿ ಕಿವಿಗೆ, ಹಾಡು ಹಾಡಿದ ಪ್ರತಿ ನಾಲಿಗೆ ಮೇಲೆ ಕುಣಿದ, ಓಡಾಡಿದ, ನಲಿದ ಒಂದು ಹಾಡು ಅಂತ ಏನಾದರೂ ಇದ್ರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ತುಂಬ ಸಮಯ ನನಗೆ ಅದನ್ನ ಬರೆದವರು ಗಜಾನನ ಶರ್ಮಾ ಅನ್ನುವ ಕಾದಂಬರಿಕಾರ ಅನ್ನುವ ನಿಜಕ್ಕೂ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು, ಕಾದಂಬರಿಕಾರರಾಗಿ ನಿಮ್ಮನ್ನ ನಾನು ಕೇಳಿದ್ದೆ, ಬಟ್ ಆ ರೀತಿ ಆ ಹಾಡು ಜಾನಪದ ಹಾಡಿನ ಹಾಗೆ ಅದು ಓಡಾಡಿತ್ತು ಸರ್. ಅದರಲ್ಲಿ ನೀವು ತುಳಸಿದಾಸರು ರಾಮನನ್ನ ಒಂದು ರೀತಿಯಲ್ಲಿ ಕಟ್ಟಿಕೊಟ್ರು. ಸುಮತಿ ಶ್ರೀರಾಮ್ ಅಂತ ಇರ್ಬೋದು, ತುಮಕಚಲತ ರಾಮಚಂದ್ರ ಅಂತ ಇರ್ಬೋದು. ರಾಮನ ವ್ಯಕ್ತಿತ್ವವನ್ನ, ರಾಮನ ರೂಪವನ್ನ, ರಾಮನನ್ನ ಬೇರೆ ಬೇರೆ ರೀತಿ ಕಟ್ಟಿಕೊಟ್ಟಿದ್ದಾರೆ. ತುಳಸಿದಾಸರಾಗ್ಬೋದು, ಪುರಂದರದಾಸರಾಗಿರ್ಬೋದು. ನೀವು ಅದರ ತಂಟೆಗೆ ಹೋಗೋದಿಲ್ಲ. ನೀವು ರಾಮ ಆಗಿ ಅದೆಲ್ಲ ಆಗ್ಬಿಟ್ಟಿದೆ. ರಾಮ ಒಂದು ತತ್ವ, ನಿಮಗೆ ಆ ತತ್ವ ಅದು ರಾಮ ಅಂತ ನಂಗೆ ಅದರ ಬಗ್ಗೆ, ಹಾಡಿನ ಬಗ್ಗೆ ಎಷ್ಟು ಮೋಹ ಅಂದ್ರೆ ನೋಡಿ, ಇಷ್ಟು ದೀರ್ಘವಾಗಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ರಾಮ ಕೂಡ ಮರೆತು ಬಿಡ್ತಾನೆ. ನಿಮ್ಗೆ ಆ ಆದರ್ಶದ ಒಂದು ಕಲ್ಪನೆ ಏನಿದೆ ಅದು ನಿಮ್ಮೊಳಗಡೆ ಬೇಕು, ನನ್ನ ಹೃದಯಕ್ಕೆ ಬೇಕು ಅಂತ. ಇದು ಹುಟ್ಟಿದ ಹೊತ್ತು ಅದು ಹೇಗಿತ್ತು ಹೇಳಿ. ಹಾಡು ಹುಟ್ಟಿದ ಭಾವ ಹೇಳ್ತೀನಿ ಮೊದಲು. ಜೀವನದಲ್ಲಿ ನೋಡಿ ಮೇಡಮ್, ನಮಗೆ ರಾಮನ ತತ್ವ ಅಂತ ಹೇಳಿದ್ರಲ್ಲ, ರಾಮನ ತತ್ವ ಅಂದ್ರೆ ಒಂದು ಪ್ರೀತಿ. ಅವನ ಪ್ರೀತಿಯ ಹೊರತಾಗಿ ಏನೂ ನೋಡ್ಲಿಲ್ಲ. ಅವನ ಸುತ್ತಮುತ್ತಲಿನವರು ಹೇಗೆ ಭಾವಿಸಿದ್ರು, ತಾಯಿಯಾಗಿ ಕೌಸಲ್ಯೆ, ದಾಸನಾಗಿ ಹನುಮಂತ, ಭಕ್ತೆಯಾಗಿ ಶಬರಿ, ಒಬ್ಬ ಶ್ರೇಷ್ಠ ಅಣ್ಣ ಆಗಿ ಲಕ್ಷ್ಮಣ ನೋಡ್ತಾನೆ, ಸೀತೆ ಒಡನಾಡಿಯಾಗಿ ನೋಡ್ತಾಳೆ. ಇವರೆಲ್ಲರ ಭಾವ ಇತ್ತಲ್ಲ ರಾಮನ ಬಗ್ಗೆ, ಆ ಭಾವ ನಮಗ್ ದಕ್ಕಿದ್ರೆ ನಮಗ್ ರಾಮನ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಇಡೀ ಬದುಕಲ್ಲಿ ರಾಮ ಏನ್ ಹೇಳ್ದ ಅಂತಂದ್ರೆ,
ಪ್ರೀತಿಯನ್ನು ಮಾತ್ರ ಹಂಚಿದ, ಪ್ರೀತಿಯನ್ನು ಕೊಟ್ಟ. ಅಲ್ಲಿ ನೀವು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತಂದ್ರೆ ರಾಮನನ್ನು ನಾವು ಬುದ್ಧಿಯಿಂದ ಭಾವಿಸ್ಬೇಕಾಗಿಲ್ಲ. ಬುದ್ಧಿಯಿಂದ ಭಾವಿಸಕ್ ಹೋದಾಗ ರಾಮ ನಮಗೆ ಪ್ರಶ್ನೆಗಳು ಬರ್ತವೆ. ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದ ಯಾರ್ಯಾರು ಏನೇನು ಪ್ರಶ್ನೆ, ನಮ್ಮ ತಾಳಮದ್ಲೆಯಲ್ಲಂತೂ 100 ಪ್ರಶ್ನೆಗಳು ಹುಟ್ಟುತ್ತವೆ, 100 ಪರಿಹಾರನೂ ಹೇಳ್ತಾರೆ ಅವರು ಪಾಪ. ನಮಗದು ಬೇಕಾಗಿಲ್ಲ. ನಮಗೆ ರಾಮ ಅನ್ನುವಂಥ ಅಲ್ಲಿ ನೀವು ರಾಮನ ಬದಲು ಬೇರೆ ದೇವ್ರನ್ನೇ ಇಟ್ಕೊಳ್ಳಿ, ನಿಮಗೆ ಇಷ್ಟವಾಗುವ ದೇವ್ರನ್ನೇ ಇಟ್ಕೊಳ್ಳಿ, ನಿಮ್ಮ ಧರ್ಮದ ದೇವ್ರನ್ನೇ ಇಟ್ಕೊಳ್ಳಿ. ಅಂಥದ್ದೊಂದು ಸಾತ್ವಿಕ ಶಕ್ತಿಯ ಮೂರ್ತ ರೂಪ ಇದೆಯಲ್ಲ, ಆ ಮೂರ್ತ ರೂಪ ನಮಗೇನು ಕೊಡಬೇಕು ಮೇಡಮ್? ಒಂದು ಒಳಿತಿನ ರೂಪ, ನಮಗೊಂದು ಒಳಿತಿನ ಕಡೆ ಕೊಡುವಂತಹದ್ದು, ಸೆಳೆತಕ್ಕೆ ಸಿಗದಂಥ ಬದುಕು, ಒಳಿತಿಗೆ ಕಡೆ ನಡೆಯುವಂಥ ಬದುಕು. ಪಾಪಗಳು ಮಾಡಿರ್ತೀವಿ ನಾವು, ಅದನ್ನು ಸೊನ್ನೆಯಾಗಿಸ್ಕೊಂಡು ಪುಣ್ಯಗಳ ಹಾದಿಯನ್ನ ಹಿಡಿಯುವಂಥದ್ದು. ನನ್ನತನ ಅಂತಂದ್ರೆ ನನ್ನ ಸ್ವಂತಿಕೆ ಅಂತಲ್ಲ, ನನ್ನೊಳಗಿರುವಂಥ ನನ್ನತನ ಇದೆಯಲ್ಲ, ನಾನು ಅನ್ನುವಂಥದ್ದು, ಅದನ್ನು ಕಳ್ಕೊಂಡು ಎಲ್ಲವನ್ನೂ ಒಂದು ಇದರಲ್ಲಿ. ನನ್ನ ಸ್ನೇಹಿತ ಒಬ್ಬ ಬಂದಿದ್ದ ಅಮೆರಿಕದಿಂದ, ಅವನು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀಯ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಕ್ಕಂಥ ಅವನು ಹೇಳಿದಂತೆ, ಅಲ್ಲಪ್ಪ ಕೊನೆಯ ಪಕ್ಷ ದೇವಸ್ಥಾನಕ್ಕೆ ಹೋದಾಗಾದರೂ ಬಹಳ ಜನ ಏನೋ ದುರುದ್ದೇಶಕ್ಕೆ ಹೋದವ್ರು ಬೇರೆ ವಿಚಾರ, 199 ಜನ ಅಲ್ಲಿ ಹೋದವರೆಲ್ಲ ಒಳ್ಳೆಯದನ್ನೇನೋ ಕೇಳ್ತಿರ್ತಾರೆ, ಅವ್ರಿಗೆ ಬೇಕಾದ್ದನ್ನು ಕೇಳ್ಬೋದು, ಒಳ್ಳೇದು. ಹಾಗಾಗಿ ಆ ವೇವ್ಸ್ ಅಲ್ಲಿ ಇರುತ್ತೆ, ಆ ಒಂದು ಆಂಬಿಯನ್ಸ್ ಇರುತ್ತೆ, ಅದಕ್ಕೋಸ್ಕರ ಹೋಗ್ತೀನಿ ಅಂದಂತೆ ಅವನು, ನನಗೇನು ಹೊರ ಕೇಳಕ್ಕೆ ಅಂತ ಹೋಗಲ್ಲ ಅಂತ. ಹಾಗೆ ಎಲ್ಲ ಒಳ್ಳೆಯತನದ ಮತ್ತವಾಗಿ ಒಂದು ಇದು ಶಕ್ತಿ ನಮ್ಮ ಹತ್ರ ಇದೆ ಅಂದಾಗ ಅದನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಆದಷ್ಟು ನಾವು ಪೂರ್ಣ ಒಳ್ಳೆಯವರಲ್ಲ, ಆದಷ್ಟು ಒಳ್ಳೆಯವರಾಗೋಣ, ಒಳಿತಿನ ಕಡೆ ನಡೀತು. ಅಲ್ಲಿ ನಾನು ಒಳಿತಲ್ಲಿ ಇದ್ದೀನಿ ಅಂತ ಹೇಳ್ತಿಲ್ಲ, ಒಳಿತಿನ ಕಡೆ ನಡೆಯುವಂತೆ ನನಗೆ ಮಾಡು, ನನ್ನನ್ನು ಒಳ್ಳೆಯನಾಗಿ ಮಾಡು ಅಂತ ಹೇಳುವಂಥ ಬೇಡಿಕೆ. ಇದು ಬಹುಶಃ ಒಂದು ಮಗುವಿನ ಭಾವ, ಒಂದು ತಾಯಿಯ ಭಾವ, ಒಂದು ಆದಾಗ, ಒಂದು ಸಹೋದರನ ಭಾವ, ಒಂದು ಒಡನಾಡಿಯ ಭಾವ ಆದಾಗ, ಶಬರಿ ಅಂತವಳ ಭಾವ ಆದಾಗ ನಮಗೆ ನಮ್ಮ ಜೀವನದ ಬಗ್ಗೆನೂ ಒಂಥರ ಅಂದ್ರೆ ಅದರ ಪ್ರತಿ ಸಾಲು ಎಲ್ಲರಿಗೂ ರಿಲೇಟ್ ಆಗೋ ತರ ಇದೆ. ಹೌದು, ಅದರ ಪ್ರತಿ ಸಾಲು ನೀವೇ ನಿಮ್ಮಷ್ಟಕ್ಕೆ ಕೂತು ಏನೋ ಬರದ ಹಾಗೆ ಎಲ್ಲ ಕವನ ಅವರಷ್ಟಕ್ಕೆ ಕೂತು ಬರೆಯೋದು. ಆದ್ರೆ ಇಲ್ಲಿ ನೀವು ಏನೋ ನಿವೇದನೆ ಮಾಡಿದ ಹಾಗೆ, ಏನೋ ಹೇಳ್ದ ಹಾಗೆ, ನಿನ್ನೆಗಳ ಪಾಪಗಳ ಸೊನ್ನೆ ಆಗಿಸೋ ರಾಮ, ಇದು ತುಂಬಾ ಚಂದ. ಪ್ರತಿಯೊಬ್ರು ಹೇಳಿದ್ದೆ ಅದು, ಇದು ನನಗೂ ರಿಲೇಟ್ ಆಗ್ತದೆ ಅಂತ. ಬಹುಶಃ ಒಂದು ಕವನ ಕವಿಯ ಹೆಸರನ್ನು, ಅವನ ಮಹತ್ತನ್ನು ಮೀರಿ ಬೆಳೆಯೋದಂದ್ರೆ ಇದೇ ಇರಬೇಕು, ಈ ಕವನ ಇರಬೇಕು. ಮೇಡಮ್, ಅದು ಜನ ಹೇಗೆ ಭಾವಿಸಿದ್ರು ಅಂತಂದರೆ, ನಾನು ಕೇಳಿದಾಗೆ ಪಾಪ ನನ್ನ ಹತ್ರ ತುಂಬ ಜನ ಅದ್ರ ಬಗ್ಗೆ ಮಾತಾಡಿದಾಗ ಅವರೆಲ್ಲರೂ ಅದನ್ನು ನಮ್ಮ ಸ್ವಂತ ಅಂತ ಅನ್ಕೊಂಡು, ನೀವು ಹೇಳಿದಾಗೆ ಸ್ವಂತ ಅಂತ ಹೇಗೆ ಅನ್ಕೊಂಡ್ರೆ, ಒಂದು ತಾಯಿ ಅಥವಾ ಒಂದು ಮಗು ಅಥವಾ ಒಂದು ಮನುಷ್ಯ ದೇವ್ರ ಮುಂದೆ ಹೋಗಿ ಕುತ್ಕೊಂಡಾಗ ಇನ್ನೇನು ಮಾಡ್ತಾನೆ. ಈಗ ಒಂದು ಮಾತು ಹೇಳ್ತಾರೆ ಮೇಡಮ್, ಕೊಲೆ ಮಾಡಬೇಕು ಅಂತ ಹೊರಟವನ ಬಾಯಿಗೂ ನೀವು ಒಂಚೂರು ಸಕ್ಕರೆ ಹಾಕ್ಬಿಟ್ರೆ ಸಕ್ಕರೆ ಕರಗ ಅಷ್ಟೊತ್ತು ಅವನ ಕತ್ತಿನ ಒಳಗೆ ಚುಚ್ಚಲ್ವಂತೆ. ಸಕ್ಕರೆಯ ಶಕ್ತಿ ಅದು. ಬಾಯಿ ನಾಲಿಗೆಗೆ ಆ ಸಕ್ಕರೆಯ ಇದು ಬಂತು ಅಂತಂದ್ರೆ ಅದು ಈ ಚುಚ್ಚೋದನ್ನು ತಡೆಯುತ್ತೆ, ಕ್ರೌರ್ಯವನ್ನು ಅಷ್ಟೊತ್ತಾರು ತಡೆಯುತ್ತೆ. ಯಾಕೆ ಅಂತಂದ್ರೆ ಅದ್ರ ಸ್ವಾದ. ಹಾಗೆ ಇಲ್ಲಿ ದೇವ್ರ ಮುಂದೆ ಕೂತ ಒಂದು ತಾಯಿ, ಒಂದು ಹೇಳಿದ್ನಲ್ಲ ನಾನು, ಇವ್ರು ಯಾರು ಅಲ್ಲಿ ಹೋಗಿ ನನಗೊಂದು ಕಾಂಟೆಸ ಕಾರ್ ಕೊಡು, ನನಗೊಂದು ಇದ್ರ ಅಂಬಾನಿ ಥರದ ಬಿಲ್ಡಿಂಗ್ ಕೊಡು ಅಂತ ಕೇಳಲ್ಲ. ನನಗೊಂದು ನೆಮ್ಮದಿ ಕೊಡು, ನನಗೊಂದು ನನ್ನ ತಾಯ್ತನ ಸಾರ್ಥಕ ಆಗಲಿ, ನನ್ನ ತಂದೆತನ ಯಶಸ್ಸಿನ ಹತ್ರ ನೀವು ಹೋಗಲಿ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಲಿ ಅನ್ನೋದು, ಅಥವಾ ಮಕ್ಕಳು ಇದು ಪ್ರತಿಯೊಬ್ಬರಿಗೂ ಏನಾಯ್ತು ಅಂದರೆ ತಮ್ಮ ತಮ್ಮ ಭಾವವನ್ನು ತಾವು ನೇರವಾಗಿ ದೇವ್ರ ಹತ್ರ ಕುತ್ಕೊಂಡು ಆತ್ಮೀಯವಾಗಿ ಮಾತಾಡುವಂಥ ಒಂದು ಭಾವ ಬಂತು. ಅದು ಹೇಗೆ ಬಂತು ನನಗೂ ಗೊತ್ತಿಲ್ಲ, ನಾನೇನು ಅದನ್ನು ಪ್ರಜ್ಞಾಪೂರ್ವಕವಾಗಿ ಬರೀಲಿಲ್ಲ. ನನಗನ್ಸಿದ್ದು ಪ್ರಾಮಾಣಿಕವಾಗಿ ನನಗೆ ಏನು ಅನ್ನಿಸ್ತೋ ಅದನ್ನು ಬರಿತಾ ಹೋದೆ. ಅದು ಯಾವಾಗ ಬರೆಯೋಕ್ಕೆ ಹೋದೆ, ಎಲ್ಲೋ ನಮ್ಮ ಗುರುಗಳು ಹೇಳಿದರು, ರಾಮಚಂದ್ರಪುರ ಮಠ ಶ್ರೀಗಳು ಒಂದು ರಾಮನ ಬಗ್ಗೆ ಹಾಡು ಬರ್ಕೊಡು ಅಂತೇಳಿ. ನಾನು ಪ್ರಯತ್ನಪಟ್ಟು ಬರೆಯೋಕ್ಕಾಗಲಿಲ್ಲ. ಕೊನೆಗೆಲ್ಲೋ ಒಂದು ಅಡ್ಮಿನಿಸ್ಟ್ರೇಟರ್ ಟ್ರೈನಿಂಗಿಗೆ ಅಂತ ಇದಕ್ಕೆ ಕೇರಳಕ್ಕೆ ಹೋದಾಗ ಯಾವುದೋ ಬೋರ್ಡಲ್ಲಿ ತೆಂಡೂಲ್ಕರ್ದು ಏ ದಿಲ್ ಮಾಂಗೆ ಮೂರ್ ನೋಡಿದೆ ಬೋರ್ಡು, ಏ ದಿಲ್ ಮಾಂಗೆ ಮೂರ್ತಿಯಾಗಿ ಕೊಕಾ ಕೋಲಾ ಯಾಕಾಗಬೇಕು, ರಾಮ ಆಗಲಿ ಅಂತ ಹೇಳೋದೇ ಮನಸ್ಸಲ್ಲಿ ಇತ್ತಲ್ಲ, ರಾಮನ ಇಟ್ಕೊಂಡೆ. ಅದು ಏನೇನೋ ಕೊಡ್ತು ಆ ಟೈಮ್ ನಮಗೆ, ಆ ಥರ ಸಾಲುಗಳನ್ನ ಕೊಡ್ತು, ಅದು ಬರ್ತು. ಆಮೇಲೆ ಅದಕ್ಕೊಂದು ರಾಗ ಹಾಕಬೇಕು ಅಂದರು ನಮ್ಮ ಗುರುಗಳು ಹೇಳಿದ್ರು, ನೀನೇ ಇದು ಮಾಡ್ತು ಅಂತಂದ್ರು. ನಮ್ಮ ಮಗನ ಹತ್ರ ಹೇಳಿದೆ, ಆಗಲಿಲ್ಲ. ಕೊನೆಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದೆ, ಒಂದು ಹಾಡು ಬರ್ಕೊಡೋಕ್ಕಾಗಲ್ವ, ಇಷ್ಟೆಲ್ಲ ನಾವು ಕಲಿಸಿ ಸಂಗೀತವನ್ನು ಕಲಿಸಿ ಅಂತೇಳಿ. ಕೊನೆಗೆ ಒಂದಿನ ಬೇಜಾರು ಮಾಡ್ಕೊಂಡು ಮತ್ತೆ ಕೊನೆಗೆ ಕೊಟ್ಕೊಂಡು ಬರೆದ ಅದೇ ರಾಗ. ಇವತ್ತು ಯಾರು ಸಾಕೇತ್ ಶರ್ಮಾ ಹಾಕಿರುವಂಥ ರಾಗ, ಅದು ಜನಗಳನ್ನು ಅದು ಎಷ್ಟು ಇದಾಯಿತು ಅಂದರೆ, ನನಗೂ ಒಂದೊಂದ್ಸರಿ ಒಂದು ಹಾಡು ಈಗೆಲ್ಲ ಆಗಕ್ಕೆ ಸಾಧ್ಯ ಅಂತ ಕೂಡ ಅನಿಸುತ್ತೆ. ಯಾರೋ ಹೇಳ್ತಾರೆ 12 ಕೋಟಿ ಜನ ಕೇಳಿದ್ರು ಅಂತಾರೆ, 13 ಕೋಟಿ ಜನ ಕೇಳಿದ್ರು ಅಂತಾರೆ. ಹೌದು ಅಲ್ವೋ ಗೊತ್ತಿಲ್ಲ. ಆದರೆ ಅದು ಅಯೋಧ್ಯೆಗೆ ಹೋಗುವಾಗ ಆಯಿತು, ಎಷ್ಟೋ ಜನ ಬಂದು
ನಾನು ನಿಜವಾಗಿಯೂ ಆತ್ಮಹತ್ಯೆ ಮಾಡಬೇಕು ಅಂತಿದ್ದೆ, ಆದರೆ ನನಗೆ ಈ ಹಾಡು ನಾನು ಉಳಿಸ್ತು ಅಂತನೂ ಏನೆಲ್ಲ ಹೇಳ್ತಾರೆ. ಅದು ಪ್ರಚಾರಕ್ಕಾಗಿ ಹೇಳೋದಲ್ಲ ಮೇಡಮ್. ಮತ್ತು ಅದು ಆ ಹಾಡು ಈಗ ನಂದು ಅಲ್ಲೂ ಅಲ್ಲ. ಈಗ ನಂದು ಹಾಡು ಅಂತ ಯಾರು ನಾನು ಒಪ್ಕೊಳ್ಳೋದು ಇಲ್ಲ. ನಂದು ಅಲ್ಲ ಅದು. ಈಗ ಅದು ಅವ್ರವ್ರು ಭಾವಿಸ್ಕೊಂಡಂಗೆ ಅವ್ರವ್ರಿಗೆ ದಕ್ಕಿದೆ. ಅವರು ಅದನ್ನು ಜನಪದ ಹಾಡಾಗಿದೆ, ಜನಪದರ ಹಾಡು ಅವರು ಅದನ್ನು ಸ್ವೀಕರಿಸಿದ್ದಾರೆ. ಆದರೆ ಕನ್ನಡ ತಾಯಂದ್ರಿಗೂ ಅಥವಾ ಕನ್ನಡ ಇವರಿಗೂ ಜನಗಳಿಗೂ ನಾನು ಹೇಳೋದೇನು ಅಂತಂದರೆ, ಒಂದು ಹಾಡನ್ನು ಇಷ್ಟು ಪ್ರೀತಿಯಿಂದ ಸ್ವೀಕರಿಸಿರೋದು ಇದೆಯಲ್ಲ, ಅದು ನನ್ನ ಜೀವನದ ದೊಡ್ಡ ಭಾಗ್ಯ. ಅದು ರಾಮನು. ಹಾಗಾದರೆ ನಾನು ನನ್ನ ಅಕಸ್ಮಾತ್ ನನ್ನ ಮನಸ್ಸಲ್ಲಿ ಒಂದು ಬಂದು ನಿರ್ಗಣ ನಾನೇ ಆ ಹಾಡನ್ನು ಬರೆದೆ ಅಂತೇಳಿ ಅಂಥದ್ದು ಇನ್ನೊಂದು ಹಾಡನ್ನು ಬರೀರಿ ಅಂತ ಏನಾದ್ರು ನೀವು ಹೇಳಿದ್ರೆ ನನಗೆ ಸಾಧ್ಯನಾ? ಗೊತ್ತಿಲ್ಲ. ಬರೆಯೋಕ್ಕಾಗಲಿಲ್ಲ, ಇದುವರೆಗೂ ಆಗಲಿಲ್ಲ. ಅದು ಜನ ಹಾಗೆ ಮಾಡಿದ್ರು ಮೇಡಮ್. ಜನ ಆ ಹಾಡಲ್ಲಿ ತಮ್ಮ ಸಾಲುಗಳನ್ನು ಕಂಡರು. ಯಾಕಂದರೆ ಎಲ್ಲರ ಒಳಗಿರೋದು ಒಂದು ಮಗು ಸ್ವಭಾವ. ಜನಗಳ ಮನಸ್ಸು ಪ್ರತ್ಯೇಕವಾಗಿ ತೆಗೆದು ದೇವ್ರ ಮನೆಯಲ್ಲೋ ಅಥವಾ ನೀವು ಒಂದು ಹಿಮಾಲಯ ಹೇಳಿದ್ರು, ಹಿಮಾಲಯದ ಪರಿಸರದಲ್ಲೋ ಒಂದು ನದಿ ಪಕ್ಕದಲ್ಲೋ ಬಿಟ್ಟರೆ ಅವ್ರ ಮನಸ್ಸು ಒಳ್ಳೆಯದನ್ನೇ ಯೋಚನೆ ಮಾಡುತ್ತೆ, ಒಳ್ಳೆಯದನ್ನೇ ಭಾವಿಸುತ್ತೆ, ಒಳ್ಳೆಯದನ್ನೇ ಕಂಡ್ರು ಅವರು ಹಾಡಲ್ಲಿ. ಹಾಗಾಗಿ ಅದು ಜನಪ್ರಿಯ ಆಯಿತು ಮೇಡಮ್. ನಂದು ಪ್ರಶ್ನೆ, ನಾಟಕಗಳ ಬಗ್ಗೆ ನನಗೆ ಆಗ ಅದು ಮಿಸ್ ಆಯಿತು. ಒಂದು ನಾಟಕದ ಶೀರ್ಷಿಕೆ ನನಗೆ ಕುತೂಹಲ ಮೂಡಿಸ್ತು, ದ್ವಂದ್ವ ದ್ವಾಪರ ಅಂತ. ಇದು ಯಾವ ದ್ವಂದ್ವ, ಯಾವ ರೀತಿಯ ದ್ವಂದ್ವ? ಅದು ಬಹಳ ಚೆನ್ನಾಗಿದೆ. ಅದನ್ನು ನಾನು ಪ್ರಕಟ ಮಾಡಲೇ ಇಲ್ಲ. ನಾನು ಹೇಳಿದ್ನಲ್ಲ ಆಗ ನಿಮಗೆ ನನ್ನ ಸ್ವಭಾವವನ್ನು. ಆದರೆ ಸದಾನಂದ ಸುವರ್ಣ ಬಾಂಬೆನಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ರು ಆಗ 98 ಆಗ ಬರೆದೆ. ಶಿವಮೊಗ್ಗದಲ್ಲಿ ಶೋ ಎಲ್ಲ ಆಯಿತು. ದ್ವಂದ್ವ ದ್ವಾಪರ ಅನ್ನೋದು ಕೃಷ್ಣನ ಕೊನೆಯ ಕಾಲದ ಕೊನೆಯ ಘಟ್ಟದ ಇದು. ಅದೇನಾಗುತ್ತೆ ಅಂದರೆ ಇಡೀ ಭಾರತ ಯೋಚನೆ ಮಾಡಿದರೆ ಜೂಜು ಮತ್ತು ಮೋಜು, ಶಪಥ ಮತ್ತು ವರ, ಇವುಗಳ ನಡುವೆ ದ್ವಂದ್ವ. ಶಪಥ ವರ, ಜೂಜು ಮೋಜು. ನೋಡಿ, ಇದು ಈ ಥರದ ಇಡೀ ಇದರಲ್ಲಿ ಮನುಷ್ಯನನ್ನ ವಿಚಲಿತ ಮಾಡುವಂಥ ಎರಡು ಇದು. ಒಂದು ವರಕ್ಕಾಗಿ ಒದ್ದಾಡವನು, ಒಬ್ಬ ಶಾಪದಿಂದ ಒದ್ದಾಡವನು, ಒಬ್ಬ ಜೂಜಿಗಾಗಿ ಎಲ್ಲವನ್ನು ಕಳ್ಕೊಂಡವನು, ಇವನೊಬ್ಬ ಮೋಜಿಗಾಗಿ ಎಲ್ಲ ಕಳ್ಕೊಂಡವನು. ಈಗ ಸಾಲ್ವನ್ ಲೆಕ್ಕ ಹಾಕಿದ್ರು ಒಂಥರ ಆಗುತ್ತೆ, ಭೀಷ್ಮನ್ ಲೆಕ್ಕ ಹಾಕಿದ್ರು ಅಂತ ಈ ದ್ವಂದ್ವಗಳನ್ನು ಇಟ್ಕೊಂಡು ಬರದೆ. ಯಾಕೆಂದ್ರೆ ಅವನು ಕೃಷ್ಣ ಕೊನೆಗೆ ಎದುರಿಸಿದ್ದು ಅದೇ ದ್ವಂದ್ವ. ಅವನ ಎದುರಿಗೆ ಅವನ ಮಕ್ಕಳು, ಅವನ ಕೃಷ್ಣನ ಎದುರಿಗೆ ಕೃಷ್ಣನ ಮಕ್ಕಳೆಲ್ಲ ದಿಕ್ಕೆಟ್ಟು ಹೋಗ್ಬಿಟ್ರು, ಕುಲಿಗೆಟ್ಟು ಹೋಗ್ಬಿಟ್ರು. ಇನ್ನೂ ಹೇಳ್ಬೇಕು ಅಂದ್ರೆ ಅದನ್ನೆಲ್ಲ ನೋಡಿ ಅವನು ಕೊನೆಯ ಹಂತದಲ್ಲಿ ಅವನು ಸಾಯುವಾಗ ಏನು ಯೋಚನೆ ಮಾಡಿದ ಅಂತೇಳಿ ಅದು ನಿಟ್ಕೊಂಡು ಬರೆದಿದ್ದೆ. ಅದು ಶೋ ಎಲ್ಲ ಆಯ್ತು, ಬಟ್ ಯಾಕೋ ಪ್ರಕಟ ಮಾಡಲಿಲ್ಲ. ಅದನ್ನ ಇಂಪ್ರೂವ್ ಮಾಡಬೇಕು ಅಂತ ಹಾಗೆ ಇಟ್ಕೊಂಡು ಇತ್ತು. ಈಗ 15 ವರ್ಷ ಆಗೋಯ್ತದು. ಈಗ ಏನು ಹೊಸ ಬರವಣಿಗೆಯಲ್ಲಿ ತೊಡಗಿದ್ದೀರಿ ಮೇಡಮ್? ನಾನು ಈಗ ವಾಸ್ತವ ಕಾದಂಬರಿಯನ್ನು ಬರಿತಾ ಇಲ್ಲ, ವಿದ್ಯುತ್ ಇತಿಹಾಸವನ್ನು ಬರಿತಾ ಇದ್ದೀನಿ. ವಿದ್ಯುತ್ ಹೇಗೆ ಒಂದು ಸಣ್ಣ ಒಂದು ಹೀಗೆ ತೋಳಿನ ಉಣ್ಣೆ ತೋಳಿಗೆ ಇಟ್ಟಿಟ್ಟು ಒಂದು ವಸ್ತು ಶಿಲಾರಾಳ ಯಾವುದನ್ನು ಕಲ್ಪುಡಿಯನ್ನ ಇದು ಕಟ್ಟಿಗೆ ಪುಡಿಯನ್ನ ನೂಲಿನ ತುಂಡನ್ನು ಆಕರ್ಷಿಸೋದನ್ನು ನೋಡಿ ಇದೇನು ಶಕ್ತಿ ಅಂತ ಹೊರಟಿರೋ ವಿದ್ಯುತ್ ಇವತ್ತು ನಮ್ಮನ್ನು ಈಗ ಆಳ್ತಾ ಇದೆ. ಇವತ್ತು ನಮಗೆ ವಿದ್ಯುತ್ ಇಲ್ಲ ಅಂತಂದ್ರೆ ಬದುಕೇ ಇಲ್ಲ ಅನ್ನುವಂಥದ್ದಾಗ್ತಿದೆ. ನಮ್ಮ ಆಲೋಚನೆ, ನಮ್ಮ ಹೃದಯ ಇವತ್ತು ಬಂದ್ಮೇಲಂತೂ ಎಲ್ಲದನ್ನೂ ಆಳ್ತಾ ಇದೆ. ಅದು ಇಲ್ಲಿವರೆಗಿನ ಬೆಳವಣಿಗೆ ಹೇಗೆ ಬಂತು ಅನ್ನೋದು, ಮತ್ತೆ ಅದರ ಹಿಂದಿನ ಕಷ್ಟ ಕೋಟಲೆಗಳು ಮತ್ತು ಅದರ ಹಿಂದಿನ ಇದು ಎಲ್ಲ ವಿಜ್ಞಾನಿಗಳು ಹೇಗೆಲ್ಲ ಅದರಿಂದ ಅದಕ್ಕಾಗಿ ಶ್ರಮಿಸಿದ್ರು. ತಪಸ್ಸು, ಬಹಳ ಜನ ತಪಸ್ಸು ಮಾಡಿದ್ರು, ಬಹಳ ಜನ ಮೂಜಿಗಾಗಿ ಮಾಡಿದ್ರು, ಬಹಳ ಜನ ಪ್ರಚಾರಕ್ಕಾಗಿ ಮಾಡಿದ್ರು, ಬಹಳ ಜನ ತಮ್ಮ ಯಶಸ್ಸಿಗಾಗಿ ಮಾಡಿದ್ರು. ಇದನ್ನ ಇಟ್ಕೊಂಡು ಒಂದು ಚರಿತ್ರೆಯನ್ನು ಬರೀತಾ ಇದ್ದೀನಿ. ಕರೆಂಟಿನ ಕತೆ. ನಿಮ್ಮ ಕರೆಂಟ್ ಕತೆ ನಮ್ಮ ಕೈ ಸೇರಲಿ. ಆ ಮೂಲಕ ಇನ್ನಷ್ಟು ಇದುವರೆಗೆ ಏನು 4 ಕಾದಂಬರಿಗಳೇ ಬರೆದಾದರೂ ಕೂಡ ಆ 4 ಕೂಡ ಅತ್ಯಂತ ಮಹತ್ವದ ವಿಷಯಗಳ ಮೇಲೆ ನೀವು ಕರೆಂಟ್ ಬಿಟ್ಟಿದ್ದೀರಿ, ಬೆಳಕು ಬಿಟ್ಟಿದ್ದೀರಿ. ಆ ಬೆಳಕು ಬಿಡುವ ಕೆಲಸ ನಿರಾತಂಕವಾಗಿ ಸಾಗಲಿ ಅಂತ ಹಾರೈಸ್ತಾ, ತುಂಬ ಚಂದದ ಮಾತುಕತೆಗೆ ಈ ಕ್ಷಣಗಳು ಸಾಕ್ಷಿಯಾಯಿತು ಅಂತ ಹೇಳ್ತಾ ಧನ್ಯವಾದಗಳು ಸರ್. ನಮಸ್ತೆ. ಧನ್ಯವಾದ ಮೇಡಮ್. ನನಗೆ ಪ್ರಾಮಾಣಿಕವಾಗಿ ಯೋಚನೆ ಏನಿದೆಯೋ ಹಾಗೆ ಮಾತಾಡ್ಕೊಂಬಂದೆ. ಒಂಥರ ನಾನು ಯಾವುದನ್ನು ಒಂಥರ ಒಂದು ಅಚ್ಚುಕಟ್ಟುತನಕ್ಕಾಗಿ ಯೋಚನೆ ಮಾಡಲಿಲ್ಲ. ನನಗೆ ಹೇಗೆ ಸ್ಫೂರ್ತಿ ಬಂತು ಹಾಗೆ ಮಾತಾಡಿದ್ರಲ್ಲಿ ಹೆಚ್ಚು ಕಡಿಮೆ ಇದ್ರೆ ಮಾತುಕತೆ ಆಯ್ತು ಅಂತ ಅನ್ಕೊಳ್ತೀನಿ. ನಮಸ್ಕಾರ. ನಿಮಗೂ ನಮಸ್ಕಾರ ಮೇಡಮ್. ತುಂಬಾ ಚಂದ ಪ್ರಶ್ನೆಗಳನ್ನು ಕೇಳಿದ್ರಿ. ನಮಸ್ತೆ. ನಮಸ್ಕಾರ. ನೋಡಿದ್ರಲ್ವಾ, ಇದುವರೆಗೆ 4 ಕಾದಂಬರಿಗಳಾದರೂ ಆ ಕಾದಂಬರಿಗಳ ಮೂಲಕ ಅನೇಕ ವಿಷಯಗಳ ಬಗ್ಗೆ, ಇತಿಹಾಸದ ನೈಜತೆಯ ಬಗ್ಗೆ, ನೈಜತೆಯನ್ನು ನಮ್ಮ ಮುಂದೆ ಇಟ್ಟ ಗಜಾನನ ಶರ್ಮಾ ಅವರೊಂದಿಗಿನ ಈ ಮಾತುಕತೆ
ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ನಮಸ್ಕಾರ.